ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಕಂಠ ಬಾಳಗಂಚಿ ಅಂತ. ನಾನೊಬ್ಬ ಹವ್ಯಾಸಿ ಬರಹಗಾರ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 30 ವರ್ಷಗಳ ಕಾಲ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿದವನು. ಈಗ ಪ್ರವೃತ್ತಿಯಲ್ಲಿ ನಾನೊಬ್ಬ ಹವ್ಯಾಸಿ ಬರಹಗಾರ, ಅಂಕಣಕಾರ. ನನ್ನ ANNTheory.com ಅಂತ ಒಂದು ಬ್ಲಾಗ್ ಇದೆ. ಸುಮಾರು 1200 ಲೇಖನಗಳನ್ನು ಬರ್ತಿದ್ದೀನಿ. ನಾಡು, ನಡೆ, ನುಡಿ, ಸಂಸ್ಕಾರ, ಸಂಸ್ಕೃತಿ, ಕ್ರೀಡೆ ಮತ್ತು ಪ್ರಸ್ತುತ ವಿಷಯಗಳು, ಪ್ರಚಲಿತ ವಿದ್ಯಮಾನ, ಈ ರೀತಿಯಾದ ವಿಷಯಗಳ ಕುರಿತಾದ ಸುಮಾರು 1200 ಲೇಖನಗಳನ್ನು ಬರ್ತಿದ್ದೀನಿ. ಅದಲ್ಲದೆ ನನಗೆ ಇತಿಹಾಸ ಅನ್ನೋದೊಂದು ಇಷ್ಟವಾದ ಖುಷಿಯಾದ ಒಂದು ವಿಷಯ. ಸೊ ಹಾಗಾಗಿ ಇತಿಹಾಸದಲ್ಲಿ ಏನೇ ಆದರೂ ನನಗೆ ಓದ್ಕೊಂಡು ಅದನ್ನು 4 ಜನಕ್ಕೆ ಹಂಚಬೇಕು ಅನ್ನುವಂಥ ಒಂದು ಆಸೆ. ಸೊ ಹಾಗಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಒಂದು ತುಂಬ ಚೆನ್ನಾಗಿರುವಂಥ ರೋಚಕವಾದ ಒಂದು ಇತಿಹಾಸನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನೋಡೋಣ, ಅದನ್ನು ಬನ್ನಿ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ 2024 ಜನವರಿ 22 11 ಗಂಟೆಯಿಂದ 1 ಗಂಟೆ ನಡುವೆ ಸಲ್ಲುವ ಅಭಿಜಿನ್ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಇದ್ದಂಥ ಒಂದು ದಾಸ್ಯದ ಸಂಕೇತವನ್ನು ಕಳೆದು ಇಡೀ ದೇಶ ಇದಕ್ಕೆ ಇಡೀ ಪ್ರಪಂಚವೇ ಹೆಮ್ಮೆ ಪಡುವಂಥ ಒಂದು ಮಹತ್ ಕಾರ್ಯ ಆಗ್ತಾಯಿದೆ. ಅದರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಮನ ಒಂದು ದೊಡ್ಡದಾದ ಭವ್ಯವಾದ ಮಂದಿರ ಅಲ್ಲಿ ಉದ್ಘಾಟನೆ ಆಗ್ತಾಯಿದೆ. ಇಂಥ ದೊಡ್ಡವಾದ ಭವ್ಯವಾದ ಮಂದಿರ ಉದ್ಘಾಟನೆ ಆಗಬೇಕಿದ್ರೆ ಯಾಕಿಷ್ಟು ಗಲಾಟೆ, ಯಾತಕ್ಕಿಗೆ? ಭಾರತ ಅಂದರೆ ಎಲ್ಲರಿಗೂ ಗೊತ್ತು, ಹಿಂದೂಸ್ತಾನದಲ್ಲಿ ಹಿಂದೂಗಳು ಇಷ್ಟು ಕಷ್ಟಪಡಬೇಕಾಗಿತ್ತಾ ಅಂತ ಹೇಳಿದ್ರೆ ಹೌದು, ನಿಜ, ಕಷ್ಟಪಡಬೇಕಾಗಿತ್ತು. ಅದ್ರ ಹಿಂದೆ ಒಂದು ದೊಡ್ಡದಾದ ಒಂದು ಕಥೆ ಇದೆ. ಆ ಕಥೆ ಏನಂತ ಹೇಳಿದ್ರೆ ಕೇವಲ ಒಂದು 300-400 ಅಲ್ಲ, ಸುಮಾರು 3 ಲಕ್ಷಕ್ಕೂ ಅಧಿಕ ಜನರ ತ್ಯಾಗ ಮತ್ತು ಬಲಿದಾನಗಳಿದೆ. ಸೊ ಆ ರೀತಿಯಾದ ಕಥೆಗಳನ್ನು ಒಂದು ಮೆಲುಕು ಹಾಕೋಣ. ಒಂದು ಅದರ ಸಣ್ಣ ಝಲಕ್ನ ನಿಮ್ಮ ಮುಂದೆ ಇವಾಗ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮಲ್ಲಿ 4 ಯುಗ ಇದೆ. ಸತ್ಯಯುಗ, ತ್ರೇತಾಯುಗ, ಅದಾದಮೇಲೆ ದ್ವಾಪರಯುಗ, ಕಲಿಯುಗ. ಇವಾಗ ನಡೀತಾ ಇರೋದು ಕಲಿಯುಗದ 5100 ಚಿಲ್ಲರೆ. ಅಂದರೆ ಸುಮಾರು ತ್ರೇತಾಯುಗ ಅಂತ ಹೇಳಿದ್ರೆ ನಾವು ತೊಗೊಂಡ್ರೆ ಒಂದು 25,000 ವರ್ಷಗಳ ಹಿಂದೆ ತೊಗೊಳ್ತು ಅಂತ ಹೇಳಿದ್ರೆ 25 ವರ್ಷಗಳ ಹಿಂದೆ ಅಲ್ಲಿ ಸೂರ್ಯವಂಶ ಅಂತ ಇತ್ತು. ಅಂದರೆ ಇಕ್ವಾಕ್ಷು ವಂಶ ಅಂತ. ಆ ಇಕ್ವಾಕ್ಷು ವಂಶದ ರಾಜನೇ ದಶರಥನ ಮಗನೇ ನಮ್ಮ ರಾಮ ಏನಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮ ಕೇವಲ ಒಬ್ಬ ರಾಜ ಆಗಿರಲಿಲ್ಲ, ಅವನೊಬ್ಬ ಆದರ್ಶ ಪುರುಷ ಆಗಿದ್ದ. ಆದರ್ಶ ಪುರುಷ ಅಂತ ಹೇಳಿದ್ರೆ ಎಲ್ಲ ರಾಜರುಗಳು ಇರ್ತಾರೆ, ಆದರೆ ಈ ರಾಜಂದು ಏನಪ್ಪ ಅಂತ ಹೇಳಿದ್ರೆ ಅವನು ತಾನು ಯಾವ ರೀತಿ ಮಾಡ್ಬೋದು, ಅವನು ಯಾರ ಮೇಲೂ ಯುದ್ಧ ಮಾಡೋಕ್ಕೆ ಹೋಗಲಿಲ್ಲ, ಯಾರ ಮೇಲೂ ಅವನು ಕೋಪ ಮಾಡ್ಕೊಳ್ಳಿಲ್ಲ, ಯಾರನ್ನೂ ಜಗಳ ಮಾಡಲಿಲ್ಲ. ಆದರೂ ಸಹ ಅವತ್ತಂದರೆ 35 ವರ್ಷಗಳ, 30 ಅಂದರೆ ಸುಮಾರು 25,000 ವರ್ಷಗಳ ಕಾಲಾದರೂ ನಾವು ನೆನೆಸ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೇನೋ ಇರಬೇಕಲ್ವಾ. ಹೇಗದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ಯಾವ್ದಾದ್ರು ಒಂದು ದೇವಸ್ಥಾನಗಳಿಗೆ ಹೋಗಿ ಅಥವಾ ಯಾವುದೋ ಒಂದು ಊರುಗಳಿಗೆ ಹೋಗಿ, ದೇವಸ್ಥಾನಕ್ಕಿಂತ ಯಾವುದೋ ಒಂದು ಊರಿಗೆ ಹೋದಾಗ ನಿನ್ನ ಹೆಸರೇನಪ್ಪ ಅಂತ ಕೇಳಿ, ಅವ್ರು ನನ್ನ ಹೆಸರು ಗಂಗಾಸ್ವಾಮಿ ಅಂತ ಹೇಳ್ತಾರೆ. ನಿಮ್ಮ ತಂದೆ ಹೆಸರೇನಪ್ಪ ಅಂತ ಹೇಳ್ತಾರೆ. ನನ್ನ ತಂದೆ ಹೆಸರು ಶಿವಸ್ವಾಮಿ. ಶಿವನ ತಂದೆ ಹೆಸರೇನಪ್ಪ, ಅವನ ಹೆಸರು ಬ್ರಹ್ಮಸ್ವಾಮಿ ಅಥವಾ ವಿಷ್ಣು ಸ್ವಾಮಿ ಅಂತ ಹೇಳ್ತಾರೆ. ಅವ್ರ ತಂದೆ ಏನು ಅಂತ ಹೇಳಿದ್ರೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಅಂದರೆ ತನ್ನ ತಂದೆ, ತಾತ, ಮುತ್ತಾತ ಅಥವಾ 2 ಜನ್ಮ ಅಥವಾ 2 ಅಥವಾ 3ನೇ ಜನ್ರೇಷನ್ ಮಾತ್ರ ಗೊತ್ತಿರುವಂಥ ಕಾಲದಲ್ಲಿ ಸುಮಾರು 25,000 ವರ್ಷಗಳ ಹಿಂದಿನಷ್ಟು ಇದ್ದಂಥ ರಾಜನ ನಾವು ನೆನೆಸ್ಕೋತಾ ಇದ್ದೀವಿ. ಅವನ ಆರಾಧ್ಯ ಪುರುಷ ಅಂತ ಮಾತಾಡ್ತೀವಿ, ಆರಾಧ್ಯ ದೈವ ಅಂತ ಮಾತಾಡ್ತೀವಿ ಅಂತ ಹೇಳಿದ್ರೆ ಅವನೇನೋ ಸಾಧನೆ ಮಾಡಿರಬೇಕು. ಅವನು ಏನು ಸಾಧನೆ ಮಾಡಿದ್ದಾನೆ ಅಂದರೆ ನೋಡೋಣ ಬನ್ನಿ. ಮೊದಲನೇದಾಗಿ ನಮಗೆ ಗೊತ್ತು, ದಶರಥನ ಮಗ ರಾಮ, ಅವನಿಗೆ ಅಣ್ಣ ತಮ್ಮಂದರು 4 ಜನ ಇದ್ದರು. 4 ಜನರ ಕೊನೆಗೆ ತಾಯಿ ದಶರಥ ಕೈಕೇಯಿಗೆ ಕೊಟ್ಟಿರೋಂಥ ಒಂದು ವರದನ್ನು ಪಡ್ಕೊಂಡು ತನ್ನ ಮಗನಿಗೆ ಭರತನಿಗೋಸ್ಕರ ರಾಜ್ಯ ಬರಬೇಕು ಅಂತ ಹೇಳಿ ರಾಮನಿಗೆ ರಾಜ್ಯ ಬರಬಾರ್ದು ಅಂತ ಹೇಳಿದಾಗ ಆತ 14 ವರ್ಷ ವನವಾಸ ಹೋಗಬೇಕು ಅಂತ ಹೇಳಿದಾಗ ಸಂತೋಷವಾಗಿ ಒಪ್ಕೊಂಡು ಹೋಗ್ತಾನೆ. ಅದಾದಮೇಲೆ ಅವನ ಅಣ್ಣ ತಮ್ಮದ್ರದ್ದೆಲ್ಲ ದೊಡ್ಡ ಕಥೆ ಇದೆ. ಆಮೇಲೆ ಸೀತೆನ ರಾವಣ ಕೊಂಡ್ಕೊಂಡು ಹೋಗಿರ್ತಾನೆ, ಇದೆಲ್ಲ ಇದೆ. ಈ ರೀತಿಯಾದ ಎಲ್ಲ ಆದಮೇಲೆ ರಾಮನ ಅವಸಾನ ಆದಮೇಲೆ ಅವನ ಮಗ ಕುಶ ಕಟ್ಟಿದ್ದೇ ಈ ಅಯೋಧ್ಯೆ. ಅಂದರೆ ಆ ದೇವಸ್ಥಾನ ಇದೆಯಲ್ಲ ಅಯೋಧ್ಯೆ ಅಂದರೆ ಕೋಸಲ ರಾಜ್ಯ ಅಂತ ಕರಿತೀವಿ. ಆ ಕೋಸಲ ರಾಜ್ಯ ಅಂತ ಹೇಳಿದ್ರೆ 15 ಯೋಜನೆಗಳಿಂದ 15 ಯೋಜನೆ ಎಷ್ಟು ದೊಡ್ಡದಾದ ಒಂದು ರಾಜ್ಯ. ಆ ಅಯೋಧ್ಯ ಅಂತ ಹೆಸರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿ ಅಂದರೆ ಇಲ್ಲಂದರೆ ಅಂದರೆ ಯೋಧ್ಯ ಅಂದರೆ ಯುದ್ಧ ಅಂತ. ಯುದ್ಧನೇ ಇಲ್ಲದೆ ಇರುವಂಥ ಅತ್ಯಂತ ಪ್ರಶಾಂತವಾದ ಯಾವುದನ್ನ ಜಾಗ ಇದೆ ಅಂದರೆ ಅದು ಅಯೋಧ್ಯ ಅಂತಾರೆ. ಹಾಗಾಗಿ ಅದಕ್ಕೆ ಅಯೋಧ್ಯ ಅಂತ ಹೆಸರಿಟ್ಟಿರ್ತಾರೆ. ಅಂದರೆ ಆ ಅಯೋಧ್ಯೆಯಲ್ಲಿ ಲವಕುಶ ಏನವನು ಇರ್ತಾರಲ್ಲ ಆ ಥರ ಕುಶ ಕಟ್ಟಿರುವಂಥ ದೇವಸ್ಥಾನನೇ ಇವತ್ತು ನಾವು ನೋಡ್ತಾ ಇರೋದು. ಅದಾದಮೇಲೆ ಆ ದೇವಸ್ಥಾನ ಅದಾದಮೇಲೆ ಕೊನೆಗೆ ಇನ್ನು ಅವನ ಮಗ
ಅಂದರೆ ಇಕ್ವಾಶು ವಂಶ ಅದಾದಮೇಲೆ ಬರುತ್ತೆ. ಅದಾದಮೇಲೆ ನಾವು ದ್ವಾಪರ ಯುಗದಲ್ಲಿ ನಮಗೆ ಪಾಂಡವರು ಮತ್ತು ಕೌರವರು ನಡುವೆ ಇರುತ್ತೆ. ಅದರಲ್ಲಿ ಬದ್ಧಾಲಕ ಅಂದರೆ ಬೃಹದ್ದಲ ಅಂತ ಇರ್ತಾನಪ್ಪ. ಆ ಬೃಹದ್ದಲ ಏನು ಮಾಡ್ತಾನೆ ಅಂದರೆ ಕೌರವರ ಪರವಾಗಿ ಹೋರಾಡ್ತಾನೆ. ಕೌರವರ ಪರವಾಗಿ ಹೋರಾಡಿದ್ಮೇಲೆ ಅವನು ಅಭಿಮನ್ಯುವಿನಿಂದ ಸಾಯ್ತಾನೆ. ಸೊ ಹಾಗಾಗಿ ಆ ಬೃಹದ್ದಲನೇ ಕಡೆಯ ಅಲ್ಲಿಯ ಇಕ್ವಾಕ್ಷು ವಂಶದ ರಾಜ. ಅದಾದಮೇಲೆ ಅಲ್ಲಿಂದ ಇಕ್ವಾಕ್ಷು ವಂಶ ಹೋಗ್ಬಿಡುತ್ತೆ. ಅಲ್ಲಿಂದ ಮುಂದೆ ಸುಮಾರು ಒಂದು 500 ವರ್ಷಗಳಾದಮೇಲೆ ರಾಜ ವಿಕ್ರಮಾದಿತ್ಯ ಅಂತ ಇರ್ತಾನೆ. ಅಂದರೆ ನಮಗೆಲ್ಲ ಗೊತ್ತು ವಿಕ್ರಮಾದಿತ್ಯ, ವಿಕ್ರಮ ಅವ್ರ ಬೇತಾಳ ಅಂತ ನಾವು ನೋಡಿದ್ವಿ, ತುಂಬ ಸೀರಿಯಲ್ಗಳು ನೋಡಿದ್ವಿ, ಚಿಕ್ಕ ಹುಡುಗರಲ್ಲಿ ಚಂದಮಾಮಲ್ಲಿ ಕಥೆಗಳು ನೋಡಿದ್ವಿ. ಅಂದರೆ ತನ್ನ ಬೆನ್ನ ಮೇಲೆ ಬೇತಾಳನ್ನು ಹಾಕ್ಕೊಂಡಿರ್ತಾನೆ. ಆ ಬೇತಾಳನ್ನು ಕಟ್ಕೊಂಡಿರುವಂಥ ವಿಕ್ರಮ ಬೇತಾಳ ಏನಿದ್ದಾನಲ್ಲ, ಆ ವಿಕ್ರಮಾದಿತ್ಯ ಇದ್ದಾನಲ್ಲ, ಅವನೇನು ಮಾಡ್ತಾನೆ ಅಂದರೆ ಅಯೋಧ್ಯೆನ ಮರುನಿರ್ಮಾಣ ಮಾಡ್ತಾನೆ. ಮರುನಿರ್ಮಾಣ ಇವತ್ತೇನು ನಾವು ರಾಮಲೀನಲ್ಲಿ ಇದೆ ಅಂತ ಹೇಳಿದ್ವಲ್ಲ, ಆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಆ ದೇವಸ್ಥಾನದಲ್ಲಿ ಕಟ್ಟಿರ್ತಾನೆ. ಅಂದರೆ ರಾಮನೇ ಅಲ್ಲಿ ಇದ್ದಾನೆ ಅನ್ನೋದಕ್ಕೆ ಏಕೆಂದರೆ ಇವತ್ತು ನೋಡ್ತಾರೆ ಅಲ್ಲಿ ರಾಮ ಗರ್ಭಗುಡಿ ಇದೆ, ಅದರ ಪಕ್ಕದಲ್ಲಿ ಸೀತಾರಸೋ ಇದೆ, ಅದಾದಮೇಲೆ ಹನುಮಾನ್ ಇದೆ, ಮಂದಿರ ಇದೆ. ಅಂದರೆ ಅಲ್ಲಿ ನೋಡಿದಾಗಲಿ ಇವತ್ತು ಒಂದು ಸೀತಾರಸೋ ಇದೆ, ಸೀತಾ ಅಡುಗೆ ಮಾಡೋಂಥ ಜಾಗ ಇದೆ, ಅಲ್ಲಿ ರಾಮ ಹುಟ್ಟಿದಂಥ ಜಾಗ ಇದೆ. ಸೊ ಹಾಗಾಗಿ ಅದನ್ನು ರಾಮ ಮಂದಿರ ಅಂತಿದೆ. ಆ ಜಾಗ ಅಲ್ಲದೆ ಸುಮಾರು 350 ದೇವಸ್ಥಾನಗಳನ್ನು ಕಟ್ಟಿಸ್ತಾನೆ. ಸೊ ಅಲ್ಲಿಗೆ ಒಂದು ಅಯೋಧ್ಯೆಗೆ ಒಂದು ದೊಡ್ಡದಾದ ಹೆಸರುಗಳು ಬರುತ್ತೆ. ಅದರಿಂದ ಮುಂದೆ ಏನಂದರೆ ಸುಮಾರು ಒಂದು 500 ವರ್ಷಗಳ ಕಾಲ ತುಂಬ ಅದ್ಭುತವಾಗಿ ಅಯೋಧ್ಯೆ ಇರುತ್ತೆ. ಅದಾದಮೇಲೆ ಕೊನೆಗೆ 500 ವರ್ಷ ಆದಮೇಲೆ ಇನ್ನೊಬ್ಬ ಬರೋನು ಅಂತ ಹೇಳಿದ್ರೆ ಸಮುದ್ರಗುಪ್ತ ಅಂತ ಬರ್ತಾನೆ. ಸಮುದ್ರಗುಪ್ತ ಅಂತ ಹೇಳಿದ್ರೆ ಗುಪ್ತರ ರಾಜ. ಅವನು ಏನಪ್ಪ ಗುಪ್ತರ ರಾಜ ಹೇಗಪ್ಪ ಅಂತ ಹೇಳಿದ್ರೆ ಅವನು ಆ ಸೇತು ಹಿಮಾಚಲ ಅಂತ ಹೇಳ್ತೀವಲ್ಲ, ಅಂದರೆ ಹಿಮಾಚಲದಿಂದ ಕನ್ಯಾಕುಮಾರಿ ಹೇಳೋದು ಅಟ್ಟಕ್ಕಿಂದ ಕಟ್ಟೋರ್ಗು ಆ ಕಡೆ ಈ ಕಡೆ ಪೂರ್ತಿಯಾದ ಇಡೀ ರಾಜ್ಯವನ್ನೇ ಆಳದಂಥವನು. ಸುಮಾರು ಅವನು 100 ಯುದ್ಧಗಳನ್ನು ಮಾಡಿದ್ದಂತೆ. ಅವನು 100 ಯುದ್ಧಗಳು ಮಾಡಿದ್ದಕ್ಕೋಸ್ಕರ ಪ್ರತಿಯೊಂದು ಯುದ್ಧದವನ ಗಾಯದ ಕಲೆಗಳಿತ್ತಂತೆ. ಅವನು ನಮಗೆಲ್ಲ ಗೊತ್ತಿದೆ ಅಶ್ವಮೇಧ ಯಾಗ ಮಾಡಿದ್ದು, ರಾಮ ಮಾಡಿದ್ದ ಅಶ್ವಮೇಧ ಯಾಗ ಗೊತ್ತಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಕೊನೆಯಲ್ಲಿ ಅಂತಿಮವಾಗಿ ಅಶ್ವಮೇಧ ಯಾಗ ಯಾರಾದರೂ ಮಾಡಿದ್ದಾರೆ ಅಂತ ಇತಿಹಾಸದಲ್ಲಿ ನೋಡ್ತು, ಚರಿತ್ರೆಯಲ್ಲಿ ನೋಡ್ತು ಅಂತ ಹೇಳಿದ್ರೆ ಅದು ಸಮುದ್ರಗುಪ್ತ ಇರ್ತಾನೆ. ಸಮುದ್ರಗುಪ್ತ ಆದಮೇಲೆ ಅವನು ಸಹ ಅಲ್ಲಿರೋಂಥ ಏನು ರಾಮ ಮಂದಿರ ಇದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಕಟ್ತಾನೆ. ಸೊ ಅದಾದಮೇಲೆ ಸಮುದ್ರಗುಪ್ತ ಕಟ್ಟಿದ್ಮೇಲೆ ಸುಮಾರು ವರ್ಷಗಳು ನಡೆದ್ಮೇಲೆ ನಮಗೆಲ್ಲರೂ ಒಂದು ಹೇಳ್ತಿರ್ತಾರೆ, ಅಂದರೆ ನಮ್ಮ ಭಾರತೀಯರು ಅವ್ರಿಗೇನು ಕ್ಷಾತ್ರ ಇಲ್ಲ, ಅವ್ರಿಗೇನು ಗೊತ್ತಿಲ್ಲ, ಅವರು ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಅದು ತಪ್ಪಾದ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲರೂ ಗೊತ್ತಿರ್ಬೋದು, ಸುಮಾರು 1000 ವರ್ಷಗಳ ಕಾಲ ನಮಗೆ ಮುಸಲ್ಮಾನರು ನಮ್ಮನ್ನು ಆಳ್ವಿಕೆ ಮಾಡಿದ್ರು ಅಂತ ಹೇಳಿದ್ರೆ, ಆದರೆ ಅವರು ಆಳ್ವಿಕೆ ಮಾಡಿದ್ರೆ 1000 ವರ್ಷ ಹಾಕಿ ಸುಮ್ಮನೆ ಬಿಟ್ಕೊಡ್ಲಿಲ್ಲ. 7ನೇ ಶತಮಾನದಿಂದ ಅವರು ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. 7ನೇ ಶತಮಾನದಲ್ಲಿ ದಾಳಿ ಮಾಡ್ತಾ ಇದ್ರು. ನಾವು ಅದನ್ನು ಹಿಮ್ಮೆಟ್ಟಿಸ್ತಾ ಬಂದ್ವಿ. ಅದು 10ನೇ ಶತಮಾನದಲ್ಲಿ ಸ್ವಲ್ಪ ಒಳಗೆ ಬಂದರು. ಆಗ ಏನು ಮಾಡಿದ್ರೆ ಗಜ್ನಿ ಮೊಹಮ್ಮದ್ ಬಂದ. ಗಜ್ನಿ ಮೊಹಮ್ಮದ್ ಅವತ್ತೆಲ್ಲ ಬಂದವರು ಅಂತ ಹೇಳಿದ್ರೆ ಅರಬ್ ಕಡೆಯಿಂದ ಬಂದ ಮೊಘಲರಿಗೆ ಅವರಿಗೆ ನಮ್ಮಲ್ಲಿ ಇಲ್ಲಿ ಬಂದು ಭಾರತದಲ್ಲಿ ಅವರು ತಮ್ಮ ಪ್ರಾಬಲ್ಯ ಸ್ಥಾಪಿಸಬೇಕು ಅಂತ ಏನಿರಲಿಲ್ಲ. ನಮ್ಮ ದೇವಸ್ಥಾನಗಳಲ್ಲಿರುವಂಥ ದೇವಸ್ಥಾನದ ಗರ್ಭಗುಡಿ ಇರುತ್ತೆ, ಗರ್ಭಗುಡಿಯೊಳಗೆ ಏನು ದೇವರ ಕೆಳಗಡೆ ಇರುವಂಥ ಮುತ್ತು ರಕ್ತ ಪಚ್ಚ ಹವಡೆಗಳಿಂದ ಇರುತ್ತೆ, ಅದನ್ನು ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತಿತ್ತು. ಸೊ ಹಾಗಾಗಿ ಪ್ರತಿಯೊಂದು ಬಂದವರು ದೇವಸ್ಥಾನಗಳನ್ನು ಮಾಡೋರು. ಇದೇ ಥರ ಗಜ್ನಿ ಮೊಹಮ್ಮದ್ ಸುಮಾರು 21 ಸತಿ ಬಂದು ಮಾಡಿದಂತೆ. ಪ್ರತಿ ಸತಿ ಬಂದು ಹೋದಾಗ್ಲೂ ನಮ್ಮವ್ರು ಏನು ಮಾಡ್ತಾರೆ, ಅವ್ರು ಹೊಡ್ಕೊಂಡದ ಅಂದ್ಬಿಟ್ಟು ಅದನ್ನು ಹಾಗೆ ಬಿಡ್ತಾಯಿರಲ್ಲ, ಪಾಳು ಬಿಡ್ತಾಯಿರಲ್ಲ ದೇವಸ್ಥಾನನ. ಪ್ರತಿ ಸತಿ ಹೀಗೆ ಮಾಡ್ದ. ಈ ರೀತಿ ಮಾಡ್ತಾ ಇರಬೇಕಿದ್ರೆ ನಮ್ಮ ಸೋಮನಾಥ ದೇವಸ್ಥಾನ 21 ಸಾರಿ ಹಾಳು ಮಾಡ್ದ ಅಂತ ಗೊತ್ತಿದೆ. ಆ ರೀತಿ ಮಾಡಬೇಕಿದ್ರೆ ಅಯೋಧ್ಯೆಗೂ ಬಂದಿದ್ದ. ಅಯೋಧ್ಯೆಯಲ್ಲೂ ಬಂದು ಆತ ಇಲ್ಲಿ ದೇವಸ್ಥಾನಗಳನ್ನ ಹಾಳು ಮಾಡಿ ಇಲ್ಲೂ ಲೂಟಿ ಮಾಡ್ಕೊಂಡು ಹೋಗಿದ್ದ. ಇದು ಆದಮೇಲೆ 1325ರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಬರಾಬರಿ 2 ಸತಿ ನಮ್ಮ ಮೇಲೆ ಅಂದರೆ ಅಯೋಧ್ಯೆ ಮೇಲೆ ದಾಳಿ ಮಾಡ್ತಾನೆ. ಅದಾದಮೇಲೆ 1350 1388ನೇ ಇಸ್ವಿಲಿ ಶಾ ತುಗ್ಲಕ್ ಅಂತ ಬರ್ತಾನೆ. ಆತನು ಸಹ ಅಲ್ಲಿ ಸೋತು ಹೋಗ್ತಾನೆ. ಕೊನೆಗೆ 1393 1413ರಲ್ಲಿ ಈ ನಡುವೆ ನಸರುದ್ದೀನ್ ತುಗ್ಲಕ್ ಅಂತ ಬರ್ತಾನೆ. ಅವನು ಸಹ 2 ಬಾರಿ ಬಂದು ಸೋತು ಹೋಗ್ತಾನೆ. ಹೀಗೆ ತುಗ್ಲಕ್ ಅವರ 3 ಜನ ಬರ್ತಾರೆ. 3 ಜನ ಬಂದು ಏನು ಮಾಡೋದಕ್ಕಾಗೋದಿಲ್ಲ. ಕೊನೆಗೆ 1489ನೇ ಇಸ್ವಿಯಿಂದ 1517 ನಡುವೆ ಸಿಕಂದರ್ ಲೋಧಿ ಅವನು ದಾಳೆತ್ತಿ ಬರ್ತಾನೆ. ಅವನ ಫಿರೋಜ್ ಶಾ ಖಾನ್ ಅಂತ ಅವನ ಸೈನ್ಯಾಧಿಕಾರಿ ಇರ್ತಾನೆ, ಫಿರೋಜ್ ಖಾನ್ ಅಂತ ಇರ್ತಾನೆ. ಅವನು ಸಹ 10 ಬಾರಿ ಅಯೋಧ್ಯೆ ಮೇಲೆ ಬಂದ್ರೂ ಪ್ರತಿ ಸತಿ ಬಂದಾಗಲೂ ಅವನ್ನ ಹೊಡೆದು ಕಳಿಸ್ತಾ ಇರ್ತಾರೆ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ 1527ನೇ ಇಸ್ವಿಲಿ ಈಗಿನ ಉಜ್ಬೇಕಿಸ್ತಾನ್ ಅಂತೇನಿದೆ, ಆ ಉಜ್ಬೇಕಿಸ್ತಾನ್ ಕಡೆಯಿಂದ ಬಾಬರ್ ಅಂತ ಒಬ್ಬ ದಾಳಿ ಮಾಡಕ್ಕೆ ಬರ್ತಾನೆ. ಆ ರೀತಿ ಬಾಬರ್ ಬಂದವನು ಅವನೇನು ಮಾಡ್ತಾನೆ ಅಂದರೆ 1527ನೇ ಇಸ್ವಿಲಿ ಮೊಟ್ಟ ಮೊದಲನೇದಾಗಿ ಅಯೋಧ್ಯೆಗೆ ಬಂದು ಅಯೋಧ್ಯೆನ ಹಾಳು ಮಾಡ್ತಾನೆ. ಏನು ದೇವಸ್ಥಾನ ಇದೆಯಲ್ಲ ನಾವು ಗೊತ್ತಿದೆಯಲ್ಲ, ಆ ದೇವಸ್ಥಾನ ಹಾಳು ಮಾಡ್ತಾನೆ. ಆ ದೇವಸ್ಥಾನ ಹಾಳು ಮಾಡಬೇಕಿದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಅವರಿಗೆ ದೇವಸ್ಥಾನ ಹಾಳು ಮಾಡಬೇಕು ಅಂತಿರೋದಿಲ್ಲ. ಆದರೆ ಅವ್ರಿಗೆ ಇವಾಗಲೂ ಅಂದರೆ ಒಬ್ಬರು ರಾಜ ಇರ್ತಾರೆ, ಅಂದರೆ ರಾಜನ ಕೆಳಗಡೆ ಇರ್ತಾರೆ. ಅವ್ರಿಗೇನೋ ತಮ್ಮ ಗುರುಗಳಿಗೆ ಏನೋ ಹೇಳಬೇಕು,
ತನ್ನ ರಾಜನಿಗೆ ಏನೋ ಒಂದು ಕಾಣಿಕೆ ಕೊಡಬೇಕು ಅಥವಾ ರಾಜನ್ನ ಓಲೈಸ್ಕೋಬೇಕು ಅನ್ನೋದಕ್ಕೋಸ್ಕರ ಅವನ ಸೈನ್ಯಾಧಿಕಾರಿ ಒಬ್ಬ ಇರ್ತಾನೆ, ಮೀರ್ಬಾಕ್ ಅಂತ ಇರ್ತಾನೆ. ಅವನು ತನ್ನ ಅತಿ ಉತ್ಸಾಹದಿಂದ ರಾಜನಿಗೆ ಏನೋ ತೋರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ ಇಡೀ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇರುತ್ತಲ್ಲ ಅದನ್ನು ನೆಲಸಮ ಮಾಡ್ತಾನೆ. ನೆಲಸಮ ಮಾಡಿದ್ಮೇಲೆ ಅದರ ಮೇಲೊಂದು ಮಸೀದಿ ಕಟ್ತಾನೆ. ಆ ಮಸೀದಿನ ಅದಕ್ಕೇ ಬಾಬ್ರಿ ಮಸೀದಿ ಅಂತ ಹೇಳ್ತಾರೆ. ಸೊ ಹೀಗೆ 1527ನೇ ಇಸವಿವರೆಗೂ ರಾಮನಿಗೆ ಅಯೋಧ್ಯೆ ಬಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿರುತ್ತೆ. 1527ನೇ ಇಸ್ವಿಯಿಂದ ಅಂದರೆ ಸರಿಯಾಗಿ ಹೇಳಬೇಕಂದ್ರೆ 1527 ಇಸ್ವಿಲಿ ಬಾಬರ್ ಬರ್ತಾನೆ. 1528ರಲ್ಲಿ ಅಲ್ಲಿ ಒಂದು ಮಸೀದಿ ಆಗುತ್ತೆ. ಆ ಮಸೀದಿ ಆದಮೇಲೆ ಅಲ್ಲಿಗೆ ಅಧಿಕೃತವಾಗಿ ಮುಸಲ್ಮಾನರಿಗೂ ಮತ್ತು ಅಯೋಧ್ಯೆಗೂ ಒಂದು ಸಂಬಂಧ ಕಲ್ಪನೆ. ಹಾಗನ್ಬಿಟ್ಟು ಅಲ್ಲಿ ನಿತ್ಯವಾಗಿ ನಡೀತಾ ಇತ್ತಾ, ಅಲ್ಲಿ ಅಯೋಧ್ಯೆ ಸಮಾಧಿ ಕಡೆ ನಿತ್ಯವಾಗಿ ನಡೀತಾ ಇತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಪ್ರತಿ ಸತಿನೂ ಅಲ್ಲಿ ಆದಮೇಲೆ ಅಲ್ಲಿ ಯುದ್ಧ ನಡೀತಾನೆ ಇರುತ್ತೆ. 12 ಬಾರಿ ಯುದ್ಧ ನಡೆಯುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ 1530ನೇ ಇಸ್ವಿಲಿ ಹಿಂದೂಗಳು 10 ಯುದ್ಧಗಳನ್ನು ಮಾಡಿ ಅದನ್ನು ವಶಪಡಿಸ್ಕೊಳ್ತಾರೆ. ಪ್ರತಿ ಸತಿ ವಶಪಡಿಸ್ಕೊಂಡು ತಿರ್ಗಾ ಅವರು ಮುಸಲ್ಮಾನರ ದಾಳಿಯಾಗಿರುತ್ತೆ. ಸೊ ಹಾಗಾಗಿ ಒಂದು ಸತಿ ವಶಪಡಿಸ್ಕೊಳ್ತಾರೆ, ಬಿಡ್ತಾರೆ, ವಶಪಡಿಸ್ಕೊಳ್ತಾ ಬಿಡ್ತಾರೆ. ಈ ಥರ ಯುದ್ಧದಲ್ಲಿ ಸುಮಾರು ಲಕ್ಷಾಂತರ ಜನ ಸಾಯ್ತಾ ಬರ್ತಾರೆ. 1586ರಲ್ಲಿ ಅಕ್ಬರ್ ಸಹ 20 ಬಾರಿ ದಾಳಿ ಮಾಡ್ತಾನೆ. 20 ಸತಿ ದಾಳಿ ಮಾಡಿದ್ರು. ಪ್ರತಿ ಸತಿ ದಾಳಿ ಮಾಡಿದಾಗಲೂ ಅವನ್ನ ವಾಪಸ್ ಕಳಿಸ್ತಾರೆ. ತೋದರಮಲ್ ಅಂತ ಇರ್ತಾನೆ. ತೋದರಮಲ್ ಅವನು ಹೇಳ್ತಾನೆ ಅಕ್ಬರ್ಗೆ ಅಯೋಧ್ಯೆ ಬಿಟ್ಕೊಡು ಅಂತ ಕೇಳಿದ್ರು ಅಯೋಧ್ಯೆ ಬಿಟ್ಕೊಡೋದಿಲ್ಲ. ಅದಾದಮೇಲೆ 1640ರಲ್ಲಿ ಔರಂಗಜೇಬ ಅವನು ಸಹ ಅಯೋಧ್ಯೆನ ನೆಲಸಮ ಮಾಡಲು ಕಳಿಸ್ಕೊಡ್ತಾನೆ. ಪ್ರತಿ ಸತಿ ಅಯೋಧ್ಯೆ ನೆಲಸಮ ಮಾಡಿದಾಗಲೂ ಎಲ್ಲೆಲ್ಲಿ ಇರ್ತಾರಲ್ಲ ಹಿಂದೂಗಳೆಲ್ಲ ಒಟ್ಟಿಗೆ ಸೇರಿಕೊಳ್ತಾರೆ, ಅವ್ರನ್ನ ಓಡಿಸ್ ಕಳಿಸ್ತಾರೆ. ಸೊ ಈ ಸತಿ ಔರಂಗಜೇಬು ಬಂದಾಗ ಆವಾಗ ಗುರು ಗೋವಿಂದ್, ಸಿಖ್ಖರ ಏನು ಧಾರ್ಮಿಕ ಗುರು ಇರ್ತಾರೆ ಗುರು ಗೋವಿಂದ್, ಅವರು ಬರ್ತಾರೆ. ಅವರು ಬಂದು ಹಿಂದೂಗಳ ಜೊತೆ ಸೇರಿಕೊಳ್ತಾರೆ. ಅವರು ಬಂದು ಔರಂಗಜೇಬನ ಹೊರಗಡೆ ಕಳಿಸೋದ್ರಲ್ಲಿ ದೊಡ್ಡ ಸೈನ್ಯ ಕಳಿಸಿ ಅವನು ಸೋತು ವಾಪಸ್ ಕಳಿಸ್ತಾರೆ. ಇಷ್ಟೆಲ್ಲ ಆದಮೇಲೆ ಅಂದರೆ ಪ್ರತಿ ಸತಿ ಮಾಡಿದಾಗ್ಲೂ ನಮ್ಮ ಭಾರತದ ಅಸ್ಮಿತೆ ಅನ್ನೋದನ್ನು, ಅಯೋಧ್ಯೆ ಅನ್ನೋದು ನಮ್ಮ ಭಾರತೀಯರ ಮತ್ತು ಹಿಂದೂಗಳ ಅಸ್ಮಿತೆ ಇರುತ್ತೆ ಮತ್ತು ಅಸ್ತಿತ್ವ ಇರುತ್ತೆ. ಹಾಗಾಗಿ ಪ್ರತಿ ಸತಿನೂ ಬಿಟ್ಟುಕೊಡ್ತಾ ಇರಲಿಲ್ಲ. ನಾವು ಅದನ್ನು ತೊಗೊಳ್ಬೇಕು ಅಂತಲೇ ಪ್ರಯತ್ನ ಪಡ್ತಾ ಇದ್ವಿ. ಹೀಗಾಗಿ 1600ರಿಂದ 1700 ಹಾಗೆ ಇರುತ್ತೆ. ಕೊನೆಗೇನಂದರೆ 1930ನೇ ಇಸ್ವಿಲಿ ಏನಾಗುತ್ತೆ ಅಂದರೆ ಅಲ್ಲಿ ಒಬ್ಬರು ಮಹಂತ್ ರಘುದಾಸ್ ಅಂತಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಆ ಒಂದು ಪಾಳು ಬಿದ್ದಂಥ ಒಂಥರ ಇರುತ್ತಲ್ಲ ಅಲ್ಲಿಗೊಂದು ಮೇಲ್ಗಡೆ ಒಂದು ಅಂತಸ್ತು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಹೀಗೆ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಪೂಜಾ ಸ್ಥಳ ಇರುತ್ತಲ್ಲ, ಅವಾಗ ಬ್ರಿಟಿಷರು ಏನು ಮಾಡ್ತಾರೆ, ಸರಿ ಹೀಗಾದರೆ ಒಂದು ಕೆಲಸ ಮಾಡಿ ಅಂದ್ಬಿಟ್ಟು ಅದರ ಮಧ್ಯೆ 3 ಡಿವೈಡ್ ಮಾಡ್ತಾರೆ. ಒಂದು ಆ ಕಡೆ ಬಿಡ್ತಾರೆ, 2 ಬಿಟ್ಟು ಮಧ್ಯದಲ್ಲಿ ಒಂದು ರಾಮನಿಗೆ ಒಂದು ದೇವಸ್ಥಾನ ಮಟ್ಟು ಅದರ ಮೇಲೆ ರಘುದಾಸ್ ಅಂತ ಇರ್ತಾರಲ್ಲ ಅವರು ಮಹಂತ ರಘುವರ್ ದಾಸ್ ಅಂತ ಅವರಿಗೆ ಅದು ಕೊಡ್ತಾರೆ. ಹೀಗೆ ಸ್ವತಂತ್ರ ಹೋರಾಟ ನಡೀತಾ ಇರುತ್ತೆ. ಬ್ರಿಟಿಷ್ನ ಹೊರಗಡೆ ಕಳಿಸ್ಬೇಕು ಅಂತ ಇರ್ತಾರೆ. ಸೊ ಬ್ರಿಟಿಷರು ಕಳಿಸ್ಬೇಕಿದ್ರೆ ಅವಾಗ ಯಾರು ಹಿಂದೂ ಮುಸ್ಲಿಂ ಅಂತ ಯೋಚನೆ ಮಾಡ್ತಿರಲಿಲ್ಲ. ಎಲ್ಲರಿಗೂ ಭಾರತಕ್ಕೆ ಸ್ವತಂತ್ರ ತಂದು ಕೊಡಬೇಕು ಅಂತಿರುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ಆದ ಧಾರ್ಮಿಕವಾಗಿ ಕಿತ್ತಾಟ ಇರಲಿಲ್ಲ. ಆದರೆ ಆಗ ಬ್ರಿಟಿಷರಿಗೆ ಒಂದು ಅರ್ಥ ಆಗುತ್ತೆ, ನಾವು ಭಾರತನ ಈ ರೀತಿ ಇಟ್ಕೊಳ್ಬೇಕು ಅಂದರೆ ಏನು ಸ್ವತಂತ್ರ ಸಂಗ್ರಾಮ ನಡೀತಾ ಇದ್ದ ನಾವು ತಡಿಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ವೈಮನಸ್ಯ ತರಬೇಕು ಅಂತ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಆ ವಿವಾದದ ಜಾಗ ಏನಿರುತ್ತೆ ಅಲ್ಲಿ ಒಂದು ದನದ ಮಾಂಸ ಅಂತ ಹೇಳಿದ್ರೆ ಆ ಜಾಗಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ರಾಮ ಮಂದಿರದಲ್ಲಿ ಒಂದು ಗೋಹತ್ಯೆ ಮಾಡಿಬಿಡ್ತಾರೆ. ಅಂದರೆ 1934ರಲ್ಲಿ ಆ ಏನು ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಒಂದು ಗೋಹತ್ಯೆ ಮಾಡಿಬಿಡ್ತಾರೆ. ಆ ಗೋಹತ್ಯೆ ಮಾಡಿದಾಗ ಹಿಂದೂಗಳಿಗೆ ತುಂಬ ಕೋಪ ಬರುತ್ತೆ. ತುಂಬ ಕೋಪ ಮಾಡಿದಾಗ ಅಂದರೆ ಅವಾಗಲೊಂದು ಸಂಘರ್ಷ ಶುರುವಾಗುತ್ತೆ. ಇವತ್ತೇನು ನಾವು ಕರಸೇವೆ ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಕುಟ್ಟಬೇಕು ಅಂತೇಳಿ ಇವತ್ತೇನು ನಾವು 1992ನೇ ಇಸ್ವಿಲಿ ಅಲ್ಲಿ ಹೋಗಿ ಹೊಡೆದಾಕಿದ್ರು ಅಂತ ಹೇಳ್ತೀವಿ, ಅದಲ್ಲ. ಅದಕ್ಕಿಂತ ಮುಂಚೆನೇ 1934ನೇ ಇಸ್ವಿಲಿ ಆಗಿರುತ್ತೆ. ಆ 34ನೇ ಇಸ್ವಿಲಿ ಅಲ್ಲಿ ಹೋಗಿ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಹೊಡೆದಾಕಿರ್ತಾರೆ. ಆಗ ಅಲ್ಲಿದ್ದಂಥ ಕಲೆಕ್ಟರ್ ಏನು ಮಾಡ್ತಾನೆ ಅಂದರೆ ಒಂದು ಇಡೀ ಅಯೋಧ್ಯೆನ ತನ್ನ ಕಂಟ್ರೋಲಿಗೆ ತಗೊಳ್ತಾನೆ. ಕಂಟ್ರೋಲಿಗೆ ತಗೊಳ್ದಲ್ಲಿ ಏನು ಮಾಡ್ತಾನೆ ಅಂದರೆ ಅವನು ಎಲ್ಲ ಹಿಂದೂಗಳ ಮೇಲೆ ಒಂದು ಪುಂಡಗಂದಾಯ ಅಂತ ಹಾಕ್ತಾನೆ. ಆ ಪುಂಡಗಂದಾಯ ಎಷ್ಟಪ್ಪ ಅಂತ ಹೇಳಿದ್ರೆ ಅವರು ಆ ಪುಂಡಗಂದಾಯ ಕೊಡೋದಕ್ಕೆ ಎಷ್ಟೊಂದು ಮನೆಗಳು ತಮ್ಮ ಮನೆ ಮಠಗಳನ್ನೆಲ್ಲ ಮಾರಿ ಅವರ ಪುಂಡಗಂದಾಯ ಕೊಡಬೇಕಾಗತ್ತೆ. ಆದರೂ ಸಹ ಅವ್ರು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ನಾವು ಕೊಡ್ತಾ ಇರೋದು ಅದು ನಮ್ಮ ಶ್ರದ್ಧಾ ಕೇಂದ್ರ ರಾಮನಿಗೋಸ್ಕರ ಕೊಡ್ತಾ ಇದ್ದೀವಿ ಅಂತೇಳಿ ಸಂತೋಷದಿಂದ ಕೊಟ್ಬಿಟ್ಟಿರ್ತಾರೆ. ಎಷ್ಟೊಂದು ಜನ ಅವ್ರು ಏನು ಮಾಡ್ತಾರೆ ಅಂದರೆ ಕೊಡೋಕ್ಕಾಗೋದಿಲ್ಲ, ಅವ್ರ ಹತ್ರ ಇರೋದು ಮನೆ ಮಾರಿದ್ರೂ ಉಳಿಯೋಕ್ಕಾಗಲ್ಲ ಅಂತ ಹೇಳಿದಾಗ ತನ್ನ ಇನ್ನೂ 1 ವರ್ಷ ಅಲ್ಲ 2 ವರ್ಷ ಅಲ್ಲ 5 ವರ್ಷ 10 ವರ್ಷ ಅಂದರೆ 15 ತಮ್ಮ ಜೀವಮಾನ ಅವಧಿವರೆಗೂ ಅವರು ಪುಂಡಗದಾಯನ ಕಟ್ಟಿರ್ತಾರೆ. ಅದಾದಮೇಲೆ ಏನು ಮಾಡ್ತಾನೆ ಆ ಕಲೆಕ್ಟರ್ ಏನು ಮಾಡ್ತಾನೆ ಅಂದರೆ ಮತ್ತೆ ಏನು ಮಸೀದಿಗೆ ಎಲ್ಲ ಅವರೆಲ್ಲ ಹೊಡೆದಾಕಿರ್ತಾರಲ್ಲ ಆ ಮಸೀದಿ ಹೊಡೆದಿದ್ದಕ್ಕೆಲ್ಲದನ್ನೆಲ್ಲ ಸರಿಯಾದ ಒಂದು ತಿರ್ಗಾ ಮೇಲ್ಛಾವಣಿ ಹಾಕಿಸಿ ಅದನ್ನು ಮಾಡ್ತಾನೆ. ಸೊ ಹೀಗಾಗಿ 1934ರಿಂದ 1947ವರೆಗೂ ಯಥಾಸ್ಥಿತಿ ಹಾಗೆ ಕಾಪಾಡ್ಕೊಂಡು ಬರುತ್ತೆ. ಇನ್ನು 1947 ಸ್ವತಂತ್ರ ನಮಗೆ ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಆ ಸ್ವತಂತ್ರ ಬಂದಿದ ನಂತರ ಅಯೋಧ್ಯೆಯ 2ನೇ ಅಧ್ಯಾಯ ಶುರು ಆಗುತ್ತೆ. ನಮಗೆಲ್ಲರಿಗೂ ಗೊತ್ತಿರುವಂತೆ 1947ನೇ ಇಸ್ವಿಲಿ ನಮಗೆ ದೇಶಕ್ಕೆ ಸ್ವತಂತ್ರ ಬಂತು. ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶಕ್ಕೆ
ನೆಹರೂರವರು ಸೆಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆದರು. ಮತ್ತೊಮ್ಮೆ ಹೇಳ್ತೀನಿ, ಅವರು ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ, ಅವರು ಸೆಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಯಾಕೆ ಅಂತ ಹೇಳಿದ್ರೆ ಆವಾಗ ಎಲ್ಲರಿಗೂ ಗೊತ್ತಿರುವಂತೆ ಮಹಾತ್ಮ ಗಾಂಧಿ ಸುಮಾರು 13 ಜನಗಳು ಒಟ್ಟಿಗೆ ಕೂತ್ಕೊಂಡು ಯಾರು ದೇಶದ ಮುಂದಿನ ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿದಾಗ ಇಬ್ಬರು ಹೆಸರಿದೆ, ಅದರಲ್ಲಿ ಚಾಲ್ತಿ ಇತ್ತು. ಮೊದಲನೇದು ನೆಹರು ಅವ್ರದ್ದಿತ್ತು, ಎರಡನೇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇತ್ತು. ಅವ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ 13 ಜನದಲ್ಲಿ 12 ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಅವರು ಆಯ್ಕೆ ಮಾಡಿದ್ರು. ಆದರೆ ಒಬ್ಬರೇ ಒಬ್ಬರು ಬಹುಶಃ ಅದು ನೆಹರು ಅವ್ರದ್ದೇ ಇರಬೇಕೇನೋ, ಅವ್ರದ್ದೇ ಓಟು. ಸೊ ಆದರೆ ನೆಹರು ಇತ್ತು. ಆದರೆ ಗಾಂಧಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲ ನೀವು ನೆಹರು ಅವರಿಗೇನೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿದ್ರು. ಆದರೆ ಗಾಂಧಿಯವರು ಹೇಳಿದ್ದ ಮಾತನ್ನು ಶಿರಸಾ ವಹಿಸ್ತಿದ್ದಂಥ ಕೆಲವು ಮನುಷ್ಯರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರವರು ಒಂದು ಚೂರು ಬೇಜಾರು ಮಾಡ್ಕೊಳ್ತಾರೆ. ಆಯಿತು ಅಂತೇಳಿ ಒಪ್ಕೊಂಡು ಹೋದರು. ಆ ರೀತಿ ಒಪ್ಕೊಂಡು ತಾನು ನಿರ್ಲಿಪ್ತನಾಗಿರಬೇಕಿದೆ. ತಿರ್ಗಾ ಮಹಾತ್ಮ ಗಾಂಧಿಯವರು ಕರೆದು, ಬೇಡ, ಅವರು ಪ್ರಧಾನಮಂತ್ರಿ ಆಗಿರಲಿ, ನೀನು ಈ ದೇಶದ ರಕ್ಷಣಾ ಮಂತ್ರಿ ಆಗಿರು, ಈ ದೇಶದ ಗೃಹ ಮಂತ್ರಿ ಆಗಿರು. ಯಾಕೆಂತ ಹೇಳಿದ್ರೆ ಪ್ರಧಾನಮಂತ್ರಿ ಆಗಿದ ತಕ್ಷಣ ಎರಡನೇದಿರದೆ ಗೃಹ ಮಂತ್ರಿ. ಇಡೀ ದೇಶದ ಗೃಹ ಇಲಾಖೆ ಅನ್ನೋದು ತುಂಬ ಇದು ಹೊಸದಾಗಿ ದೇಶ ಆಗ್ತಾ ಇದೆ. ಸೊ ಹಾಗಾಗಿ ಗೃಹ ಇಲಾಖೆ ಅನ್ನೋದು ತುಂಬ ದೊಡ್ಡದಾದ ಇಲಾಖೆ, ಅದು ತುಂಬ ಚೆನ್ನಾಗಿರಬೇಕು, ಅದು ದಕ್ಷರಾಗಿರಬೇಕು, ನಿನ್ನಂಥ ದಕ್ಷರು ಯಾರೂ ಇಲ್ಲ. ಸೊ ಹಾಗಾಗಿ ನೀನೇ ಇರಬೇಕು ಅಂತೇಳಿ ಹೇಳಿದಕ್ಕೋಸ್ಕರ ಮೊದಲು ಬೇಡ ಅಂಥೇಳಿ ಕೊನೆಗೆ ಗಾಂಧಿಯವರು ಹೇಳಿದ್ದಕ್ಕೋಸ್ಕರ ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಖಾತೆಯನ್ನು ವಹಿಸ್ಕೊಂಡ್ರು. ಗೃಹ ಖಾತೆ ವಹಿಸ್ಕೊಂಡ್ಮೇಲೆ ಅವತ್ತು ನಿಮಗೆಲ್ಲರಿಗೂ ಗೊತ್ತಿರೋಗೆ 565 ರಾಜ್ಯಗಳಾಗಿ ಸಣ್ಣ ಪುಟ್ಟ ರಾಜ್ಯಗಳಾಗಿತ್ತು. ಆ ರಾಜ್ಯಗಳನ್ನೆಲ್ಲನೂ ಸೇರಿಸುವಂಥದ್ದು ಒಂದು ದೊಡ್ಡದಾದ ಭಾರತದ ಒಕ್ಕೂಟ ಮಾಡಬೇಕು ಅಂತಿತ್ತು. ಆ ಥರ ಒಕ್ಕೂಟ ಮಾಡಬೇಕಿದ್ರೆ ಬ್ರಿಟಿಷರು ಅಲ್ಲಿರೋರಿಗೆಲ್ಲರಿಗೂ 3 ಒಂದು ಆಯ್ಕೆಗಳನ್ನು ಕೊಟ್ಟಿದ್ದರು. ಒಂದು, ಭಾರತಕ್ಕೆ ಸೇರಿಕೊಳ್ಬೇಕು, ಇಲ್ಲಾಂತ ಹೇಳಿದ್ರೆ ಪೂರ್ವ ಅಥವಾ ಪಶ್ಚಿಮ ಪಾಕಿಸ್ತಾನಕ್ಕೆ ಸೇರಿಕೊಳ್ಬೇಕು, ಇಲ್ಲಾಂದರೆ ತಟಸ್ಥವಾಗಿರಬೇಕು ಅಂತ. ಆ ರೀತಿಯಲ್ಲಿ 3 ಇಡೀ 565 ರಾಜ್ಯಗಳಲ್ಲಿ 562 ರಾಜ್ಯಗಳು ಒಟ್ಟಿಗೆ ಸೇರಿಸೋದಕ್ಕೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸಾಧ್ಯ ಆಯಿತು. ಅದರಲ್ಲಿ ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ಕರ್ನಾಟಕದ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ಭಾರತ ದೇಶದ ಭಾರತದ ಒಕ್ಕೂಟಕ್ಕೆ ಮೊದಲನೇದಾಗಿ ಸೇರಿಕೊಂಡಿದ್ದೆ ಕರ್ನಾಟಕ. ಅದು ನಮ್ಮ ಮೈಸೂರು ಮಹಾರಾಜರ ಹೆಗ್ಗಳಿಕೆಯವರು ಯಾವುದೇ ರೀತಿಯಾದ ಆಮಿಷಗಳನ್ನು ಒಡ್ಡದಲೆ ಅಥವಾ ಯಾವುದೇ ರೀತಿಯಾದ ಏನೂ ಕೇಳದಲ್ಲೇ ನಿಸ್ವಾರ್ಥವಾಗಿ ಭಾರತಕ್ಕೆ ಸೇರಿಕೊಂಡಂಥ ಮೊದಲನೇ ರಾಜ್ಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ. ಅದಾದಮೇಲೆ ಇನ್ನು 3 ರಾಜ್ಯಗಳನ್ನ ಹೇಳಿದ್ನಲ್ಲ, 3 ರಾಜ್ಯ, ಒಂದು ಕಾಶ್ಮೀರ, ಅದು ಹಾಗೆ ಉಳ್ಕೊಳ್ತು, ತಾವು ಹಾಗೆ ಓದ್ಕೊಳ್ತೀವಿ. ಇನ್ನೊಂದು ಅಲಿಗಢ, ಅವರು ಸಹ ನಾವು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿದ್ರು. 3ನೇವರು ಹೈದರಾಬಾದ್ ನಿಜಾಮ್ ಅಂತಿದ್ರು. ಅದಾದಮೇಲೆ ಅದನ್ನೆಲ್ಲ ಹೊಡೆದೋಡಿಸಿದ್ರು ಅನ್ನೋದು ಗೊತ್ತಿದೆ, ಅದು ನಮಗೆ. ಇದೆಲ್ಲ ಮಾಡ್ತಾ ಇರಬೇಕಿದ್ರೆ, ಆದರೆ ಗುಜರಾತಿಂದ ಬಂದಿದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ತಮ್ಮ ಅಸ್ಮಿತೆ ಅಂದರೆ ಭಾರತದ ಅಸ್ಮಿತೆ, ಗುಜರಾತ್ ಅಸ್ಮಿತೆ ಬಗ್ಗೆ ತುಂಬ ಅವರಿಗೆ ಕಾಳಜಿ ಇತ್ತು. ಅವರಿಗೆ 21 ಬಾರಿ ಗುಜರಾತ್ ಸೋಮನಾಥ ದೇವಸ್ಥಾನನ ಗಜ್ನಿ ಮಹಮ್ಮದ್ ತೋಡ್ಕೊಂಡು ಹೋಗಿದ್ದ. ಸೊ ಅಲ್ಲಿ ದೇವಸ್ಥಾನದ ಭಂಗ ಮಾಡಿದ್ದ. ಅಲ್ಲೊಂದು ಭವ್ಯವಾದ ಮಂದಿರ ಕಟ್ಟಬೇಕು ಅಂತಿತ್ತು. ಸೊ ಹಾಗಾಗಿ ಅಲ್ಲೊಂದು ಭವ್ಯವಾದ ಮಂದಿರ ಕಟ್ಟಕ್ಕೆ ಅಂತ ಹೋಗ್ತಾರೆ. ಆಗ ಸಹಜವಾಗಿ ಅವ್ರು ಹೇಳ್ತಾರೆ ಅಂದರೆ, ಹೋಗಿ ನೆಹರು ಹತ್ರ ಹೋಗಿ ಹೇಳ್ತಾರೆ, ನಾವು ದೊಡ್ಡದಾದ ಒಂದು ಮಂದಿರ ಕಟ್ಟಬೇಕು ಅಂತ ಇದ್ದೀವಿ, ಸೋಮನಾಥದಲ್ಲಿ ಮಂದಿರ ಕಟ್ಟಿದ್ದೀವಿ ಅಂತ ಹೇಳಿದ್ರೆ, ಅದು ಯಾತಕ್ಕೋ ನೆಹರೂರವರಿಗೆ ಒಂದು ಅಳುಕು ಅಂತನೋ ಅಥವಾ ಹಿಂದೂಗಳ ಬಗ್ಗೆ ಅವರಿಗೆ ನಿರಾಸಕ್ತಿನೋ ಅಥವಾ ಹಿಂದೂಗಳು ಹೇಗಿದ್ದರೂ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂತನೋ ಅಥವಾ ಮುಸ್ಲಿಮರ ಓಲೈಕೆನೋ ಗೊತ್ತಿಲ್ಲ, ಅವ್ರೇನು ಮಾಡ್ತಾರೆ, ಇಲ್ಲ ಅಲ್ಲಿ ದೇವಸ್ಥಾನ ಕಟ್ಟಬಾರ್ದು ಅಂತ ಹೇಳ್ತಾರೆ. ಇಲ್ಲೆಲ್ಲ ನಾವು, ಆದರೆ ನೆಹರು ಅವರು ಎಷ್ಟೇ ಹೇಳಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಗೊತ್ತಿರುತ್ತೆ, ಅವರು ಅವರು ನಿರಂತರ ಅಂತ ಅವ್ರೇನು ಹೇಳ್ತಾರೆ, ಇಲ್ಲ ನಾವು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದಾಗ, ಹಾಗಿದ್ರೆ ನಾವು ಸರ್ಕಾರದಿಂದ ₹1 ಕೊಡಲ್ಲ, ₹1 ಸರ್ಕಾರದಿಂದ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ ಅಷ್ಟೇ ದಿಟ್ಟವಾಗಿ ಹೇಳ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ನಿಮ್ಮ ಸರ್ಕಾರದಿಂದ ₹1 ಬೇಡ, ಜನರಿಂದ ಸಂಗ್ರಹ ಮಾಡಿ ನಾನು ದೇವಸ್ಥಾನ ಕಟ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ 1947ನೇ ಇಸ್ವಿಲಿ ಶುರು ಮಾಡಿಕೊಂಡು 1948ನೇ ಇಸ್ವಿಲಿ ಅವರು ಅಲ್ಲೊಂದು ಸುಂದರವಾದ ದೇವಸ್ಥಾನ ಕಟ್ತಾರೆ. ಆ ದೇವಸ್ಥಾನ ಕಟ್ಟಿ ಸಹಜವಾಗಿ ದೇವಸ್ಥಾನ ಕಟ್ಟಿದ ಮೇಲೆ ಪ್ರಧಾನಮಂತ್ರಿಗಳನ್ನು ಬಂದು ಅವ್ರನ್ನ ಕರೆದು, ದೇವಸ್ಥಾನ ಕಟ್ಟಿದ್ದೀವಿ, ಜನರ ದುಡ್ಡಿಂದ ಕಟ್ಟಿದ್ದೀವಿ, ಸರ್ಕಾರದಿಂದ ಬರ್ತದೆ, ಆದರೆ ನೀವು ದೇಶದ ಪ್ರಧಾನಮಂತ್ರಿಗಳಾಗಿದ್ದೀರಿ, ಸೊ ಹಾಗಾಗಿ ಬಂದು ನೀವು ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಆಗಲೂ ಸಹ ಅದೇ ರೀತಿಯಾದ ನೆಹರು ಅವರು ಉದ್ಘಾಟನೆ ತೋರಿಸ್ತಾರೆ. ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ತಾನೂ ಬರೋದಿಲ್ಲ ಅಂದಷ್ಟೇ ಅಲ್ಲದೆ ತನ್ನ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಹೋಗಬಾರ್ದು ಅಂತ ಒಂದು ಕಟ್ಟಪ್ಪನೆ ಹೊರಡಿಸ್ತಾರೆ. ಅದೇ ರೀತಿ ಅವರು ಯಾವಾಗ ನೆಹರು ಅವರು ಬರಲ್ಲ ಅಂತ ಹೇಳಿದಾಗ, ಅವಾಗ ರಾಜೇಂದ್ರ ಪ್ರಸಾದ್ ನಮ್ಮ ದೇಶದ ಮೊದಲೆಯ ರಾಷ್ಟ್ರಪತಿಗಳಾಗಿರ್ತಾರೆ, ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಅವ್ರು ಸಂತೋಷದಿಂದ ಒಪ್ಕೊಂಡು ಅವ್ರು ಹೋಗ್ತೀನಿ ಅಂತ ಹೇಳಿದಾಗ, ಸ್ವತಃ ಖುದ್ದಾಗಿ ನೆಹರು ಅವರೊಂದೇ ರಾಷ್ಟ್ರಪತಿಗಳಿಗೊಂದು ಕಾಗದ ಬರೀತಾರೆ, ಇಲ್ಲ ನೀವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಹೋಗಬಾರ್ದು ಅಂತ ಹೇಳ್ತಾರೆ. ಆದರೆ ಆ ನೆಹರೂರವರು ಬರೆದಿದ್ದಂಥ ಪತ್ರನ ಪಕ್ಕಕ್ಕಿಟ್ಟು ಹೇಳ್ತಾರೆ, ನಾನು ಮೊದಲು ಹಿಂದೂ, ನನಗೆ ಧರ್ಮ ದೇಶ ಎರಡೂ ಮುಖ್ಯ, ಸೊ ಹಾಗಾಗಿ ನಾನು ಭಾರತೀಯ ನಾನು ಹೌದು, ಆದರೆ ಸಂವಿಧಾನದ ಬಗ್ಗೆ ನನಗೆ ಗೌರವ ಇದೆ, ಆದ್ರೂ ಭಾರತದ ಬಗ್ಗೆ ಗೌರವ ಇದ್ರೂ ನನಗೆ ನನ್ನ ಧರ್ಮನೂ ಮುಖ್ಯ ಅಂಥೇಳಿ ನೆಹರು ಅವರ ಪತ್ರನ ಪಕ್ಕಕ್ಕಿಟ್ಟು ಮುಂದೆ ಹೋಗ್ತಾರೆ. 1948ನೇ ಇಸ್ವಿಲಿ ಅಲ್ಲೊಂದು ಭವ್ಯವಾದ ಮಂದಿರ ಕಟ್ತಾರೆ. ಈಗ ಇನ್ನೊಂದು ಮಂದಿರ ಕಟ್ಟಬೇಕಿದ್ರೆ ಎಲ್ಲ ಕಡೆನೂ ಒಂದು ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು
ಅಂತ ಒಂದು ಗಾದೆ ಇದೆ. ಅಂತ ಹೇಳಿದ್ರೆ ಅವ್ನಿಗೆ ಇಷ್ಟ ಇಲ್ಲದಿದ್ದರೆ ಅದಕ್ಕೆ ಏನಂದರೆ, ಇಲ್ಲಿ ಈ ಮಂದಿರ ಆಗ್ತಾ ಇದೆ, ಆ ಮಂದಿರದಕ್ಕೆ ಬರೋದಕ್ಕೆ ಇಲ್ಲ, ಸುಮಾರು ಜನ ಒಂದಷ್ಟು ಸಾಧು ಸಂತರು ಮತ್ತು ಒಂದಷ್ಟು ಪಕ್ಷಗಳು ಎಲ್ಲ ಅಂತಂದರೆ ಮಂದಿರ ಅಪೂರ್ಣ ಆಗಿದೆ, ಸೊ ಹಾಗಾಗಿ ಆ ಮಂದಿರ ಅಪೂರ್ಣ ಆಗೋ ಮಂದಿರನ ಅಲ್ಲಿ ಉದ್ಘಾಟನೆ ಮಾಡಬಾರ್ದು, ಅದು ನಮ್ಮ ಧರ್ಮದ ಪ್ರಕಾರ ತಪ್ಪು ಅಂತ ಹೇಳ್ತಾರೆ. ನಿಜ ಹೇಳಬೇಕು ಅಂತ ಹೇಳ್ತಾರೆ, ನಮ್ಮ ದೇವಸ್ಥಾನ ಅನ್ನೋ ಕಲ್ಪನೆ ಅವ್ರಿಗೆ ಯಾರಿಗೂ ದೇವಸ್ಥಾನದ ಕಲ್ಪನೆ ಅನ್ನೋದೇ ಗೊತ್ತಿಲ್ಲ. ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ಒಂದು ಗರ್ಭಗುಡಿ, ಆ ಗರ್ಭಗುಡಿಯೊಳಗೆ ಒಂದು ದೇವರು, ಆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ, ಇಷ್ಟೇ ಇರೋದು ದೇವಸ್ಥಾನ. 4 ಒಂದು ಕಂಬಗಳು ಇರುತ್ತೆ, ಆ 4 ಕಂಬಗಳಿಗೆ ಒಂದು ಇದು ಕಟ್ತಾರೆ, ಏನೋ ಸುತ್ತಲೂ ಕಟ್ತಾರೆ, ಅದರ ಮೇಲೊಂದು ಮಧ್ಯದಲ್ಲಿ ಒಂದು ದೇವಸ್ಥಾನ ಇಡ್ತಾರೆ, ದೇವರು ಇಡ್ತಾರೆ, ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಅದಕ್ಕೊಂದು ಎತ್ತರದ ಕಟ್ಟಿದ್ರೆ, ಇಷ್ಟು ಕಟ್ಟಿದ್ರೆ ಅದೇ ಮಾತ್ರ ದೇವಸ್ಥಾನ, ಅದು ಮಾತ್ರ ದೇವಸ್ಥಾನ. ಅದು ಹೊರಗಡೆ ಏನು ಕಟ್ತೀವಲ್ಲ, ಪ್ರಾಂಗಣ ಕಟ್ತೀವಿ, ಅದ್ರ ಹೊರಗಡೆ ಏನು ವಿಶಾಲವಾದ ಭವ್ಯವಾದ ಮಂದಿರ ಕಟ್ತೀವಿ, ಅದೆಲ್ಲನೂ ದೇವಸ್ಥಾನದ 2ನೇ ಭಾಗ ಆಗುತ್ತೆ ಹೊರತು ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ. ಹಾಗಾಗಿ ಆಗಬೇಕಾಗಿರೋದು, ಮೂಲ ಆಗಬೇಕಾಗಿರೋದೊಂದು ಗರ್ಭಗುಡಿ. ಇದೇ ಗರ್ಭಗುಡಿ ಇದೆ, ಇದೇ ರೀತಿಯೇ ಏನು ಸೋಮನಾಥದಲ್ಲಿ ಏನು ಕಟ್ಟಿದಾರಲ್ಲ, ಸೋಮನಾಥದಲ್ಲಿ ಮಾಡಿದ್ದನು, ಅದಕ್ಕೊಂದು ಫೋಟೋನು ತೋರಿಸ್ತೀನಿ ನಿಮಗೆ ಇಲ್ಲಿ ತೋರಿಸ್ತಾ ಅದನ್ನು ಫೋಟೋನಲ್ಲಿ ನಿಮಗೆ ನೋಡ್ಬೋದು. ಇಲ್ಲಿ ಹಿಂದ್ಗಡೆ ಒಂದು ಫೋಟೋ ಬರ್ತಿದೆ, ಆ ಫೋಟೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವತ್ತಿನ ದಿವಸದ್ದು ಅಲ್ಲಿ ಏನು ಫೋಟೋ ಇದೆ, ಅದರಲ್ಲೂ ನೋಡಿ. ಮತ್ತು ನಿಮಗೆ ಅವತ್ತು ಇರೋದು 1948ನೇ ಇಸ್ವಿಲಿರೋ ಫೋಟೋ ನೋಡಿ, ಆಮೇಲೆ ಇವಾಗ 2023ನೇ ಇಸ್ವಿಲಿರೋ ಫೋಟೋ ನೋಡಿ, ಎರಡೂ ಗೊತ್ತಾಗುತ್ತೆ. 48ನೇ ಇಸ್ವಿಲಿ ಅಲ್ಲಿದ್ದು ಬರೀ ಒಂದು ಗರ್ಭಗುಡಿ ಮಾತ್ರ, ಅದಾದಮೇಲೆ ಭವ್ಯವಾಗಿ ಕಟ್ತಾರೆ. ಸೊ ಅದೇ ರೀತಿಯಾದ ಭವ್ಯವಾದ ಮಂದಿರನು ಇವತ್ತು ರಾಮನಲ್ಲಿ ಕಟ್ತಾ ಇರೋದನ್ನು 22ನೇ ದಿವಸ 22ನೇ ತಾರೀಕು, ಜನವರಿ 22ನೇ ತಾರೀಕು ಅದೇ ರೀತಿ ಗರ್ಭಗುಡಿ ಆಗ್ತಿದೆ. ಅದ್ರ ಮೇಲೆ ಮುಂದೆ ಇನ್ನೊಂದು 2-3 ವರ್ಷಗಳಲ್ಲಿ ಭವ್ಯವಾದ ಮಂದಿರ ಆಗುತ್ತೆ. ಸೊ ಇಲ್ಲಿಗೆ ನಮಗೆ ಬರೀ ಗರ್ಭಗುಡಿ ಇದೆ, ಅಪೂರ್ಣ ಮಂದಿರ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಉತ್ತರ ಸಿಕ್ಕಿದಾಗಾಯಿತು. ಆ ಉತ್ತರನ ಇವತ್ತಲ್ಲ, ಅವತ್ತೇ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅದಾದಮೇಲೆ ಆಗ್ಲೇ ಯಾವಾಗ ಇಲ್ಲಿ 1948ನೇ ಇಸ್ವಿಲಿ ಅಲ್ಲಿ ಸೋಮನಾಥದಲ್ಲಿ ಒಂದು ಭವ್ಯವಾದ ಮಂದಿರ ಆಯಿತು, ಅಲ್ಲಿ ಆಯ್ತಾಗ ಅವಾಗ ಸಹಜವಾಗಿ ಹಿಂದೂಗಳೆಲ್ಲ ಹೋಗಿ ಕೇಳ್ಕೊಂಡು ನೆಹರು ಅವರು ಕೇಳ್ತಾರೆ, ಇಲ್ಲ ಅಲ್ಲಿ ಹೋಗಿ ನನಗೊಂದು ಭವ್ಯವಾದ ಮಂದಿರ ಕಟ್ಕೊಡ್ಬೇಕು, ಅಲ್ಲೆಲ್ಲೋ ಕಟ್ಟಿದ್ದೀರಿ, ಅದೇ ರೀತಿಯೇ ಇಲ್ಲೂ ಅಯೋಧ್ಯೆಯಲ್ಲೂ ಒಂದು ಮಂದಿರ ಕಟ್ಕೊಟ್ಬಿಡಿ ಅಂತ ಹೇಳ್ತಾರೆ. ಆದರೆ ಮತ್ತೆ ನೆಹರು ಅವರು ಇಲ್ಲ ನಾನು ಕಟ್ಟಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಕಟ್ಟಕ್ಕಾಗದೇ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಗಲಾಟೆ ನಡೀತಿರುತ್ತೆ. 1949ನೇ ಇಸ್ವಿ ಡಿಸೆಂಬರ್ 23ರಂದು ಅಲ್ಲೇನು ಗುಂಬಸ್ ಇರುತ್ತೆ, ಆ ಗುಂಬಸ್ ಇದರಲ್ಲಿ ಏಕಾಏಕಿ ಅಲ್ಲೊಂದು ರಾಮಲಲ್ಲನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗ್ಬಿಡುತ್ತೆ. ಅದು ಉದ್ಭವ ಆಗ್ಬಿಡುತ್ತೆ, ರಾತ್ರಿ ಉದ್ಭವತ್ತೆ. ಇವತ್ತೇನು ನಾವು ನೋಡ್ತಾ ಇದ್ದೀವಲ್ಲ, ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿನ ಮುಂಚೆ ಇವಾಗ ಏನು ನೋಡ್ತೀವಲ್ಲ ರಾಮಲಲ್ಲ, ಅದು ಅಲ್ಲಿ ಪ್ರತ್ಯಕ್ಷ ಆಗಿದ್ದು 1949ನೇ ಇಸ್ವಿಯ ಡಿಸೆಂಬರ್ 23ನೇ ತಾರೀಕು. ಯಾವಾಗ ರಾಮಲಲ್ಲ ಅಲ್ಲಿ ಉದ್ಭವ ಆಗಿದೆ ಅಂತ ಗೊತ್ತಾಗುತ್ತೋ, ಆ ಸುದ್ದಿ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಎಲ್ಲರೂ ಜನಗಳಿಗೂ ಗೊತ್ತಾಗುತ್ತೆ. ಅವಾಗ ಏನಂದರೆ ಇದ್ದಕ್ಕಿದ್ದಂಗೆ ಉದ್ಭವ ಆಯಿತು ಅಂತ ಹೇಳಿದ್ರೆ ದೇಶದಲ್ಲ ಪ್ರಪಂಚಾದ್ಯಂತ ಜನಗಳು ಒಂದ್ರ ಮೇಲೆ ಬರ್ತಾ ಶುರು ಆಗಿಬಿಡ್ತಾರೆ. ಈ ರೀತಿ ಬಂದಾಗ ಈ ವಿಷಯನೂ ನೆಹರುವರೆಗೂ ಹೋಗುತ್ತೆ. ನೆಹರುವರೆಗೂ ಹೋದಾಗ ನೆಹರು ಕೆಂಡಾಮಂಡಲ ಆಗಿಬಿಡ್ತಾರೆ. ಯಾರು ಈ ರೀತಿ ಮಾಡಿದ್ದು, ಹೇಗಾಯಿತು ಇದು ಈ ಥರ ಅಂತೇಳಿ ಅದಕ್ಕೊಂದು ಕಂಡುಹಿಡಿಬೇಕು ಅಂತ ಕಳಿಸ್ತಾರೆ. ಆ ಕಂಡುಹಿಡಿಬೇಕು ಅಂತ ಕಳಿಸಿದ್ದಲ್ದಲ್ಲೇ ಏನು ಮಾಡ್ತಾರೆ ಅಂದರೆ, ಆ ಜಾಗದಲ್ಲಿ ಜನ ತಂಡೋಪತಂಡವಾಗಿ ಬರ್ತಾ ಇರ್ತಾರೆ. ಸುಮಾರು ಜನ ಬಂದಾಗ, ರಾಮಲನ್ನ ಬಂದಾಗ ಬಹುಶಃ ಅದನ್ನು ಅವತ್ತಿನ ದಿವಸನೇ ಸರಿಯಾಗಿ ಒಂದು ದೂರದೃಷ್ಟಿ ಇದ್ದರೆ ಅಥವಾ ಒಂದು ನೈತಿಕತೆ ಇದ್ದರೆ ಅಥವಾ ಹಿಂದೂಗಳ ಮೇಲೆ ಒಂದು ಅವರಿಗೆ ಒಳ್ಳೆಯ ನಂಬಿಕೆ ಇದ್ದರೆ ಅವತ್ತಿನ ದಿವಸನೇ ಬೆರಳಲ್ಲೇ ಮುರಿದೋಗೋದನ್ನು ಅದನ್ನು ದೊಡ್ಡದಾಗಿ ಮಾಡ್ಕೊಂಡ್ರು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಆ ರಾಮಲಲ್ಲ ಏನಿಟ್ಟಿರ್ತಾರೆ ಆ ರಾಮಲಲ್ಲನ ಸುತ್ತಲೂ ಒಂದು ಬಾಗಿಲು ಥರ ಹಾಕಿಸ್ತಾರೆ, ಕಟ್ಬಿಟ್ಟು ಅಲ್ಲಿ ಬೀಗ ಹಾಕ್ತಾರೆ. 1949ನೇ ಇಸ್ವಿಲಿ ಮೊಟ್ಟ ಮೊದಲನೇ ಬಾರಿಗೆ ಬೀಗ ಹಾಕಿಸ್ತಾರೆ. ಅಲ್ಲಿವರೆಗೂ ಹಿಂದೂಗಳಿಗೂ ಮತ್ತು ಮುಸಲ್ಮಾನರಿಗೂ ಇಬ್ಬರಿಗೂ ಅಲ್ಲಿ ಪೂಜೆ ಅವಕಾಶ ಇದ್ದಿದ್ದು. 1940 ಅಂದರೆ ಬ್ರಿಟಿಷರ ಕಾಲದಲ್ಲೂ ಅಲ್ಲಿ ನಿತ್ಯ ಪೂಜೆ ನಡೀತಾ ಇತ್ತು, ಬ್ರಿಟಿಷರ ಕಾಲದಲ್ಲೂ ಸಾಮಾನ್ಯರು ಹೋಗ್ಬೋದಾಗಿತ್ತು. ಆದರೆ 1949ನೇ ಇಸ್ವಿಲಿ ನಮ್ಮವ್ರದೇ ಸರ್ಕಾರ ಇದ್ರೂ ಮೊಟ್ಟ ಮೊದಲನೇ ಬಾರಿಗೆ ಆ ರಾಮಲಲ್ಲನ ವಿಗ್ರಹಕ್ಕೆ ಅಥವಾ ರಾಮಲಲ್ಲನ ದೇವಸ್ಥಾನ ಇರುತ್ತಲ್ಲ ಅದಕ್ಕೆ ಬೀಗ ಜಡಿಲಾಗುತ್ತೆ. ಆ ಬೀಗ ಜಡಿದ ಮೇಲೆ ಅದು ಹಿಂದೂಗಳು ತಿರುಗ ಗಲಾಟೆ ಮಾಡ್ತಾರೆ. ಆಗೇನು ಮಾಡ್ತಾರೆ ಅಂದರೆ, ಅರ್ಚಕರು ಮಾತ್ರ ಪ್ರತಿ ದಿವಸ ಹೋಗಲ್ಲಿ ಪೂಜೆ ಸಲ್ಲಿಸ್ಕೊಂಬರ್ಬೋದು ಅಂತ ಹೇಳ್ತಾರೆ. ಅದಲ್ದಲೇ ಈ ರೀತಿಯಾದ ಹೇಗಾಯಿತು, ಇಲ್ಲಿ ಯಾವ ರೀತಿ ಆಯಿತು ಅಂತ ಅವಾಗ ಗೋವಿಂದ ವಲ್ಲಭಾಯ್ ಪಂಟ್ ಅಂತ ಇರ್ತಾರೆ, ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಾರೆ. ಆ ಮುಖ್ಯಮಂತ್ರಿಗಳನ್ನ ಕರೆದು ಇದರ ಬಗ್ಗೆ ನನಗೊಂದು ವಿಸ್ತೃತವಾದ ವರದಿ ಕೊಡಿ, ಇದನ್ನು ನನಗೆ ಹುಡುಕೊಡಬೇಕು ಅಂತ ಹೇಳ್ತಾರೆ. ಸರಿ, ಗೋವಿಂದ ವಲ್ಲಭ ಪಂತ್ ಏನು ಮಾಡ್ತಾರೆ ಅಂದರೆ, ಅವಾಗ ಅಲ್ಲಿನಂಥ ಅಲಹಾಬಾದ್ ಪ್ರದೇಶ ಕಮಿಷನರ್ ಆಗಿದ್ದಂಥ ಶ್ರೀ ಕೆ ನಾಯರ್ ಅಂತ ಇರ್ತಾರೆ, ಅವ್ರನ್ನ ಕರೆದು ಹೇಳ್ತಾರೆ, ನೋಡಪ್ಪ ಈ ಥರ ಇಲ್ಲೊಂದು ಪ್ರಧಾನಮಂತ್ರಿಗಳಿಂದ ಒಂದು ನನಗೆ ಆದೇಶ ಬಂದಿದೆ, ನೀ ಹೋಗಲ್ಲಿ ಅದನ್ನು ಏನೇನಾಗಿದೆ ಅಂತ ನೋಡ್ಕೊಂಬರಬೇಕು ಅದನ್ನು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರೇನು ಮಾಡ್ತಾರೆ ಅಂದರೆ, ಕಮಿಷನರು ಅವರು ತಮ್ಮ ಬಲಗೈ ಬಂಟ ಅವರನ್ನ ಗುರುದತ್ ಸಿಂಗ್ ಅಂತನ್ನ ಅವ್ರನ್ನ ಕರೆದು ಅವ್ರು ಹೇಳ್ತಾರೆ, ಇದಕ್ಕೊಂದು ವಿಸ್ತೃತವಾದ ವರದಿ ಕೊಡು ಅಂತ ಹೇಳ್ತಾರೆ. ಆಗ್ಲೇ ಗುರುದತ್ ಸಿಂಗ್ ಏನು ಮಾಡ್ತಂದರೆ, ಇಡೀ ಸುಮಾರು ಒಂದು 15
15-20 ದಿವಸಗಳ ಕಾಲ ಅದನ್ನು ನೋಡಿ ಅದೆಲ್ಲರೂ ನೋಡಿ ಅವರೊಂದು ವರದಿ ಕೊಡ್ತಾರೆ. ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿರುತ್ತೆ, ಇಲ್ಲಿ ಯಾವುದೇ ರೀತಿಯಾದ ಇದು ಮೂಲ ಸ್ಥಳ ಬಂದು ಹಿಂದೂ ಮೂಲ ದೇವಸ್ಥಾನ ಇದ್ದಂಥ ಕುರುಹುಗಳಿದೆ. ಇಲ್ಲಿರೋ ಎಲ್ಲದನ್ನು ಇಲ್ಲಿರೋ ಕಂಬಗಳನ್ನು ಉಪಯೋಗಿಸಿದ್ದಾರೆ. ಆ ಕಂಬಗಳಿರೋದೆಲ್ಲ ಹಿಂದೂ ಧಾರ್ಮಿಕವಾಗಿದ್ದು, ಯಾವುದು ಮುಸಲ್ಮಾನರ ಮಸೀದಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಹಾಗಾಗಿ ಇದನ್ನು ಮುಸಲ್ಮಾನರು ಯಾವಾಗಲೂ ಬಾಬರನ್ನೋನು ಬಂದು 1527 ಇಸ್ವಿಲಿ ಏನು ಕಟ್ಟಿದ್ದಾನೆ, ಒಡೆದಾಕಿ ಕಟ್ಟಿದ್ದಾನೆ, ಅದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಪುರಾವೆಗಳಿದೆ. ಸೊ ಹಾಗಾಗಿ ಇದು ಯಾವುದೇ ರೀತಿಯಾದ ಮುಸಲ್ಮಾನರ ಇದು ಮಸೀದಿ ಆಗಿರಲಿಲ್ಲ. ಇದು ಮೂಲತಃ ಹಿಂದೂ ಧರ್ಮದ ಒಂದು ದೊಡ್ಡ ದೇವಸ್ಥಾನ ಇತ್ತು. ಸೊ ಹಾಗಾಗಿ ಸರ್ಕಾರದ ವತಿಯಿಂದಾನೇ ಅಲ್ಲೊಂದು ದೇವಸ್ಥಾನ ಕಟ್ಟಿಬಿಟ್ಟು ಈ ಸಮಸ್ಯೆನ ಶಾಶ್ವತವಾಗಿ ಪರಿಹಾರ ಮಾಡಬಹುದು ಅಂತ ಆ ವರದಿಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಈ ವರದಿನ ತೊಗೊಂಡೋಗಿ ಕೊಟ್ಟಿದಾಗ ಈ ವರದಿ ಬಂದಿದ ತಕ್ಷಣವೇ ರೊಟ್ಟಿ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನಾಗೆ KK ನಾಯರ್ ಅವರು ಏನು ಮಾಡ್ತಾರೆ ಅಂದರೆ, ಆ ವರದಿ ಬಂದಿದ ತಕ್ಷಣವೇ ಅಲ್ಲೊಂದು ಆ ಇಡೀ ಅದು ಹಿಂದೂ ಧಾರ್ಮಿಕ ಸಂಬಂಧಪಟ್ಟಿದ್ದು ಅಂಥೇಳಿ ಒಂದು 500 ಆ ದೇವಸ್ಥಾನದ್ದೇನು ರಾಮಲಲ್ಲ ಇರ್ತಾನಲ್ಲ, ಆ ರಾಮಲಲ್ಲನ ಸುತ್ತದ 500 ಮೀಟರ್ ಪ್ರದೇಶದಲ್ಲಿ ಬೇರೆ ಯಾವುದೇ ರೀತಿಯಾದ ಚಟುವಟಿಕೆಗಳು ನಡೀಬಾರ್ದು ಅಂದ್ಬಿಟ್ಟು ಒಂದು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಒಂದು ಖುಷಿ ಅಂತ ಹೇಳಿದ್ರೆ 1949 ಇಸ್ವಿಲಿ ಹಾಕಿದ್ದಂಥ ಆ ಒಂದು ನಿಷೇಧಾಜ್ಞೆ ಇವತ್ತುವರೆಗೂ ಯಾರೂ ಸಹ ತೆಗೆಯೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಅಷ್ಟು ಕಟ್ಟುನಿಟ್ಟಿನ ಸುಗ್ರೀವಾಜ್ಞೆ ಯಾವ ರೀತಿ ಹಾಕಬೇಕು ಸರ್ಕಾರದ ಕಡೆಯಿಂದ ಆ ರೀತಿ ಹಾಕಿರ್ತಾರೆ. ಸೊ ಹಾಗಾಗಿ ಸ್ವತಂತ್ರಾನಂತರ ಮೊಟ್ಟ ಮೊದಲನೇ ಕರಸೇವಕ ಯಾರಾದರೂ ಇದ್ದಾರೆ ಅಥವಾ ರಾಮ ಮಂದಿರಕ್ಕೆ ಯಾರಾದರೂ ಅಂತ ಹೇಳಿದ್ರೆ ಅದು ನಿಸ್ಸಂದೇಹವಾಗೂ KK ನಾಯರ್ ಅಂತ ಹೇಳಿದ್ರು ತಪ್ಪಾಗಲಾರದು. ನೆಹರು ಅವರಿಗೆ ಈ ವಿಷಯ ಹೋಗುತ್ತೆ. ನೆಹರು ಅವರಿಗೆ ತುಂಬ ಕೋಪ ಬರುತ್ತೆ. ಅವರು ಉದ್ದಟತನ ಮಾಡ್ತಾ ಇದೆಯಾ ನೀನು, ಇಲ್ಲ ಹೀಗೆಲ್ಲ ಮಾಡಬಾರ್ದು, ಸರ್ಕಾರಿ ಅಧಿಕಾರಿಯಾಗಿ ನೀನು ಹೀಗೆ ಮಾಡ್ತೀಯಾ ಅಂಥೇಳಿ ಏನು ಮಾಡ್ತಾರೆ, ಗೋವಿಂದ ವಲ್ಲಭ ಪಂತ್ ಅವ್ರಿಗೆ ಕರೆದು ಹೇಳ್ತಾರೆ, ಇಲ್ಲ ನೀವು ಮಾಡ್ತಾ ಇದ್ದಾನೆ, ಸೊ ಹಾಗಾಗಿ ಇವನ್ನ ವಜಾ ಮಾಡು ಅಂತ ಹೇಳ್ತಾರೆ. ಸೊ ಸ್ವಾಮಿನಿಷ್ಠರು ಇವ್ರು ಹೇಳಿದ್ದಾರೆ, ಏನೋ ನೆಹರು ಹೇಳಿದ್ದಾರೆ, ಸೊ ಹಾಗಾಗಿ ಮಾಡಲೇಬೇಕು ಅಂತೇಳಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ KK ನಾಯರ್ ಅವ್ರನ್ನ ಏನಲ್ಲಿ ಕಲೆಕ್ಟರ್ ಆಗಿರ್ತಾರಲ್ಲ ಕಲೆಕ್ಟರಿಂದ ವಜಾಗಿರಿ ಮಾಡ್ತಾರೆ. ವಜಾ ಮಾಡಿದ್ರೆ ಸ್ವತಃ ಆತ ಬ್ಯಾರಿಸ್ಟರ್ ಆಗಿರ್ತಾರೆ. ಸೊ ಸ್ವತಃ ಆತ ಒಳ್ಳೆಯ ಲಾಯರು. ಅವ್ರೇನು ಮಾಡ್ತಾರೆ ಅಂದರೆ ಸರ್ಕಾರದ ವಿರುದ್ಧ ತಾವೇ ನ್ಯಾಯಾಲಯಕ್ಕೆ ಹೋಗ್ತಾರೆ. ನ್ಯಾಯಾಲಯಕ್ಕೆ ಹೋಗ್ದಲ್ಲೇ ಖುದ್ದಾಗಿ ತಮ್ಮ ಪರವಾಗಿ ತಾವೇ ವಾದ ಮಾಡಿ ಆ ವಾದದಲ್ಲಿ ಗೆಲ್ತಾರೆ. ಗೆಲ್ಲದಲ್ಲೇ ಆ ನ್ಯಾಯಾಧೀಶರಿಗೆ ಹೇಳಿ ತನಗೆ ಅವಮಾನ ಆಗಿದೆ, ಸೊ ಹಾಗಾಗಿ ನಾನು ಮತ್ತೆ ಬೇರೆ ಯಾವುದೋ ಪ್ರದೇಶಕ್ಕಲ್ಲ ಅದೇ ಪ್ರದೇಶಕ್ಕೆ ಕಲೆಕ್ಟ್ರಾಗಿ ಕೊಡುವಂಥ ನೀವು ಆದೇಶ ಕೊಡಬೇಕು ಅಂತ ಹೇಳ್ತಾರೆ. ಆಗ ನ್ಯಾಯಾಧೀಶರನ್ನು ಒಪ್ಕೊಳ್ತಾರೆ. ಹಾಗಾಗಿ ಮೊಟ್ಟ ಮೊದಲೇ ಬಾರಿಗೆ ನೆಹರೂರವರಿಗೆ ಮುಖಭಂಗ ಮಾಡಿದಂಥ ಯಾರಾದರೂ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅದು KK ನಾಯರ್ ಅವರು. ಆದರೆ ಈ KK ನಾಯರ್ ಅವರು ಯಾರು ಮತ್ತು ಅಲ್ಲಿ ರಾಮ ವಿಗ್ರಹ ಹೇಗೆ ಬಂತು ಅಂತ ಹೇಳಿದ್ರೆ ಅದಕ್ಕೊಂದು ರೋಚವಾದ ಕಥೆ ಇದೆ. KK ನಾಯರ್ನವರು ಮೂಲತಃ ಅವರು ಕೇರಳದ ಆಲಪ್ಪುಳದವರು. ಅವರು 1907 ಇಸ್ವಿಯ ಸೆಪ್ಟೆಂಬರ್ 7ನೇ ತಾರೀಕಲ್ಲಿರ್ತಾರೆ. ಅವರ ಪೂರ್ತಿ ಹೆಸರು ಕಡಂಗಲಂ ಕರುಣಾಕರ್ ನಾಯರ್ ಅಂತ. ಅವರು ಚಿಕ್ಕ ವಯಸ್ಸಿನಲ್ಲೇ ತುಂಬ ಬುದ್ಧಿವಂತಿರ್ತಾರೆ. ತಮ್ಮ 20ನೇ ವರ್ಷದಲ್ಲೇ ಅವರು ಬ್ಯಾರಿಸ್ಟರ್ ಪದವಿ ಮಾಡ್ಕೊಂಡು ಬರ್ತಾರೆ. ಬ್ಯಾರಿಸ್ಟರ್ ಪದವಿ ಮಾಡ್ಕೊಂಡು ಕೇರಳದಿಂದ ಬಂದು ಕೆಲ ಕಾಲ ಆವಾಗ ತಮಿಳುನಾಡಲ್ಲಿ ಅವರೊಂದು ನ್ಯಾಯಾಲಯದಲ್ಲಿ ಅವರು ಲಾಯರ್ ಆಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ತಮ್ಮ ಇದನ್ನು ಕಲೆಕ್ಟರ್ಗಿರಿ ಮಾಡಿ ಅದು ಅಂದರೆ 1945ನೇ ಇಸ್ವಿಲಿ ಅವರು ಇಲ್ಲಿ ಈ ಫೈಜಾಬಾದ್ ಅಂತ ಇವತ್ತೇನು ಅಯೋಧ್ಯೆ ಇದೆ ಆ ಫೈಜಾಬಾದು ಅಲ್ಲಿಯ ಡಿಸ್ಟಿಕ್ ಕಲೆಕ್ಟರ್ ಆಗಿ ಬಂದಿರ್ತಾರೆ. ಅವ್ರಿಗೆ ಅಂತ ಹೇಳಿದ್ರೆ ಸ್ವಭಾವತಃ ಜನ್ಮತಃ ಹಿಂದೂ, ಅವ್ರಿಗೆ ಇಲ್ಲಿ ನಡೀತಾ ಇರೋದೆಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಕುತೂಹಲ ಇತ್ತು. 1949ನೇ ಇಸ್ವಿ ಡಿಸೆಂಬರ್ 19ನೇ ತಾರೀಕು ಹೇಗೆ ಇಲ್ಲಿ ರಾಮಲಲ್ಲ ಬಂತು ಅಂತ ಹೇಳಿದ್ರೆ, ಆ ರಾಮಲಲ್ಲನ ಅಲ್ಲಿ ಇಟ್ಟೋರು ಬೇರೆ ಯಾರೂ ಅಲ್ಲ, ಸ್ವತಃ KK ನಾಯರ್ ಅವರ ಹೆಂಡತಿಯಾದಂಥ ಶ್ರೀಮತಿ ಶಕುಂತಲಾ ನಾಯರ್ ಅವರು. ಹಿಂದಿನ ದಿವಸ ರಾತ್ರಿ ಏನು ಮಾಡಿರ್ತಾರೆ ಅಂತಂದ್ರು ಯಾರಿಗೂ ಗೊತ್ತಾಗ್ದಲೇ ಹೋಗಿ ಒಬ್ಬರು ಶಾಸ್ತ್ರಿಗಳನ್ನ ಕರ್ಕೊಂಡೋಗಿ ಪುರೋಹಿತರು ಕರ್ಕೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬಂದಿರ್ತಾರೆ. ಎಲ್ಲರಿಗೂ ಏನಂತ ಅಂದ್ಕೊಳ್ತಾರೆ ಅಂದರೆ ಅಲ್ಲಿ ಉದ್ಭವ ಆಗಿದೆ ಅಂತ. ಆದರೆ ಈ ನಿಜವಾದ ರಾಮಲಲ್ಲ ನೋಡಿದ್ದೀವಿ, ಅದನ್ನು ಮಾಡಿದವರು ಶಕುಂತಲಾ ನಾಯರ್ ಅವರು. ಆಮೇಲೆ ಶಕುಂತಲಾ ನಾಯರ್ ಅವರಿಗೆ ತುಂಬ ಕಷ್ಟಗಳು ಕೊಡ್ತಾರೆ. ತುಂಬ ಕಷ್ಟ ಕೊಟ್ಟಮೇಲೆ ಅದೆಲ್ಲ ಸಹಿಸ್ಕೊಂಡು ಮುಂದೆ ಆಕೆ ಸಂಸದೆ ಆಗ್ತಾರೆ. ಅದಾದಮೇಲೆ ನಾಯರವರು ಸಹ ಅವರು ಅಷ್ಟೇ ಕೆಲಸ ಬಿಟ್ಬಿಟ್ಟು ಹೊರಗಡೆ ಬರ್ತಾರೆ. ಕೆಲಸ ಬಿಟ್ಟು ಹೊರಗಡೆ ಬಂದಮೇಲೆ ಅವರೂ ಸಹ ಸಂಸದರಾಗ್ತಾರೆ. ನಮ್ಮ ಭಾರತದ ಸಂವಿಧಾನದಲ್ಲಿ ಗಂಡ ಹೆಂಡತಿ ಮೊಟ್ಟ ಮೊದಲನೇದಾಗಿ ಗಂಡ ಹೆಂಡತಿ ಇಬ್ಬರೂ ಸಂಸದರಾಗಿದ್ದವರು ಅಂತ ಹೇಳಿದ್ರೆ ಯಾರಾದರೂ ಇದ್ದಾರೆ ಅಂದರೆ KK ನಾಯರ್ ಮತ್ತು ಶಕುಂತಲಾ ನಾಯರ್ ಅವರೇ. ಅದಾದಮೇಲೆ ಅವ್ರು ಎಷ್ಟು ಅವರು ಜನಪ್ರಿಯರಾಗಿರ್ತಾರೆ ಅಂದರೆ, ಫೈಜಾಬಾದಲ್ಲಿ ಮೂಲತಃ ಅವರು ಕೇರಳದವರು, ಆದರೂ ಅವರು ಫೈಜಾಬಾದ್ ಅಥವಾ ಅಯೋಧ್ಯೆಯಲ್ಲಿ ಎಷ್ಟು ಪ್ರಸಿದ್ಧಿ ಆಗಿರ್ತಾರೆ ಅಂತ ಹೇಳಿದ್ರೆ, ಅವರು ತಮ್ಮ ರಾಜೀನಾಮೆ ಕೊಟ್ಟಿದ್ದಂಥ ವಿಧಾನಸಭೆಯಲ್ಲಿ ಸದಸ್ಯರಿದ್ದ ರಾಜೀನಾಮೆ ಕೊಟ್ಟಿದ್ದ ನಂತರ ಅವರ ಕಾರ್ ಡ್ರೈವರ್ ಹೋಗಿ ಅಲ್ಲಿ ನಿಂತ್ಕೊಳ್ತಾನೆ. ಜನ ಅವರ ಕಾರ್ ಡ್ರೈವರ್ನೂ ಸಹ ಗೆಲ್ಲಿಸ್ತಾರೆ. ಸೊ ಇಂತಹ ಹೋರಾಟಗಾರರು
ಮೊಟ್ಟ ಮೊದಲೇ ಕರಸೇವೆ ಮಾಡಿದವರು 1948ನೇ ಸ್ವತಂತ್ರ ಆದಮೇಲೆ ಅಯೋಧ್ಯೆಗೆ ಹೋರಾಡಿದವರು ಅಂದರೆ ಇವರು. ಸೊ ಇದಾದಮೇಲೆ ಏನು ಮಾಡ್ತಾರೆ ಅಂದರೆ 1950ನೇ ಇಸ್ವಿಲಿ ಹಿಂದೂ ಮಹಾಸಭಾದ ಗೋಪಾಲ್ ಸಿಂಗ್ ವಿಶಾರದ್ ಅವ್ರೇನು ಮಾಡ್ತಾರೆ ಅಂದರೆ ಅಯೋಧ್ಯೆಯಲ್ಲಿ, ಯಾಕೆಂದರೆ ಬಾಗಿಲು ಬೀಗ ಹಾಕ್ಬಿಟ್ಟಿರ್ತಾರೆ, ನಮಗೆ ಪೂಜೆ ಮಾಡೋದಕ್ಕೆ ಬರೀ ಅರ್ಚಕರು ಮಾತ್ರ ಹೋಗಿ ಪೂಜೆ ಮಾಡ್ತಿರ್ತಾರೆ, ಹಾಗಾಗಿ ನಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆ ಹೂಡ್ತಾರೆ. ಪ್ರಪ್ರಥಮ ಬಾರಿಗೆ ಸ್ವತಂತ್ರ ಬಂದ ಮೇಲೆ ನ್ಯಾಯಾಲಯದಲ್ಲಿ ದಾಖಲೆ ಅಯೋಧ್ಯೆ ಪರವಾಗಿ ಯಾವುದಾದ್ರೂ ಒಂದು ವ್ಯಾಜ್ಯ ಹೂಡ್ತು ಅಂದರೆ ಅದು ಗೋಪಾಲ್ ಸಿಂಗ್ ವಿಶಾರದ್ ಅವ್ರದ್ದು ಆಗಿರುತ್ತೆ. ಸೊ ನಮ್ಮಲ್ಲಿ ಒಂದು ಇದಿರುತ್ತೆ, ಏನಂತ ಹೇಳಿದ್ರೆ ಒಬ್ಬ ಯಾರೊಂದು ಬೋಂಡ ಅಂಗಡಿ ಇಡ್ತಾನೆ ಅಂತ ಹೇಳಿದ್ರೆ ಅವ್ನ ವ್ಯಾಪಾರ ಚೆನ್ನಾಗಾಗ್ತಿದೆ ಅಂತ ತಕ್ಷಣ ಏನು ಮಾಡ್ತಾರೆ ಅಂದರೆ ಇನ್ನೊಬ್ರು ನಂದು ಇರಲಿ ಅಂತ ಇಡ್ತಾರೆ. ಅವ್ರು ಬೇರೆ ಅಂಗಡಿ ಇಡಲ್ಲ, ಅವ್ರು ಏನು ಮಾಡ್ತಾರೆ, ಅವರು ಬೋಂಡ ಅಂಗಡಿ ಇಡ್ತಾರೆ. ಸೊ ಇಬ್ಬರು ಬೋಂಡ ಅಂಗಡಿ ಯಾವಾಗ ಜನ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ಅವ್ನಿಗೆ ಇಬ್ಬರು ವ್ಯಾಪಾರ ಆಗ್ತಿದೆ, ಅರ್ಧ ಆಗ್ತಿದೆ ಅಂತ ಹೇಳಿದ್ರೆ ಕೊನೆಗೆ ಮೂರನೇನು ಏನು ಮಾಡ್ತಾರೆ ಅಂದರೆ ಇವರಿಬ್ಬರಿಗೆ ಆಗುತ್ತಲ್ಲ ಅಂತ ನಾನು ಒಬ್ಬ ಬಂತಂದು ಇಡಬೇಕು ಅಂತ ಹೇಳ್ತಾರೆ. ಹಾಗೆ ಅಂದರೆ ಮೊದಲನೇನು ವ್ಯಾಪಾರ ಆಗಲ್ಲ, ಎರಡನೇನು ವ್ಯಾಪಾರ ಆಗಲ್ಲ, ಮೂರನೇನು ವ್ಯಾಪಾರ ಆಗಲ್ಲ. ಅದು ನಮ್ಮ ಮನುಷ್ಯ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಜನಜೀವನದಲ್ಲಿ ಸಮಾಜದಲ್ಲಿ ನಡ್ಕೊಂಡ್ಬಂದಿರೋಂಥದ್ದು. ಇದೇ ರೀತಿಯಾಗಿ 1950ನೇ ಇಸ್ವಿಲಿ ಯಾವಾಗ ಗೋಪಾಲ್ ಸಿಂಗ್ ವಿಶಾರದ್ ಅವರಲ್ಲಿ ನಾವು ಅಯೋಧ್ಯೆಯಲ್ಲಿ ಪೂಜೆ ಮಾಡಬೇಕು ಅಂತ ನಮಗೆ ಅವಕಾಶ ಕೊಡಬೇಕು ಅಂತ ಕೇಳ್ತಾರೆ, ಅದೇ ಸಮಯದಲ್ಲೇ ನಿರ್ಮೋಹಿ ಅಖಾಡ ಅಂತ 1959ನೇ ಇಸ್ವಿಲಿ ಏನು ಮಾಡ್ತಾರೆ ಅಂದರೆ ನಿರ್ಮೋಹಿ ಅಖಾಡ ಅಂತ ಒಂದಿರುತ್ತೆ. ಆ ನಿರ್ಮೋಹಿ ಅಖಾಡದವ್ರು ಏನು ಮಾಡ್ತಾರೆ, ನಾವು ಸಹ ನಮಗೂ ಆ ಅಯೋಧ್ಯೆ ಮೇಲೆ ನಮಗೂ ಹಕ್ಕಿದೆ ಅಂದ್ಬಿಟ್ಟು ಅವ್ರ ಕಡೆಯಿಂದನೂ ಒಂದು ಜಾಗಕ್ಕೊಂದು ಹಾಕ್ತಾರೆ. ಅದಾದಮೇಲೆ 1961ನೇ ಇಸ್ವಿಲಿ ಆ ಪ್ರದೇಶದ ಒಂದು ಸುನ್ನಿ ವಕ್ಫ್ ಬೋರ್ಡ್ ಅಂತ ಇರ್ತಾರೆ ಮುಸಲ್ಮಾನರದು, ಅವರು ಸಹ ಪ್ರಕರಣ ದಾಖಲಿಸುವ ಮುಖಾಂತರ 3 ಜನ ಅಂದರೆ 1950ನಲ್ಲಿ ಗೋಪಾಲ್ ಸಿಂಗ್ ಅವರು, 1950ರಲ್ಲಿ ನಿರ್ಮೋಹಿ ಅಖಾಡ, 1961ನೇ ಇಸ್ವಿಲಿ ಅಲ್ಲಿಗೆ ಮುಸಲ್ಮಾನರವರ ಸುನ್ನಿ ವಕ್ಫ್ ಬೋರ್ಡ್ ಅವರು ಹಾಕ್ತಾರೆ. ಸೊ ಹೀಗಾಗಿ ನ್ಯಾಯಾಲಯದಲ್ಲಿ 3 ಜನಗಳನ್ನು ವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿಂದ ಅದು ಅಧಿಕೃತವಾಗಿ ನ್ಯಾಯಾಲಯದಲ್ಲಿ ಅದಕ್ಕೆ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದು ಹೋಗುತ್ತೆ. ಅಧಿಕೃತವಾಗಿ ಸಂಘ ಪರಿವಾರ ಇದರಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತು ಸಾಮಾನ್ಯವಾಗಿ ಕೇಳ್ತಾರೆ ಅಂದರೆ ಇದು RSSನವರು ಬಂದು ಇಲ್ಲಿ ಹೋರಾಟ ಮಾಡೋದು ಅಂತ ಹೇಳ್ತಾರೆ. ಸಂಘ ನೇರವಾಗಿ ಈ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಲಿಲ್ಲ, ಆದರೆ ಸಂಘ ಪರಿವಾರ ಅಂತ ಹೇಳಿದ್ರೆ ಇದು BJP ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಇವರೆಲ್ಲ ಬಂದು ಹೋರಾಟ ಮಾಡಿದ್ರು. 1984ನೇ ಇಸ್ವಿಲಿ ಆಗಲೇ ನಾವು ನೋಡಿದ್ವಿ, 1950 ಅದಾದಮೇಲೆ 59 ಅದಾದಮೇಲೆ 61ರಲ್ಲಿ 3 ಸಮಿತಿಗಳನ್ನು ಅಲ್ಲಿ ನ್ಯಾಯಾಲಯಕ್ಕೆ ಹೋಗ್ತು. ಅದಾದಮೇಲೆ ನಡೀತಾ ಬಂತು. ನಮ್ಮಲ್ಲಿ ಗೊತ್ತಿರಬೇಕು ನ್ಯಾಯಾಲಯದಲ್ಲಿ ಹೇಗೆ ಅಂತಾರೆ ನಡೀತಾ ಹೋಗುತ್ತೆ, ಅದು ನಿರಂತರವಾಗಿ ನಡೀತಾ ಇರುತ್ತೆ, ಅದಕ್ಕೇನು ಇದಿರೋದಿಲ್ಲ. ಸೊ ಈಗ ಹಾಗೆ ನಿಧಾನವಾಗಿ ತಳ್ಕೊಂಡು ಹೋಗ್ತಾ ಇತ್ತು. ಆ ರೀತಿ ಹೋದ್ಮೇಲೆ 1984ನೇ ಇಸ್ವಿಲಿ ಇದೇ ರೀತಿ ಆಗೋದ್ರೆ ನಮ್ಗೆ ಆಗೋದಿಲ್ಲ ಅಂಥೇಳಿ ಆಗ ಅಶೋಕ್ ಸಿಂಘಲ್ ಅವರು ಮತ್ತು ನಮ್ಮ ಪೇಜಾವರ ಶ್ರೀಗಳು, ಉಡುಪಿಯ ಮಠಾಧೀಶರಾಗಿದ್ದಂಥ ಪೇಜಾವರ ಶ್ರೀಗಳು, ಇವರೆಲ್ಲ ಸೇರಿಕೊಂಡು ಒಂದು ವಿಶ್ವ ಹಿಂದೂ ಪರಿಷತ್ ಅವರೆಲ್ಲ ಸೇರಿಕೊಂಡು ಒಂದು ಕ್ರಿಯಾ ಸಮಿತಿ ಅಂತ ಮಾಡಿಕೊಂಡು ರಾಮ ಜನ್ಮಭೂಮಿಯ ನಿರ್ಮಾಣ ಸಮಿತಿ ಅಂತ ಕ್ರಿಯಾ ಮಾಡಿಕೊಂಡು ಅದರಲ್ಲಿ ಆಂದೋಲನಕ್ಕೆ ಮುಂದಾಕಿ ಆಗ ಏನು ನಮ್ಮ ರಾಮಲಲ್ಲನಿಗೆ ಅಲ್ಲಿ ಬೀಗ ಹಾಕಿದ್ದಾರೆ ಆ ಬೀಗನ ತೆಗೆಸಬೇಕು ಅಂತ ಹೋರಾಟ ಮಾಡ್ತಾರೆ. ಇದೇ ಸಮಯದಲ್ಲಿ ಏನಾಗಿರುತ್ತೆ ಅಂತಂದರೆ 1984ರಲ್ಲಿ ಅವಾಗ ಆಗ ದೇಶದ ಪ್ರಧಾನಮಂತ್ರಿಗಳಾಗಿ ರಾಜೀವ್ ಗಾಂಧಿಯವರು ಆಗಿರ್ತಾರೆ. ಅವರು ಶಾಬಾನು ಒಂದು ಪ್ರಕರಣ ಇರುತ್ತೆ. ಆ ಶಾಬಾನು ಪ್ರಕರಣದಲ್ಲಿ ನ್ಯಾಯಾಲಯ ಏನು ಕೊಟ್ಟಿರುತ್ತೆ, ಆ ನ್ಯಾಯಾಲಯ ಕೊಟ್ಟದ್ದನ್ನು ಧಿಕ್ಕರಿಸಿ ಮತ್ತು ಮುಸ್ಲಿಮರನ್ನು ಧಿಕ್ಕರಿಸಿ ಅವರು ಮುಸಲ್ಮಾನರ ಪರವಾಗಿ ಶಾಬಾನು ಪರವಾಗಿ ಒಂದು ದೊಡ್ಡದಾದ ಒಂದು ಸುಗ್ರೀವಾಜ್ಞೆ ತೊಗೊಂಬಂದು ಹೋರಾಟ ಮಾಡಿರ್ತಾರೆ. ಸೊ ಹಾಗಾಗಿ ಇಡೀ ಹಿಂದೂಗಳಿಗೆ ಅವ್ರ ಮೇಲೆ ಒಂದು ಆಕ್ರೋಶ ಇರುತ್ತೆ. ಆಗ ರಾಜೀವ್ ಗಾಂಧಿಯವರ ಸ್ನೇಹಿತ, ಪರಮಾಪ್ತ ಸ್ನೇಹಿತ ಅರುಣ್ ಅವರು ಹೇಳ್ತಾರೆ, ನೋಡಪ್ಪ ನೀನು ಹಿಂದೂಗಳನ್ನ ನೀನು ತುಂಬ ರೋಷ ಬರ್ಸೋಕ್ಕೆ ಕಾರಣೆಯಾಗಿದೆ, ಹಾಗಾಗಿ ಹಿಂದೂಗಳಿಗೆ ಏನಾದರೂ ಮಾಡಬೇಕಲ್ಲ ಅಂತ ಕೇಳ್ತಾ ಇರಬೇಕಿದ್ರೆ ಅದೇ ಸಮಯದಲ್ಲೇ ಇಲ್ಲಿ 1984ನೇ ಇಸ್ವಿಲಿ ಏನು ವಿಶ್ವ ಹಿಂದೂ ಪರಿಷತ್ತು ಅಲ್ಲಿ ಬೀಗ ತೆಗಿಬೇಕು ಅಂತ ಹೇಳಿದ್ರೆ, ನೋಡು ಇದೇ ಸುವರ್ಣಾವಕಾಶ, ನೀನು ಆ ಬೀಗ ತೆಗಿಯೋಕ್ಕೆ ಅವಕಾಶ ಮಾಡಿಕೊಡು ಅಂತಾರೆ. ಆಗ ಶಾಬಾನು ಪ್ರಕರಣದಲ್ಲಿ ಏನು ಹೋಗಿತ್ತಲ್ಲ, ಅವಮಾನ ಆಗಿತ್ತಲ್ಲ, ಅದಕ್ಕೆ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅನ್ನೋ ಗಾದೆ ಥರನೇ ಇಲ್ಲಿ ಹಿಂದೂಗಳ ಪರವಾಗಿ ಹಿಂದೂ ವಿರೋಧವಾಗಿದ್ದಾರೆ, ಮುಸಲ್ಮಾನರ ಪರವಾಗಿದ್ದಾರೆ ಅಂತ ರಾಜೀವ್ ಗಾಂಧಿನೆಲ್ಲ ಅಂದ್ಕೊಂಡಿದ್ರಲ್ಲ, ಆ ಕಳಂಕನ ತೊಡಗಿಸ್ಕೋಬೇಕು ಅಂತ ಅದನ್ನು ತೊಡೆದು ಹಾಕಬೇಕು ಅನ್ನೋದಕ್ಕೋಸ್ಕರ 1984ನೇ ಇಸ್ವಿಲಿ ಅಲ್ಲಿರುವಂಥ ನ್ಯಾಯಾಲಯದಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಆ ಬೀಗನ ತೆಗಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕನಾಗಿ 1986ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಅಲ್ಲಿ ಮಸೀದಿಯಿಂದ ಬಾಗಿಲನ್ನು ತೆಗೆಸಬೇಕು, ರಾಮಲಲ್ಲನ ದರ್ಶನ ಕೊಡಬೇಕು ಅಂತ ಕೋರ್ಟರು ಸಹ ಅಯೋಧ್ಯೆ ಅಲ್ಲಿನ ನ್ಯಾಯಾಲಯ ಸಹ ಆದೇಶ ಕೊಡುತ್ತೆ. ಸೊ ಹಾಗಾಗಿ ಅದರ ಪ್ರಕಾರವಾಗಿ ರಾಜೀವ್ ಗಾಂಧಿಯವರು ಅದು ಇಲ್ಲದಲೇ ಕೊಡಲೇಬೇಕಾಗಂತ ಬರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಮೊಟ್ಟ ಮೊದಲನೇ ಬಾರಿಗೆ ಏನು ಅವರ ತಾತ ಅಂದರೆ ನೆಹರು ಅವರು 1950ನೇ ಇಸ್ವಿಯಲ್ಲಿ ಅದನ್ನು ಬೀಗ ಹಾಕ್ಸಿರ್ತಾರೆ. ಅದನ್ನು ಅವರ ಮೊಮ್ಮಗ ಬಂದು 1986ನೇ ಇಸ್ವಿಲಿ ಅದನ್ನು ತೆಗ್ಸೋಕ್ಕಾಗತ್ತೆ. ಹಾಗಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ ನೋಡುವಂಥ ಒಂದು ಆಗುತ್ತೆ. ಸೊ ಇದೇ ಸಮಯದಲ್ಲಿ ಯಾವಾಗ ಈ ಥರದಾಗ ಅವಾಗ
ವಿಶ್ವ ಹಿಂದೂ ಪರಿಷತ್ ಏನು ಮಾಡ್ತಂದರೆ ರಾಮ ಜನ್ಮಭೂಮಿ ನ್ಯಾಸ್ ಅಂತ ಒಂದು ಸಮಿತಿನ ಒಂದು ಶುರು ಮಾಡಿಕೊಳ್ಳುತ್ತೆ. ಒಂದು ಸಮಿತಿ ಮಾಡಿಕೊಂಡು ಅದ್ರ ಮುಖಾಂತರ ತಮ್ಮೆಲ್ಲ ಮುಂದಿನ ಚಟುವಟಿಕೆಗಳನ್ನು ರಾಮ ಮಂದಿರದ ಹೋರಾಟನ ಮುಂದಿನ ನಡೆಸ್ಕೋಬೇಕು ಅಂತ ಹೇಳುತ್ತೆ. ವಿಶ್ವ ಹಿಂದೂ ಪರಿಷತ್ ಯಾವಾಗ ರಾಮ ಜನ್ಮಭೂಮಿ ನ್ಯಾಸ್ನ ಮಾಡುತ್ತೋ ಅದಕ್ಕೆ ಪ್ರತಿಯಾಗಿ ಮುಸಲ್ಮಾನರ ಕಡೆಯಿಂದನೂ ಸೈಯದ್ ಶಹಾಬುದ್ದೀನ್ ಅಂತ ಅವರು ಸಂಸದರಾಗಿರ್ತಾರೆ. ಸೈಯದ್ ಶಹಾಬುದ್ದೀನ್ ಏನು ಮಾಡ್ತಾರೆ, ಅವರು ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿ ಅಂತ ರಚನೆ ಮಾಡ್ಕೊಳ್ತಾರೆ. ಆಗ 2 ಆಗುತ್ತೆ, ಒಂದು ಅಯೋಧ್ಯೆ ಶಿಲಾನ್ಯಾಸು ಮತ್ತು ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿ, ಇದ್ರ ಜೊತೆಗೆ ನಿರ್ಮೋಹಿ ಅಖಾಡ ಇರುತ್ತೆ. ಸೊ 3 ಮತ್ತೆ ತಿರ್ಗಾ ನ್ಯಾಯಾಲಯದಲ್ಲಿ ತಮ್ಮ ಪರವಾಗಿ ತಮಗೆ ಆ ಜಮೀನು ಬೇಕು, ತಮ್ಮದು ಆ ಜಮೀನು ಅಂತ ಹೇಳಿಕೊಂಡು ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. 1989 ಇಸ್ವಿ ಆಗಸ್ಟ್ 25ನೇ ತಾರೀಕು ಆ ಏನು ವಿವಾದಿತ ಜಾಗ ಅಂತಿರುತ್ತೆ 2.77 ಎಕರೆ ಪ್ರದೇಶನ ಬಿಟ್ಟು ಮಿಕ್ಕಿದ್ದೆಲ್ಲ ಅದನ್ನು ಭೂಮಿನ ವಶಪಡಿಸ್ಕೊಳ್ಳಲು ಉತ್ತರ ಪ್ರದೇಶ ಸರ್ಕಾರಕ್ಕೆ ಅವಕಾಶ ಕೊಡುತ್ತೆ ನ್ಯಾಯಾಲಯ. ಅದ್ರ ಪ್ರಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ 42.9 ಎಕರೆಯಷ್ಟು ಜಮೀನನ್ನು ಆ 2.77 ಬಿಟ್ಟು ಆ ವಿವಾದ ಸ್ಥಳದ ಬಿಟ್ಟು ಅದು ಸುತ್ತಮುತ್ತಲಿದಂಥ 42.9 ಎಕರೆನ ಉತ್ತರ ಪ್ರದೇಶ ಹೊಡಿಸ್ಕೊಳ್ಳುತ್ತೆ. ಉತ್ತರ ಪ್ರದೇಶ ತನ್ನ ವಶಕ್ಕೆ ತಗೊಳುತ್ತೆ. ಅದರ ಆದೇಶದ ಮೇರೆಗೆ 25 ನವೆಂಬರ್ 89ರಲ್ಲಿ ಆ ವಿವಾದಿತ ಸ್ಥಳದ ಹೊರಗಡೆ ನೀವು ಬೇಕಿದ್ರೆ ಕರಸೇವೆ ಮಾಡ್ಕೋಬೋದು, ಅಲ್ಲಿ ಶಿಲಾನ್ಯಾಸ ಮಾಡ್ಬೋದು ಅಂತ ಅವತ್ತಿನ ರಾಜೀವ್ ಗಾಂಧಿ ಒಪ್ಪಿಗೆ ಕೊಡ್ತಾರೆ. ಸೊ ಹಾಗಾಗಿ 1989ರಲ್ಲಿ ಅಲ್ಲಿ ಮೊದಲ ಬಾರಿಗೆ ಶಿಲಾನ್ಯಾಸ ಆಗತ್ತೆ. ಇದಾದಮೇಲೆ ಅಲ್ಲಿವರೆಗೂ ಆಗಲ್ಲ, ಅಲ್ಲಿಂದ ಮುಂದೆ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದಾಗ ಒಂದು ರೂಪರೇಷೆ ಮಾಡಬೇಕು ಅಂತ ಹೇಳಿದಾಗ 1990 ಸೆಪ್ಟೆಂಬರ್ 25ನೇ ತಾರೀಕು ಏನು ದಾಸ್ಯದ ಸಂಕೇತವಾಗಿತ್ತು ಅದನ್ನು ತೊಡೆದು ಹಾಕಿದಂಥ ಅಲ್ಲಿ ಸೋಮನಾಥದಲ್ಲಿ ಒಂದು ದೊಡ್ಡದ ಭವ್ಯವಾದ ಮಂದಿರ ಕಟ್ಟಿದ್ರು. ಅಲ್ಲಿಂದಾನೇ ಒಂದು ವಿಶಾಲವಾಗಿ ಒಂದು ರಥಯಾತ್ರೆ ಮಾಡಬೇಕು ಅಂತ ಅವತ್ತಿನ BJPಯ ಅಧ್ಯಕ್ಷರಾಗಿದ್ದಂಥ ಲಾಲ್ ಕೃಷ್ಣ ಅದ್ವಾನಿಯವರು ಶುರು ಮಾಡ್ತಾರೆ. ಆ ರೀತಿಯಾಗಿ ಮಾಡಿದ್ದೆ 3ನೇ ಅಯೋಧ್ಯೆಯ ಒಂದು ದೊಡ್ಡದಾದ ಮಜಲು ಶುರುವಾಗುತ್ತೆ. ಆದರೆ ಸುಮ್ಮನೆ ಯಾವಾಗಲೂ ಅಷ್ಟೇ ಬಿಟ್ಟುಬಿಟ್ಟಿದ್ರೆ ಆರಾಮಾಗಿ ಹೋಗ್ತಾ ಇತ್ತು, ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಅವತ್ತಿನ ಸರ್ಕಾರಗಳಿದ್ದಂದರೆ ಕೇಂದ್ರ ಸರ್ಕಾರದಲ್ಲಿದ್ದು ಅಲ್ಲಿ VP ಸಿಂಗ್ ಅವ್ರ ಸರ್ಕಾರ ಇತ್ತು, ಮತ್ತು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇತ್ತು, ಮತ್ತು ಅಲ್ಲಿ ಇದರಲ್ಲಿ ಬಿಹಾರಲ್ಲಿ ಲಾಲು ಪ್ರಸಾದ್ ಸರ್ಕಾರ ಇತ್ತು. ಅವ್ರು ಎಲ್ಲರಿಗೂ ಏನಂತ ಹೇಳಿದ್ರೆ ಹಿಂದೂಗಳಿಗಿನ ಅವರಿಗೆ ಮುಸಲ್ಮಾನರನ್ನು ಓಲೈಸ್ಕೋಬೇಕು ಅಂತಿತ್ತು. ಹಾಗಾಗಿ ಏನು ಮಾಡ್ತಂದರೆ ಏನು ರಥಯಾತ್ರೆ ನಡೀತಾ ಇತ್ತು ಅಲ್ಲಿಂದ ಅಲ್ಲಿ ಮಾಡೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಹಾಗೂ ಹೀಗೂ ಹೋಗಿದ್ರೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಅದು ಮೊದಲನೇ ಬಾರಿಗೆ ಅವರಿಗೆ ಇಲ್ಲಿ ತೊಂದರೆ ಕೊಡ್ತಾನೆ, ಮೊದಲನೇ ಬಾರಿಗೆ ಅವ್ರನ್ನ ಬಂಧಿಸ್ತಾನೆ. ಆಮೇಲೆ ತುಂಬ ಗಲಾಟೆ ಆಗುತ್ತೆ. ತುಂಬ ಗಲಾಟೆ ಆದಮೇಲೆ ಅಲ್ಲಿಂದ ಹೋಗಿ ಹೊರಗಡೆ ಬಂದು ಕೊನೆಗೆ ಉತ್ತರ ಪ್ರದೇಶದಲ್ಲಿ ಹಾಗೂ ಹೀಗೂ ಮಾಡಿ ಉತ್ತರ ಪ್ರದೇಶದಲ್ಲಿ ಬಂದು ರಥಯಾತ್ರೆ ಮುಗಿಯುತ್ತೆ. ಅಡ್ವಾನಿ ರಥಯಾತ್ರೆ ತೊಡಕಾದರೂ ಅಲ್ಲಿಂದ ಸಮಾಪ್ತಿ ಹೇಳಿದ್ರೆ ರಾಮ ಮಂದಿರದ ಬಗ್ಗೆ ಅಧಿಕೃತವಾಗಿ ಇಡೀ ದೇಶದ ಜನರಿಗೆ ಅಲ್ಲಿಯವ್ರಿಗೆ ಏನು ಮಲ್ಕೊಂಡಿದ್ರು ಹಿಂದೂಗಳಂದ್ರೆ ಮಲ್ಕೊಂಡಿದ್ರು ಅವ್ರನ್ನೆಲ್ಲ ರಾಮ ಮಂದಿರದ ಬಗ್ಗೆ ಜಾಗೃತಗೊಳಿಸೋಕ್ಕೆ ಅಯೋಧ್ಯೆಯಲ್ಲಿ ನಡೆದಂಥ ಮೊಟ್ಟ ಮೊದಲನೇ ಈ ಇದರಿಂದ ಸೋಮನಾಥದಿಂದ ಗುಜರಾತಿನ ಸೋಮನಾಥದಿಂದ ಅಯೋಧ್ಯೆವರೆಗೂ ನಡೆದಂಥ ರಥಯಾತ್ರೆ ಅಡ್ವಾನಿಯವರ ರಥಯಾತ್ರೆ ಕಾರಣ ಆಗುತ್ತೆ ಅಂದರೂ ತಪ್ಪಾಗಲಾರದು. ಅದಾದಮೇಲೆ ವಿಶ್ವ ಹಿಂದೂ ಪರಿಷತ್ 1990ನೇ ಇಸ್ವಿಲಿ ಆ ಶಿಲಾನ್ಯಾಸ ಮಾಡಬೇಕು, ಅಲ್ಲಿಗೆ ಶಿಲಾನ್ಯಾಸ ಮಾಡಬೇಕು ಅಂತ ಒಂದು ಕರೆ ಕೊಡುತ್ತೆ. ಸೊ ಕರೆ ಕೊಡಬೇಕಿದ್ರೆ ಇಡೀ ದೇಶದಂತ ಯಾವಾಗ ಅಲ್ಲಿವರೆಗೂ ಜಾಗೃತರಾಗಿದ್ದಂತಾರೆ ಇಡೀ ದೇಶದಂತ ಎಲ್ಲ ಕಡೆಯಿಂದ ಬರ್ತಾರೆ. ಆ ಎಲ್ಲ ಕಡೆಯಿಂದ ಬಂದಾಗ ಅಲ್ಲಿ ನಾನು ಈಗಾಗಲೇ ಹೇಳಿದೆ ಅಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇರುತ್ತೆ. ಮುಲಾಯಂ ಸಿಂಗ್ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ವಿವಾದಿತ ಸ್ಥಳದಲ್ಲಿ ಕರಸೇವಕರಲ್ಲ, ಅಲ್ಲಿ ಯಾವುದೇ ಒಂದು ಪಕ್ಷಿ ಕೂಡ ಹಾರಕ್ಕೆ ಬಿಡೋದಿಲ್ಲ ಅಂತ ಅವನು ಒಂದು ಆಜ್ಞೆ ತಗೊಳ್ತಾನೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಇಡೀ ಕರಸೇವೆ ದೇಶಾದ್ಯಂತ ಎಲ್ಲ ಕಡೆ ಬಂದರೆ ಅಯೋಧ್ಯೆಯಿಂದ ಒಂದು 10-15 ಕಿಲೋಮೀಟರ್ಗಳು ದೂರ ಇರುತ್ತಲ್ಲ ಆ ಸುತ್ತಮುತ್ತಲು ಬಂದಿ ಹಾಕ್ಬಿಡ್ತಾರೆ. ಅಲ್ಲಿ ಯಾರೇ ಬಂದರೂ ಅವ್ರನ್ನ ಹಾಗಾಗಿ ಕರ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಅಲ್ಲಿ ಜೈಲು ಹಾಗೆ ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಶಾಲೆಗಳು ಜೈಲಾಗೋಗ್ಬಿಡುತ್ತೆ, ಸರ್ಕಾರಿ ಕಚೇರಿಗಳೆಲ್ಲ ಜೈಲಾಗ್ಬಿಡುತ್ತೆ, ಎಲ್ಲೆಲ್ಲಿ ಸಿಗ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಿರ್ತಾರೆ. ಇಷ್ಟಾದರೂ ಸಹ ಹಿಂದೂಗಳು ಬಿಡೋದಿಲ್ಲ. ಏನು ಮಾಡ್ತಾಯಿದ್ರೆ ರಾತ್ರೋರಾತ್ರಿ ಬೆಳಗ್ಗೆ ಹೊತ್ತಲ್ಲೇ ಎಲ್ಲೋ ಯಾರೋ ಮನೆಗಳು ಇರ್ತಾರೆ, ಅಲ್ಲೇ ಕೂತಿರ್ತಾರೆ. ಅಲ್ಲಿ ಮತ್ತೆ ಬಂದಿರೋರಿಗೂ ಅಷ್ಟೇ ಜನಗಳು ಏನಂದರೆ ಅಯೋಧ್ಯೆಯಿಂದ ದೂರದಿಂದ ಬಂದಿದ್ದಾರೆ, ನಮಗೋಸ್ಕರ ಬಂದಿದ್ದಾರೆ ಅಂತ ಅಲ್ಲಿರೋ ಅಯೋಧ್ಯೆ ಸುತ್ತಮುತ್ತಲು ಜನ ಏನು ಮಾಡ್ತಾರೆ ಎಲ್ಲರೂ ತಮ್ಮ ಮನೆಯಲ್ಲಿ ಬೆಳಗ್ಗೆ ಹೊತ್ತೆಲ್ಲ ತಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತಾರೆ, ರಾತ್ರಿ ಹೊತ್ತನ್ನು ಬಿಡ್ತಾರೆ. ಒಂದು ಕಡೆಯಿಂದ ಹೋಗಿ ಕಡೆಗೆ ಯಾವತ್ತಿನ ದಿವಸ ಇರುತ್ತಲ್ಲ ಅವತ್ತಿನ ದಿವಸ ಯಾರ್ಯಾರು ಬರಬೇಕು ಅಲ್ಲೆಲ್ಲ ಹೋಗಿ ಇದ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ಬೇಕಿದ್ರೆ ಏನಾದರೂ 9 ಗಂಟೆ 9:30 ಆದರೂ ಯಾರೂ ಬಂದಿಲ್ಲ ಅಂದರೆ 10 ಗಂಟೆ ಯಾರು ಬರಲಿ ಅಂದರೆ ಉಮಾಭಾರತಿ ಅವರ ತಂಡ ಒಂದು ಕಡೆಯಿಂದ ಬರುತ್ತೆ. ತಂಡ ಬಂದಾಗ ಅವನ್ನೆಲ್ಲ ಒಂದು ಕಡೆ ತಿರ್ಬೇಕಿದ್ರೆ ಅಲ್ಲೊಬ್ಬರು ಸಾಧು ಇರ್ತಾರೆ. ಆ ಸಾಧುವರು ಏನು ಮಾಡ್ತಾರೆ ಅಂದರೆ ಮೊಟ್ಟ ಮೊದಲೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿರ್ತಾರೆ. ಆ ಸಾಧು ಅವರು ಸನ್ಯಾಸತ್ವ ತಗೊಳ್ಳೋಕ್ಕಿಂತ ಮುಂಚೆ ಯಾವುದೋ ಡ್ರೈವರ್ ಆಗಿದ್ರಂತೆ, ಅಲ್ಲಿದೊಂದು ಟ್ರಕ್ ಇರುತ್ತೆ, ಆ ಟ್ರಕ್ನ ತಗೊಳ್ತಾರೆ, ಹೋಗಿ ತೊಗೊಂಡೋಗಿ ಆ ಬ್ಯಾರಿಕೇಡಿಗೆ ಹೊಡಿತಾರೆ. ಯಾವಾಗ ಬ್ಯಾರಿಕೇಡ್ ಹೋಗಿ ಅಲ್ಲಿ ಆಗುತ್ತೋ ಆಗ ದಡ ಅಂತ ಹೋಗಿ ಎಲ್ಲರೂ ಮೇಲೆ ಹತ್ಕೊಂಡ್ಬಿಡ್ತಾರೆ. ಆಗ ಠಾಕೂರ್ ಅಣ್ಣ ತಮ್ಮಂದಿರಿಬ್ಬರು ಅವರು ಏನಂತ ಹೇಳಿದ್ರೆ ಇದರಿಂದ ಬಂದಿದ್ದರು, ಕಲ್ಕತ್ತಾದಿಂದ ಬಂದಿದ್ದರು. ಆ ಠಾಕೂರ್ ಅಣ್ಣ ತಮ್ಮಂದರು ಮೊಟ್ಟ ಮೊದಲನೇದಾಗಿ ಮೇಲ್ಗಡೆ ಹೋಗಿ ಅಯೋಧ್ಯೆ ಮೇಲಲ್ಲಿ ಹೋಗಿ ಅಲ್ಲೊಂದು ಇದನ್ನು ಧ್ವಜ ಹಾರಿಸ್ತಾರೆ. ಅದರ ದುರದೃಷ್ಟವಶಾತ್ ಏನಂತ ಹೇಳಿದ್ರೆ ಅವತ್ತಿನ ಸರ್ಕಾರ ಇದ್ದಿದ್ದು
ಹಿಂದೂ ವಿರೋಧಿ ಸರ್ಕಾರ, ಮುಲಾಯಂ ಸಿಂಗ್ ಸರ್ಕಾರ ಅವ್ರೇನು ಮಾಡ್ತಂದರೆ ಗೋಲಿಬಾರ್ ನಡೆಸ್ತಾರೆ. ಗೋಲಿಬಾರ್ ನಡೆಸಿದಾಗ ಅಧಿಕೃತವಾಗಿ ಸುಮಾರು 16ರಿಂದ 20 ಜನ ಸಾಯ್ತಾರೆ ಅಂತ ಹೇಳಿದ್ರೆ, ಆದರೆ ತುಂಬ ಜನ ಸಾಯಿಸಿರ್ತಾರೆ. ಎಷ್ಟೊಂದು ಜನ ಸಾಯಿಸಿ ಏನು ಮಾಡ್ತಾರೆ ಅಂದರೆ ಅವರಿಗೆಲ್ಲ ಕಲ್ಲು ಕಟ್ಟಿಬಿಟ್ಟು ಆ ಸರಿಯೂ ನದಿಯಲ್ಲಿ ಹಾಕ್ಬಿಟ್ಟಿರ್ತಾರೆ. 2-3 ದಿವಸ ಆದಮೇಲೆ ಅವರೆಲ್ಲ ತೇಲ್ತಾ ಬಂದಾಗ ಗೊತ್ತಾಗುತ್ತೆ ಸುಮಾರು ಅಯೋಧ್ಯೆಯಲ್ಲಿ ಅವತ್ತಿನ ದಿವಸ ಎಷ್ಟು ಜನ ಸತ್ತರು ಅಂತ ಇದುವರೆಗೂ ಪೊಲೀಸರಿಗೂ ಸಹ ಅಧಿಕೃತವಾಗಿ ಗೊತ್ತಾಗಿಲ್ಲ. ಸುಮಾರು ನಮಗೆ ಗೊತ್ತಿರೋಂಗೆ 100 ಜನ ಸತ್ತಿದ್ದಾರೆ ಆ ಇದರಲ್ಲಿ. ಅಲ್ಲಿಂದ ದೊಡ್ಡದಾದ ಹೋರಾಟ ಶುರುವಾಗುತ್ತೆ. ಸೊ ಮೊದಲನೇ ಇದು ಯಾವಾಗ ಈ ಮುಲಾಯಂ ಸಿಂಗ್ ಸರ್ಕಾರ ಕರಸೇವಕರ ವಿರುದ್ಧ ಹೋರಾಡ್ತೋ, ಕರಸೇವಕರ ಮೇಲೆ ತಮ್ಮ ಗೋಲಿಬಾರ್ ಮಾಡ್ತೋ, ಹಿಂದೂಗಳಿಗೆ ಅವಾಗ ಜಾಗೃತರಾಗ್ತಾರೆ. ಉತ್ತರ ಪ್ರದೇಶದಲ್ಲಿ ಅವರ ಸರ್ಕಾರ ಹೋಗುತ್ತೆ. ಸರ್ಕಾರ ಹೋದ್ಮೇಲೆ ಕಲ್ಯಾಣ್ ಸಿಂಗ್ ಸರ್ಕಾರ ಪ್ರಪ್ರಥಮ ಬಾರಿಗೆ ಉತ್ತರ ಪ್ರದೇಶದಲ್ಲಿ BJPಯ ಕಲ್ಯಾಣ್ ಸಿಂಗ್ ನೇತೃತ್ವದ ಸರ್ಕಾರ ಬರುತ್ತೆ. ಕಲ್ಯಾಣ್ ಸಿಂಗ್ ಅವರು ಮೊದಲನೇ ಸತಿ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ವಿವಾದಿತ 2.77 ಕಿಲೋಮೀಟರ್ 2.77 ಎಕರೆ ಇತ್ತಲ್ಲ ಆ ಜಮೀನು ಬಿಟ್ಟು ಆ ಸುತ್ತಮುತ್ತಲು ಏನಿತ್ತಲ್ಲ ಅದು ಒಟ್ಟು 67 ಎಕರೆ ಜಮೀನನ್ನು ಅದನ್ನು ಒಂದು ರಾಮಕಥಾ ಪಾರ್ಕ್ ಮಾಡಬೇಕು ಅಂತೇಳಿ ಅದನ್ನು ರಾಮ ಜನ್ಮಭೂಮಿಯ ನ್ಯಾಸ್ ಇರುತ್ತಲ್ಲ ಆ ನ್ಯಾಸಿಗೆ ಅಧಿಕೃತವಾಗಿ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಎರಡನೇದಾಗುತ್ತೆ. ಇದು ನವಂಬರ್ 27ನೇ ತಾರೀಕು 1992ನೇ ಇಸ್ವಿಲಿ ಅಲ್ಲಿ ಮತ್ತೊಮ್ಮೆ BJPಯ ಸರ್ಕಾರ ಭರವಸೆ ಅನುಗುಣವಾಗಿ ಅಲ್ಲೊಂದು ಸಾಂಕೇತಿಕವಾಗಿ ಕರಸೇವೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿ ಹಾಕ್ಕೊಳ್ತಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಡುತ್ತೆ. ಅವಕಾಶ ಕೊಟ್ಟಾಗ ಮತ್ತೆ ಹೋದ ಸತಿ ಆಗಿರಲಿಲ್ಲ, ಈ ಸತಿ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಬರ್ತಾರೆ. ಇಡೀ ದೇಶದಿಂದ ಎಲ್ಲ ಸತಿನೂ ಈ ಸತಿ ಹೋದ ಸತಿ ಸುಮಾರು 10-12 ಕಿಲೋಮೀಟರ್ 15 ಕಿಲೋಮೀಟರ್ ಹಿಂದೆ ನಿಂತಿರ್ತಾರೆ. ಈ ಸತಿ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳಿರೋದಿಲ್ಲ, ಎಲ್ಲರನ್ನೂ ಒಳಗೆ ಕರ್ಕೊಂಡ್ಬರ್ತಾರೆ. ಆವಾಗ ಇವರು ಮಾತ್ರ ಹೇಳಿರ್ತಾರೆ, ಹೋದ ಸತಿ ಮುಲಾಯಂ ಸಿಂಗ್ ಮಾಡಿದಂಥ ತಪ್ಪು ನಾನು ಮಾಡಲ್ಲ, ಏನೇ ಆಗಲಿ ನಾನು ಕರಸೇವಕರ ಮೇಲೆ ಗೋಲಿ ಚಲಾಯಿಸಲ್ಲ ಅಂತ ಒಂದು ಆದೇಶ ಕೊಟ್ಟಿರ್ತಾರೆ. ಸೊ ಅದೇ ರೀತಿಯೇ ಅವಾಗಲೂ ಅಷ್ಟೇ ಆಗಿರುತ್ತೆ. ಎಲ್ಲರೂ ಯಾರೂ ಅದೊಂದು ಘಟನೆ ಆಗಬಾರ್ದಾಗಿರುತ್ತೆ. ಡಿಸೆಂಬರ್ 6ನೇ ತಾರೀಕು 1992ನೇ ಇಸ್ವಿ ಸುಮಾರು ಬೆಳಗ್ಗೆ ಒಂದು 10-11 ಗಂಟೆಗೆ ನೋಡ್ತಾ ಇದ್ದಂಗೆ ಎಲ್ಲರೂ ಇರ್ತಾರೆ. ಯಾರೋ ಒಬ್ಬರು ಹೋಗಿ ಆ ವಿವಾದಿತ ಕಟ್ಟಡದ ಮೇಲೆ ಕತ್ಕೊಂಡು ಅವ್ರ ಕೈಲಿ ಏನೋ ಒಂದು ಇರುತ್ತಲ್ಲ, ಒಂದು ತ್ರಿಶೂಲ ಹೊಡಿತಾರೆ. ಒಬ್ಬ ಹೊಡಿದ ತಕ್ಷಣ ಎಲ್ಲ ದಬ ಹತ್ತುತ್ತಾರೆ. ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನೋಡ್ತಾ ಇದ್ದಂಗೆ ಯಾರಲ್ಲಿ ಇರುವಂಥ ನಾಯಕರುಗಳು ಬೇಡ ಇಂಥದೆಲ್ಲ ಮಾಡೋದ್ಬೇಡಿ, ನೀವು ಇದನ್ನು ಕಾನೂನ ಕೈಗೆ ತಗೊಳ್ಬೇಡಿ ಅಂತ ಹೇಳ್ತಿರ್ತಾರೆ. ಎಷ್ಟೇ ಹೇಳಿದ್ರು ಕೇಳೋವಂಥ ಮನಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಅದೊಂದು ದೊಂಬಿ ಥರ ಆಗೋಗುತ್ತೆ. ದೊಂಬಿ ಥರಾಗಿ ಎಷ್ಟೊತ್ತಾಗುತ್ತೆ ಅಂತ ಹೇಳಿದ್ರೆ 11-11:30 ಶುರುವಾಗಿದ್ದು 3:30 ಅಲ್ಲಿ ವಿವಾದಿತವಾದ ಸ್ಥಳ ಇತ್ತು ಅನ್ನೋದೇ ಇಲ್ಲದೇ ಇರುವಷ್ಟು ನೆಲಸಮ ಮಾಡಿ ಬಂದ್ಬಿಡ್ತಾರೆ. ಸೊ ನೆಲಸಮ ಬಂದಿದ ತಕ್ಷಣ ಅವಾಗಿದ್ದಂಥ ನರಸಿಂಹರಾವ್ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ. ಮುಖಭಂಗ ಆಗಿದ ತಕ್ಷಣ ಏನು ಮಾಡ್ತಂದ್ರೆ ಇದ್ದಕ್ಕಿದ್ದಂಗೆ ಎಲ್ಲ ಇದ್ದಂಥ 4 ರಾಜ್ಯಗಳಲ್ಲಿ ಅವತ್ತಿದ್ದಂಥ BJP ಸರ್ಕಾರ ಇರುತ್ತೆ. ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಈ 4 ರಾಜ್ಯಗಳಲ್ಲಿ BJP ಸರ್ಕಾರನ ಅವರು ಇದನ್ನು ರದ್ದು ಮಾಡ್ತಾರೆ. ಅಲ್ಲಿಂದ ರದ್ದು ಮಾಡಿ ಅದಾದಮೇಲೆ ಬರುತ್ತೆ. ಇಲ್ಲಿಂದ ಮುಂದಿನ ಹೋರಾಟ ಶುರುವಾಗುತ್ತೆ. ಮುಂದಿನ ಹೋರಾಟ ಅಂತ ಹೇಳಿದ್ರೆ, ನಾನು 1992 ಡಿಸೆಂಬರ್ 6ನೇ ತಾರೀಕು ಈ ರೀತಿಯಾದ ಅಹಿತಕರ ಘಟನೆ ಆಗಬಾರ್ದಾಗಿತ್ತು, ಆಗೋಯ್ತು. ಅದನ್ನು ಮುಸ್ಲಿಂ ಅವರಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತೇಳಿ ನರಸಿಂಹರಾವ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡಿಸೆಂಬರ್ 16ನೇ ತಾರೀಕಿಗೆ ಒಂದು ಕಮಿಟಿನ ಕರೀತಾರೆ. ಅದರಲ್ಲಿ PV ನರಸಿಂಹರಾವ್ ಒಂದು ಕಮಿಟಿ ಮಾಡಿ ಅದನ್ನು ಲಿಬರ್ಹಾನ್ ಒಂದು ಸಮಿತಿನ ಕರೆದು ಆ ಸಮಿತಿಯಲ್ಲಿ ಅವ್ರು ನಿವೃತ್ತ ನ್ಯಾಯಾಧೀಶರವರು ಅವರ ನೇತೃತ್ವದಲ್ಲಿ ಒಂದು ಆಯೋಗನ ಮಾಡಿ ಅದರಲ್ಲಿ ನಮಗೆ ಬೇಗ ಅತಿ ಶೀಘ್ರದಲ್ಲೇ ನಿಮಗೊಂದೊಂದು ವ್ಯವಸ್ಥೆ ಮಾಡ್ತೀವಿ. ಮತ್ತು 1994ರಲ್ಲಿ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಸರ್ಕಾರನೇ ಒಂದು ಅಫಿಡವಿಟ್ ಸಲ್ಲಿಸುತ್ತೆ. ಬಹುಶಃ ಏನಾದರೂ ಆ ಜಾಗದಲ್ಲಿ ಒಂದು ಮಂದಿರ ಇತ್ತು ಅಂತ ಏನಾದರೂ ಸಾಬೀತು ಮಾಡಿದ್ರೆ ಸರ್ಕಾರದ ವತಿಯಿಂದನೇ ನಾವೊಂದು ಮಂದಿರ ಕಟ್ಟಿಸ್ಕೊಡ್ತೀವಿ ಅನ್ನೋಂಥ ಒಂದು ಅಫಿಡವಿಟ್ ಕೂಡ ಸಲ್ಲಿಸುತ್ತೆ. ಸೊ ಅದಾದಮೇಲೆ ಶತಾಯಗತಾಯ ಏನಂದರೆ ವಿಶ್ವ ಹಿಂದೂ ಪರಿಷತ್ತು ಅಲ್ಲಿ ಮಾಡಲೇಬೇಕು, ಅಲ್ಲಿ ರಾಮ ಮಂದಿರ ಕಟ್ಟಲೇಬೇಕು ಅಂತಿರುತ್ತೆ. ಮತ್ತು 2002ನೇ ಇಸ್ವಿ ಜನವರಿ ತಿಂಗಳಲ್ಲಿ ಅವಾಗಲೂ ಸಹ ಅಲ್ಲಿ ಪ್ರಧಾನಮಂತ್ರಿಗಳಾದ ವಾಜಪೇಯಿ ಅವರು ಅಯೋಧ್ಯ ಸಮಿತಿ ರಚಿಸ್ತಾರೆ. ಅಲ್ಲಿಂದ ಅವರ ಒಡೆತನ ಯಾರಿಗೆ ಸೇರಿದ್ದು ಅನ್ನೋದನ್ನು ನಿರ್ಧರಿಸಲು ಅಲಹಾಬಾದ್ ಕೋರ್ಟಲ್ಲಿ ಅವಾಗ ಅಂದರೆ BJPಯವರಿಗೆ ಏನಂತಲ್ಲ ಸಂಘ ಪರಿವಾರದವರಿಗೆ ಇಷ್ಟೆಲ್ಲ ಆಗೋಗಿದೆ, ಮಂದಿರ ಕೆಟ್ಟೋಗಿದೆ, ತಿರ್ಗಿ ಅದಾದಮೇಲೆ ನಾವು ಸುಗ್ರೀವಾಜ್ಞೆ ತಂದು ಅವರು ಅದನ್ನು ಮಾಡ್ಕೋಬೋದಾಗಿತ್ತು. ಆದರೆ ಅದನ್ನು ಮಾಡೋದು ಬೇಡ, ಅಧಿಕೃತವಾಗಿ ಅದು ನ್ಯಾಯಾಲಯ ಮುಖಾಂತರವಾಗಲಿ ಒಂದು ಒಳ್ಳೆಯದಾಗಲಿ ಅಂತ ಅವಾಗಿನ ನರಸಿಂಹರಾವ್ ಸರ್ಕಾರ ಆದಮೇಲೆ ಬಂದಂಥ ವಾಜಪೇಯಿ ಸರ್ಕಾರ ಏನು ಮಾಡ್ತಾರೆ ಅಂದರೆ 2002ರಲ್ಲಿ ಅವರು ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೊಂದು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಲಕ್ನೋದಲ್ಲಿ ವಿಶೇಷ ತ್ರಿಸದಸ್ಯ ಪೀಠನ ಕಟ್ಬಿಟ್ಟು ಅಲ್ಲಿ ನಿಜವಾಗ್ಲೂ ಮಂದಿರ ಇತ್ತಾ ಅಥವಾ ಅಲ್ಲಿ ಮಸೀದಿ ಇತ್ತಾ ಅಥವಾ ಒಂದು ವರದಿ ಕೊಡಬೇಕು ಅಂತ ಹೇಳ್ತಾರೆ. ವಿಶ್ವ ಹಿಂದೂ ಪರಿಷತ್ 2002 ಮಾರ್ಚ್ 15ರಂದು ರಾಮ ಮಂದಿರ ಕಟ್ಟಬೇಕು ಅಂತ ಮತ್ತೆ ಎಲ್ಲರನ್ನೂ ಕರೆದಾಗ ಗುಜರಾತಿಂದ ಒಂದಷ್ಟು ಜನ ಹೋಗಿ ಬರ್ತಾರೆ. ಆಗ ಬಿಡಲ್ಲ. ಸೊ ವಾಪಸ್ ಬರ್ತಾ ಇರಬೇಕಿದ್ರೆ ಗೋಧ್ರಾ ಅನ್ನೋ ಕಡೆಯಲ್ಲಿ ಗೊತ್ತಿರುತ್ತೆ, 2 ಬೋಗಿಲಿ ಬರ್ತಾ ಇರುತ್ತೆ. ಗೋಧ್ರಾ ಅನ್ನೋ ಜಾಗದಲ್ಲಿ ಅದು ಕಾಫಿಗೋ ಅಥವಾ ತಿಂಡಿಗೋ ನಿಲ್ಲಿಸಿರ್ತಾರೆ. ಅದು ನಿಲ್ಲಿಸಿರ್ಬೇಕಿದ್ರೆ ಅಲ್ಲಿರೋ ಮುಸಲ್ಮಾನರಿಗೆ ಇಲ್ಲಿ ಇಡೀ ಒಂದು ಕರ್ಸೇವಕ್ಕೆ ಹೋಗಿ ಬಂದಿರೋದ್ರಿಂದ ಗೊತ್ತಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ
ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಟು ಅವ್ರಿಗೆಲ್ಲ ಹೊರಗಡೆಯಿಂದ ಬೆಂಕಿ ಹಚ್ಚಿ, ಅಂದರೆ ಏನು ಪೆಟ್ರೋಲ್ ಮತ್ತು ಸಿಮೆಂಟ್ನ ಸುರದಲ್ಲಿ ಬೆಂಕಿ ಹಚ್ಚಿಬಿಡ್ತಾರೆ. ಆ ಬೆಂಕಿ ಹಚ್ಚಿದ ಮೇಲೆ ಅಲ್ಲಿ ಸುತ್ತಮುತ್ತಲಿನ ಸುಮಾರು ಒಂದು 70 ಜನ, ಚಿಕ್ಕ ಮಕ್ಕಳು, ದೊಡ್ಡವರು, ಗಂಡಸರು, ಹೆಂಗಸರು ಅಂತ ಹೇಳಿದರೆ ಸುಮಾರು 70ರಿಂದ 80 ಜನ, ಒಂದು 58 ಕರಸೇವಕರು ಅಂತ ಹೇಳ್ತಾರೆ, ಅಧಿಕೃತವಾಗಿ 58 ಅಂತ ಹೇಳ್ತಾರೆ, ಅದಕ್ಕಿಂತ ಜಾಸ್ತಿ ಜನ ಕರಸೇವಕರು ಸುಟ್ಟು ಕರಕಲಾಗೋಗ್ತಾರೆ. ಆ ರೀತಿಯ ಸುಟ್ಟು ಕರಕಲಾಗಿದ ತಕ್ಷಣ ಇಡೀ ದೇಶದಲ್ಲಿ ಒಂಥರ ಅದು ಜನರಲ್ಲಿ, ಹಿಂದೂಗಳಲ್ಲಿ ಭಾವನೆ ಮೂಡುತ್ತೆ. ಆ ಭಾವನೆ ಮೂಡಿದ್ದಂತೆ ಬರೀ ಹಿಂದೂಗಳಲ್ಲಿ ಅಂತ ಅಂದರೆ ಬರೀ ಹಿಂದೂ ಆದರೆ ಇಡೀ ದೇಶದಲ್ಲಿ ಮೂಡ್ತು ಅಂತ ಹೇಳಿದ್ರೆ, ಗುಜರಾತಲ್ಲಂತೂ ತುಂಬ ನರಮೇಧ ನಡೆದೋಗುತ್ತೆ. ಆವಾಗಲೇ ಆಗಿನ ಕಾಲದಲ್ಲಿ, ಅವಾಗಿನೂ ಇವಾಗೇನು ಪ್ರಧಾನಮಂತ್ರಿ ಆಗಿದ್ದರು, ಆಗ ಮುಖ್ಯಮಂತ್ರಿಗಳಾಗಿ ಅವರು ಅಧಿಕಾರ ಸ್ವೀಕರಿಸಿ ಇನ್ನು ಕೆಲವೇ ತಿಂಗಳಾಗಿರುತ್ತೆ. ಆ ಕೆಲವೇ ತಿಂಗಳಲ್ಲಿ ಅವರು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಮಾಡಿದ್ರು ಜನ ಒಪ್ಕೊಳ್ಳಲ್ಲ. ಜನ ಅಲ್ಲಿ ಸುಮಾರು ಒಂದು ದೊಡ್ಡದಾದ ಅಲ್ಲಿ ನರಹತ್ಯೆ ಆಗುತ್ತೆ, ಹಿಂದೂ ಮತ್ತು ಮುಸಲ್ಮಾನರ ಗಲಾಟೆ ಆಗುತ್ತೆ. ಆದರೂ ಸುಮಾರು ಒಂದು 2-3 ತಿಂಗಳುಗಳ ಕಾಲ ನಡೆದು ಕೊನೆಗೆ ಅದು ಒಂದು ತಹಬದಿಗೆ ಬರುತ್ತೆ. ಆದರೂ ಅದು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡು ಬಿಡುತ್ತೆ. ಏಪ್ರಿಲ್ 2003 ಅಲಹಾಬಾದ್ ಹೈಕೋರ್ಟಲ್ಲೊಂದು ಮಧ್ಯಂತರ ತೀರ್ಪು ಕೊಡುತ್ತೆ. ಆ ಮಧ್ಯಂತರ ತೀರ್ಪಲ್ಲಿ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ 10ನೇ ಶತಮಾನದಲ್ಲಿ ಒಂದು ದೇವಸ್ಥಾನ ಆಯಿತು, ಆ ದೇವಸ್ಥಾನದಲ್ಲಿ ಒಡೆದಲ್ಲಿ ಮಸೀದಿ ಕಟ್ಟಿದೆ ಅಂತ ಹೇಳಿದೊಂದು ವರದಿ ಕೊಡುತ್ತೆ. ಆದರೆ ಮುಸಲ್ಮಾನರು ಇದನ್ನು ಒಪ್ಕೊಳ್ಳೋಕೆ ಸಿದ್ಧ ಆಗಿರಲ್ಲ. ಆಗ ಕಂಚಿಯ ಸ್ವಾಮಿಗಳಾಗಿದ್ದಂಥ ಜಯೇಂದ್ರ ಸರಸ್ವತಿಗಳು ಹೋಗಿ ಮಧ್ಯಸ್ಥಿಕೆ ವಹಿಸ್ತಾರೆ. ಆದರೂ ಮಧ್ಯಸ್ಥಿಕೆ ವಹಿಸ್ಕೊಂಡು ಯಾರೂ ಒಪ್ಕೊಳ್ಳೋದಿಲ್ಲ. ಸೊ ಲಿಬ್ರಾನ್ ಆಯೋಗ 17 ವರ್ಷಗಳ ನಂತರ 2009 ಜೂನ್ 30 ಅಂದರೆ ಪ್ರಧಾನಮಂತ್ರಿಗಳಾಗಿದ್ದಂಥ ಶ್ರೀ ಮನಮೋಹನ್ ಸಿಂಗ್ ಅವ್ರಿಗೊಂದು ವರದಿನ ಒಪ್ಪಿಸ್ತಾರೆ, ವರದಿನ ಕೊಡ್ತಾರೆ. ಆ ವರದಿ ಕೊಟ್ಟರು ಅದರಲ್ಲಿ ಏನಿದೆ ಅಂತ ಇದುವರೆಗೂ ಅದನ್ನು ಗೊತ್ತಿಲ್ಲ. ಸೊ ಹಾಗಾಗಿ ಉಳ್ಕೊಂಡ್ಬಿಡುತ್ತೆ. ಕೊನೆಗೆ 2010 ಸೆಪ್ಟೆಂಬರ್ 24 ಅಯೋಧ್ಯತ ವಿವಾದಿತವಾಗಿ ಅಲ್ಲಿ ಏನಿದೆಯಲ್ಲ, ಅಲ್ಲಿನ ನ್ಯಾಯಾಲಯ, ಅಲ್ಲಿ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ನಾನು ವರದಿ ಕೊಡ್ತೀನಿ ಅಂತ ಹೇಳಿದಾಗ ಇಡೀ ದೇಶದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೊಡೋಕೆ ಹೋಗುತ್ತೆ. ತೀರ್ಪು ಬಂದರೆ ರಮೇಶ್ ಚಂದ್ರ ತ್ರಿಪಾಠಿ ಅವರ ಒಂದು ತಿರ್ಗಾ ಒಂದು ಆಜ್ಞೆ ಇದು ಕೊಡ್ತಾರೆ, ಏನೋ ಅರ್ಜಿ ಸಲ್ಲಿಸ್ತಾರೆ, ಇಲ್ಲ ಅಲ್ಲಿ ತುಂಬ ಗಲಾಟೆ ಆಗ್ಬೋದು, ಅದನ್ನು ನೀವು ಕೊಡಬೇಕು ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರ ಅಂದರೆ ಮತ್ತೆ ಅದು ಮುಂದುವರಿಯೋಗುತ್ತೆ. ಮುಂದ್ಕೊಂಡೋಗಿ ಅದು ಸೆಪ್ಟೆಂಬರ್ 28ಕ್ಕೆ ನಿಗದಿ ಕೊಡ್ತಾರೆ. ಹಿಂದೂಗಳಲ್ಲಿ ಒಂಥರ ಕಾರ್ಮೋಡ, ಏನಾಗುತ್ತೆ ಏನು ಅಂತ ಗೊತ್ತಿರಲ್ಲ. ಕೊನೆಗೆ ಸೆಪ್ಟೆಂಬರ್ 30 ಮಧ್ಯಾಹ್ನ 3:30 ಒಂದು ಐತಿಹಾಸಿಕ ತೀರ್ಪು ಬರುತ್ತೆ. ಆ ಐತಿಹಾಸಿಕ ರಾಮಜನ್ಮಭೂಮಿ ಬಿಸಿಲಿ ಅಲ್ಲಿ ಒಂದು ಅಂತ್ಯ ಆಗುತ್ತೆ. ಅಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ 3 ಜನ ಅಂದರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾರೆ ಅಂದರೆ, ಅಲ್ಲಿರೋಂಥ ತ್ರಿಸದಸ್ಯ ಪೀಠ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ 3 ಜಾಗ 2.77 ಇತ್ತಲ್ಲ, ಆ 3 ಭಾಗ ಮಾಡುತ್ತೆ. ಒಂದು ಭಾಗನ ಹಿಂದೂಗಳಿಗೆ, ಒಂದು ಭಾಗನ ಮುಸಲ್ಮಾನರಿಗೆ, ಇನ್ನೊಂದು ಭಾಗನ ನಿರ್ಮೋಹಿ ಅಖಾಡ, ಹೀಗೆ 3 ಜನಕ್ಕೂ 3 ಭಾಗ ಹಂಚಿ ಮಾಡುತ್ತೆ. ಆದರೆ ಇದನ್ನು ಯಾರಿಗೂ ಅಸಮಾಧಾನ ಆಗುತ್ತೆ, ಇದ್ರ ಬಗ್ಗೆ ಯಾರಿಗೂ ಇಷ್ಟ ಇರೋದಿಲ್ಲ. ಅದಕ್ಕಿಂತ ಜಾಸ್ತಿಯಾಗಿ ಮುಸಲ್ಮಾನರಿಗೆ ಇಲ್ಲ, ಇದು ನಮ್ಗೆ ಇಡೀ ಪ್ರದೇಶ ನಮ್ಮದೇ ಬರಬೇಕು, ನಮ್ಮದೇ ಆಗಿತ್ತು ಅಂತ ಹೇಳಿ ಅವರು ಮುಸಲ್ಮಾನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿಂದ ಮುಂದ್ಗಡೆ ಇನ್ನೊಂದು ಉಚ್ಚ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಮೇಲೆ ಮೆಟ್ಟಲು ಹತ್ತಾರೆ. ಅಲ್ಲಿಂದ ಸುಮಾರು ಮತ್ತೆ ಗೊಗೋಯಿ ಅಂತ ಏನಿರ್ತಾರಲ್ಲ, ಸಿ ಜೆ ರಂಜನ್ ಗೊಗೋಯಿ ಅವರ ನೇತೃತ್ವದಲ್ಲಿ ಸುಮಾರು ಒಂದು 10 ವರ್ಷಗಳ ಕಾಲ ಅಲ್ಲಿ ತಿರ್ಗಾ ಮತ್ತೆ ಅದು ನಡೆಯುತ್ತೆ, ಉತ್ಕಥನ ನಡೆಯುತ್ತೆ. ಉತ್ಕಥನ ನಡೆದ ಮೇಲೆ ಅಲ್ಲಿ ಕೆ ಮೊಹಮ್ಮದ್ ಅಂತ ಇರ್ತಾರೆ, ಅವರು ಅಲ್ಲಿಯ ಉತ್ಕಥನಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಅವರ ಅಧಿಕಾರಿಗಳಾಗಿರ್ತಾರೆ. ಅವರು ಸಹ ಅಲ್ಲಿ ಹೇಳ್ತಾರೆ, ಇಲ್ಲ ಇಲ್ಲಿ ಇದು ಹಿಂದೂ ದೇವಾಲಯ ಇತ್ತು ಅಂತೇಳಿ, ಯಾಕೆಂದರೆ ಅಲ್ಲಿ ಸಿಕ್ಕಿದಂತಹ ಮಡಕೆಗಳು ಸಿಕ್ಕಿದೆ, ಕುಡಿಗೆಗಳು ಸಿಕ್ಕಿದೆ, ಅಲ್ಲಿ ಮಂದಿರಗಳು ಸಿಕ್ಕಿದೆ, ಇದೆಲ್ಲ ಸಿಕ್ಕಿರೋದು ಅಂತ ಹೇಳಿದ್ರೆ ಇದು ಯಾವುದು ಮಸೀದಿಯ ಕುರುಹುಗಳಲ್ಲ, ಇಲ್ಲೊಂದು ಹಿಂದೂ ದೇವಾಲಯ ಇತ್ತು ಅಂತೇಳಿ. ಸೊ ಅದಾದಮೇಲೆ ಸುಮಾರು 134 ವರ್ಷಗಳ ನಾನಾ ಹಂತದಂಥ ವಿಚಾರಣೆಗಳು ಎಲ್ಲ ನಡೆದ ಮೇಲೆ ನವಂಬರ್ 9ನೇ ತಾರೀಕು 2019ರಲ್ಲಿ ರಂಜನ್ ಗೊಗೊಯ್ ನೇತೃತ್ವದಲ್ಲಿ ಒಂದು ತೀರ್ಪು ಕೊಡುತ್ತೆ. ಆ ತೀರ್ಪು ಏನಂತಂದರೆ ಅದ್ಭುತವಾದ ತೀರ್ಪು. ಅದರ ಪ್ರಕಾರ ಈ ಇದರಲ್ಲಿ ನಿರ್ಮೋಹಿ ಅಖಾಡ ಮಂದಿರಕ್ಕೂ ಮತ್ತು ವಕ್ಫ್ ಬೋರ್ಡ್ ಇದು ಯಾವುದಕ್ಕೂ ಅವರ ಅರ್ಜಿಗಳನ್ನೆಲ್ಲ ವಜಾ ಮಾಡಿ, ಇದು ಸಂಪೂರ್ಣವಾದ ಅದು ಒಂದಲ್ಲೊಂದು ಹಿಂದೂ ದೇವಾಲಯ ಇತ್ತು ಅನ್ನೋದಕ್ಕೆ ಕುರು ಇದೆ. ಹಾಗಾಗಿ ಆ 2.77 ಎಕರೆಯಷ್ಟು ಜಮೀನು ಇದೆಯಲ್ಲ, ಅದು ರಾಮ ಮಂದಿರಕ್ಕೆ ಕಟ್ಟಬೇಕು. ಹಾಗಾಗಿ ರಾಮಶಿಲಾನ್ಯಾಸಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಸುಮಾರು ಗಲಾಟೆ ಆಗ್ಬೋದು ಅಂದ್ಕೊಂಡಿರ್ತಾರೆ. ಆದರೆ ಬಹುಶಃ ಅದು ಗಲಾಟೆ ಆಗದಲ್ಲ. ಅವತ್ತಿಂದ ಬಂದಿದ್ದಂಥ ಈಗಾಗಲೇ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಾಗ ಸಮಯದಲ್ಲಿ ಆಗಿದ್ದಂಥ ಗಲಾಟೆಯಿಂದ ಗೊತ್ತಿತ್ತು, ಅದರಲ್ಲಿ ಅವರ ಅನುಭವ ಇತ್ತು. ಸೊ ಹಾಗಾಗಿ ಈ ಸತಿ ಯಾವುದೇ ರೀತಿಯಾದ ಗಲಾಟೆಗೆ ಆಸ್ಪದೆ ಕೊಡದೇ ಇರುವಂತೆ ಚೆನ್ನಾಗಿ ಒಂದು ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿ ಅವರು ಅದನ್ನು ಇಟ್ಕೊಳ್ತಾರೆ. ಸೊ ಅದಾದಮೇಲೆ 3-4 ಇದಾದಮೇಲೆ ರಾಮ ಮಂದಿರ ಒಂದು ಟ್ರಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಒಂದು 3-4 ತಿಂಗಳ ಗಡುವು ತನ್ನ ಸುಪ್ರೀಂ ಕೋರ್ಟ್ ಕೊಡುತ್ತೆ. 3-4 ತಿಂಗಳಲ್ಲಿ ಒಂದು ಟ್ರಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಏನು ಆಜ್ಞೆ ಇದೆ ಅದರ ಪರವಾಗಿಯೇ ಅವ್ರ ಸರ್ಕಾರ ಒಂದು ಟ್ರಸ್ಟ್ ಮಾಡುತ್ತೆ. ಅದಕ್ಕೊಂದು ಅದು ಸ್ವಂತ ಇರೋಂಥ ಒಂದು ಸ್ವತಂತ್ರವಾದ ಒಂದು ಟ್ರಸ್ಟ್ ಮಾಡುತ್ತೆ. ಟ್ರಸ್ಟ್ ಮಾಡಿ ಆಗಸ್ಟ್ 5, 2020 ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಸಮಯ. ಆ ಸಮಯದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಶಿಲಾನ್ಯಾಸ, ಅಧಿಕೃತವಾಗಿ ಶಿಲಾನ್ಯಾಸ ಮಾಡ್ತಾರೆ. ಆಗ ನರೇಂದ್ರ ಮೋದಿಯವರೇ ಶಿಲಾನ್ಯಾಸ ಮಾಡಿ ಕಟ್ಟಡ ಕಟ್ಟಬೇಕು ಅಂತ ಹೇಳ್ತಾರೆ. ಆಗಲೇ ಅಂದರೆ ಇನ್ನು 2 ವರ್ಷದಲ್ಲಿ ಅಲ್ಲಿ ಭವ್ಯವಾದ, ಇನ್ನು 4 ವರ್ಷದಲ್ಲಿ 2020
ಆಗಸ್ಟ್ 5ರಲ್ಲಿ ಇನ್ನು 4 ವರ್ಷಗಳಲ್ಲಿ ಅಲ್ಲೊಂದು ಭವ್ಯವಾದ ರಾಮ ಮಂದಿರ ಕಟ್ಟತ್ತೆ ಅಂತ ಅದಕ್ಕೆ ಭವ್ಯ ಬುನಾದಿಯನ್ನು ಹಾಕ್ತಾರೆ. ಹೀಗಾಗಿ 2020 ಆಗಸ್ಟ್ 5ನೇ ತಾರೀಕು ಶಿಲಾನ್ಯಾಸ ಆಗುತ್ತೆ. ಈಗ ಅಲ್ಲಿಂದ 4 ವರ್ಷಗಳ ಕಾಲ ಸತತವಾಗಿ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಲ್ಲಿ ಈಗ ಭವ್ಯವಾಗಿ ಎದ್ದಿದೆ. ಆ ಭವ್ಯವಾಗಿ ಎದ್ದಿರೋದನ್ನು ಈಗ ಇನ್ನೂ ಇವಾಗ ಮುಂಚೆ ಹೇಳಿದೆ, ಅಲ್ಲಿ ಗರ್ಭಗುಡಿ ಸಿದ್ಧವಾಗಿದೆ. ಅಲ್ಲಿ ನಮ್ಮ ಇನ್ನೂ ಖುಷಿಯಿಂದ ಕರ್ನಾಟಕದ ಶಿಲ್ಪಿ ಕೆತ್ತಿರುವಂಥದ್ದನ್ನೇ, ಮೈಸೂರಿನ ಶಿಲ್ಪಿ ಕೆತ್ತಿರುವಂಥದ್ದೇ ನಮ್ಮ 3 ವಿಗ್ರಹಗಳನ್ನು ಮಾಡಿದ್ರು. 2 ಕರ್ನಾಟಕದವರು, ಒಬ್ಬರು ಮತ್ತು ರಾಜಸ್ಥಾನದವರು. ಅದರಲ್ಲಿ ನಮ್ಮ ಕರ್ನಾಟಕದವರೇ ಆಗಿರುವಂಥ ಕೇದಾರ್ನಲ್ಲಿ ಶಂಕರಾಚಾರ್ಯನ ಕೆತ್ತಿದಂಥ ಶಿಲ್ಪಿ ಮತ್ತು ಸುಭಾಷ್ ಚಂದ್ರ ಬೋಸ್ನ ಕೆತ್ತಿದಂಥ ಶಿಲ್ಪಿನ ಇಲ್ಲೂ ಸಹ ಕೆತ್ತಿದ್ದಾರೆ. ಸೊ ಅವರು 3 ಜನ ಕೆತ್ತಿದ್ರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದರ ಧಾರ್ಮಿಕ ವಿಧಿವಂದನೆಗಳೆಲ್ಲ ಸರಿಯಾಗಿ ನಡೀತಾ ಇದೆ. 2024 ಜನವರಿ 22ನೇ ತಾರೀಕು 11 ಗಂಟೆಯಿಂದ 1 ಗಂಟೆ ಅಂತ ಹೇಳುವ ಅಭಿಜಿನ್ ಲಗ್ನದಲ್ಲಿ ನಮ್ಮ ಭವ್ಯವಾದ ರಾಮ ಮಂದಿರ ಅಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಆಗಲಿದೆ. ಈ ರೀತಿಯಾದ ಉದ್ಘಾಟನೆ ಆಗೋದಕ್ಕೆ ಸುಮಾರು ಜನರು, ಅಂದರೆ ಈ ಅಯೋಧ್ಯೆ ಹೋರಾಟ ಇಷ್ಟು ಇತ್ತು ಅಂದರೆ ನಾವು ಹೇಳಿದ್ರೆ 3 ಸರಣಿಗಳಲ್ಲಿ ನೋಡ್ಕೊಂಡ್ಬಂದ್ವಲ್ಲ, ಅಂದರೆ ಲಕ್ಷಾಂತರ ಜನರು ಅದಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅದಲ್ಲದೆ ಲಕ್ಷಾಂತರ ಜನರು ಅದಕ್ಕೆ ತಮ್ಮ ದೇಣಿಗೆ ಕೊಟ್ಟಿದ್ದಾರೆ. ನಮಗೆ 2021ನೇ ಇಸ್ವಿಲಿ ಎಲ್ಲರ ಕಡೆಯೂ ಕರೋನಾ ಇತ್ತು. ಕರೋನಾ ಇದ್ದ ಸಮಯದಲ್ಲೂ ಸಹ ಇದಕ್ಕೆ ರಾಮ ಮಂದಿರದಕ್ಕೆ ಒಂದು ದುಡ್ಡು ಕಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಎಲ್ಲರ ಮನೆಗಳಿಗೆ ಹೋದಾಗ ನಮ್ಮ ನಿರೀಕ್ಷೆಗೂ ಮೀರಿ ಅಂದರೆ 5,000 ಕೋಟಿಗಳಷ್ಟು ಹಣನ ಸಂಗ್ರಹ ಆಗಿ ಕೊಟ್ಟಿದ್ದಾರೆ. ಸೊ ಆ ಖರ್ಚಿನಲ್ಲಿ ಸರ್ಕಾರದ ಯಾವುದೇ ಖರ್ಚಿಲ್ಲದೇ ಜನರೇ ಕೊಟ್ಟಂಥ ದುಡ್ಡಿನಲ್ಲಿ ಅಲ್ಲೊಂದು ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಕಟ್ತಾ ಇದ್ವಿ, ಯಾವಾಗ ಹೇಳ್ತಾ ಇದ್ವಿ, ಪಣವಿದ ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು, ಪಣವಿದ ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು ಅಂತ ಹೇಳ್ತಾ ಇದ್ವಿ. ನಾನು ಚಿಕ್ಕ ಹುಡುಗ ಇರುವಾಗ ಅಂದ್ಕೊಂಡಿದ್ದೆ ಅದು ಬರೀ ನನ್ನ ಆಗತ್ತೋ ಇಲ್ವೋ, ಯಾಕೆಂದರೆ ನಾವು ಇದರಲ್ಲಿ ಏನು ರಾಮನ ಕಾಲದಲ್ಲಿ ಇರಲಿಲ್ಲ, ರಾಮನ ಕಾಲದಲ್ಲಿ ವಾನರಾಗಿದ್ವೋ ಇಲ್ಲೋ ಗೊತ್ತಿಲ್ಲ, ಅವಾಗ ಸಿಕ್ಕಿರಲಿಲ್ಲ. 1989ನೇ ಇಸ್ವಿಲಿ ಅಥವಾ 90ನೇ ಇಸ್ವಿಲಿ ಕರಸೇವೆ ನಡೆದಾಗ ನಾವಿನ್ನೂ ಚಿಕ್ಕ ಹುಡುಗ, ನಾವು ಹೋಗೋಕ್ಕಾಗಿರಲಿಲ್ಲ. ಅಥವಾ ನಾವಿರೋ ಅವಧಿಲೇನೆ ಅದು ರಾಮ ಮಂದಿರ ಆಗತ್ತಾ ಅಥವಾ ಬರೀ ಈ ಪಣವಿದ ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆ ಅನ್ನೋದು ಹಾಗೇ ಉಳ್ಕೊಂಡ್ಬಿಡತ್ತಾ ಅಂತ ಅಂದ್ಕೊಂಡಿದ್ವಿ. ಆದರೆ ಅದೃಷ್ಟವಶಾತ್ ಒಂದು ಒಳ್ಳೆ ಕಾರ್ಯ ಆಗಬೇಕಿದ್ರೆ ಸುಮಾರು ಜನ ಸಹಾಯ ಇರುತ್ತೆ ಅನ್ನೋದಕ್ಕೆ. ಮತ್ತು ಸರ್ಕಾರ ಅಂದರೆ ಧರ್ಮೋ ರಕ್ಷಿತ ಅಂದರೆ ಒಳ್ಳೆ ಕೆಲಸ ಮಾಡೋದಕ್ಕೆ, ಧರ್ಮ ಮಾಡಬೇಕಾದ್ರೆ, ಒಳ್ಳೆ ಧರ್ಮದ ಕಾರ್ಯ ಮಾಡ್ತಿರೋದಕ್ಕೆ ಎಲ್ಲರದೂ ಇರುತ್ತೆ ಅನ್ನೋದಕ್ಕೆ ಆಶೀರ್ವಾದ ಇರೋದಕ್ಕೆ ಅನುಗುಣವಾಗಿ ಎಲ್ಲರೂ ಸಹ ಒಟ್ಟಿಗೆ ಕೂಡ್ಕೊಂಡು ಬಂದು ಈಗ ನಮ್ಮ ಕಾಲದಲ್ಲೇ ಇರೋ ಕಾಲದಲ್ಲೇ ಅಲ್ಲಿ ಭವ್ಯವಾದ ರಾಮ ಮಂದಿರ ನಡೀತಾ ಇದೆ. ಅವತ್ತಿನ ದಿವಸ ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ತಳಿರು ತೋರಣ ಈಗಾಗಲೇ ಇದು ಸಂಭ್ರಮ ಸಡಗರಗಳು ನಡೀತಿದೆ. ಇವಾಗ ಮುಂಚಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಮಾತಾಡಬೇಕಿದ್ರೆ ಆ ಪಿಕ್ಚರ್ ನೋಡಿದ್ಯಾ, ಈ ಪಿಕ್ಚರ್ ನೋಡಿದ್ಯಾ, ಅದು ನೋಡಿದ್ಯಾ, ಇದು ನೋಡಿದ್ಯಾ ಅಂತಿದ್ರು. ಇವಾಗ ಯಾರು ಅದನ್ನು ಮಾತಾಡ್ತಿಲ್ಲ. ಎಲ್ಲರೂ ಕೇಳ್ತಿರೋದು ನಿಮ್ಮ ಮನೆಗೆ ರಾಮ ಮಂದಿರದ ಮಂತ್ರಾಕ್ಷತೆ ಬಂತಾ, ನಿಮ್ಮ ಮನೆಗೆ ರಾಮ ಮಂದಿರದ ಹೇಗೆ, ಏನು ಮಾಡ್ತಾ ಇದ್ದೀರಾ, ಯಾವ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಒಂದು. ಮತ್ತು ನಮ್ಮ ಮನೇಲಿ ಎಲ್ಲ ಕರಿಬೇಕಿದ್ರೆ ಒಂದಂತದ್ದು ಎಲ್ಲ ಇಡೀ ದೇಶದಲ್ಲಿ ಎಲ್ಲರ ಮನೆಗಳು ಅಯೋಧ್ಯೆಯಿಂದ ನೇರವಾಗಿ ಬಂದಂಥ ಅಂತರಾಕ್ಷತೆನ ಎಲ್ಲರ ಮನೆಗೂ ತೊಗೊಂಡೋಗಿ ಕೊಡ್ತಾ ಇದ್ದಾರೆ. ಸೊ ಮನೆ ಮಂದಿಗೆ ತಂದು ಎಲ್ಲರನ್ನೂ ಕೊಡ್ತಾ ಇದ್ದಾರೆ. ಎಲ್ಲರನ್ನೂ ಅಲ್ಲಿ ಅಯೋಧ್ಯೆಗೆ ಬರೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ತಮ್ಮ ಮನೆಗಳಲ್ಲೇ ಕೂತ್ಕೊಂಡು ಆ 1ರಿಂದ 11 ಗಂಟೆಯಿಂದ 1 ಗಂಟೆ ನೇರ ಪ್ರಸಾರ ಏನಾಗುತ್ತೆ ಅದನ್ನು ನೋಡಿ ಅಂತ ಹೇಳ್ತಿದ್ದಾರೆ. ಇನ್ನೂ ಎಷ್ಟೊಂದು ಕಡೆ ಏನು ಮಾಡ್ತೀರಿ, ಇಡೀ ದೇಶಾದ್ಯಂತ ಏನು ಮಾಡ್ತೀರಿ, ಎಲ್ಲ ದೇವಸ್ಥಾನಗಳಲ್ಲೂ ದೊಡ್ಡ TV ಪರದೆಗಳಲ್ಲಿ ಅಲ್ಲಿ ಹಾಕ್ತಾ ಇದ್ದಾರೆ. TV ಪರದೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಬೇರೆ ಬೇರೆ ಹವನಾದಿಗಳು ಮಾಡ್ತಾ ಇದ್ದಾರೆ. ಅದಾದಮೇಲೆ ಸಂಜೆ ಹೊತ್ತೆ ಅಂತ ಹೇಳಿದ್ರೆ ದೀಪಾವಳಿ ಏನಿತ್ತು ಅಂದರೆ ನಮಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ವಿಜಯದಶಮಿ ದಿವಸ ರಾವಣನ ಕೊಂದಿದ್ದು. ಅಲ್ಲಿಂದ ಆತ ಹೋಗಬೇಕಿದ್ರೆ 21 ದಿವಸಗಳಾಗುತ್ತೆ. ಇವತ್ತು ಗೂಗಲ್ ಮ್ಯಾಪಲ್ಲಿ ನೀವು ಅಯೋಧ್ಯೆಯಿಂದ ಶ್ರೀಲಂಕಾದಿಂದ ಅಯೋಧ್ಯೆಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಿಮಗೆ 4,900 ಕಿಲೋಮೀಟರ್, 900 ಚಿಲ್ಲರೆ ಕಿಲೋಮೀಟರ್ ಆಗುತ್ತೆ. ಅಂದರೆ ನಡ್ಕೊಂಡೋದ್ರೆ 21 ದಿವಸ ಆಗುತ್ತೆ. ರಾಮ, ಲಕ್ಷ್ಮಣ ಮತ್ತು ಸೀತಾ ಮತ್ತು ಹನುಮಂತ ಈ 4 ಜನ ಪುಷ್ಪಕ ವಿಮಾನದಲ್ಲಿ ಹೋಯ್ತು ಅಂತ ಹೇಳಿದ್ರೆ ಮಿಕ್ಕಿದವರೆಲ್ಲ ಕಪಿಸೇನ ನಡ್ಕೊಂಬರ್ತಾರೆ. ಆ ನಡ್ಕೊಂಬಂದು 21 ದಿವಸ ಅಂದರೆ ನಮ್ಮ ದಸರಾದ 21ನೇ ದಿವಸಕ್ಕೆ ಕರೆಕ್ಟಾಗಿ ನಮಗೆ ದಸರಾದ 21 ಸರಿಯಾಗಿ ನಮಗೆ ದೀಪಾವಳಿ ಬರುತ್ತೆ. ಆ ದೀಪಾವಳಿಲಿ ಪಟಾಕಿ ಹೊಡೆದು ಅಯೋಧ್ಯೆಗೆ ರಾಮ ಪ್ರವೇಶ ಮಾಡಿದಂಥ ದಿವಸ. ಸೊ ಹಾಗಾಗಿ ಅಯೋಧ್ಯೆ ದೀಪಾವಳಿ ಅಂತ ಹೇಳ್ತೀವಿ. ಇನ್ನು ಮುಂದೆ 22ನೇ ತಾರೀಕು, ಜನವರಿ 22ನೇ ತಾರೀಕು ಅಧಿಕೃತವಾಗಿ ಮರಿ ದೀಪಾವಳಿ ಅಂದರೂ ತಪ್ಪಾಗಲಾರ್ದು. ಯಾಕೆಂತ ಹೇಳಿದ್ರೆ ಅವತ್ತಿನ ದಿವಸ, ಆ ದೀಪಾವಳಿ ದಿವಸ ರಾಮ ಅಯೋಧ್ಯೆಗೆ ಬಂದಿದ್ದ. ಇವತ್ತು ವಿಜಯೋತ್ಸವದಿಂದ ಬಂದ. ಈಗ 500 ವರ್ಷಗಳ ದಾಸ್ಯದ ಸಂಕೇತನ ಕಳಿಸಿಕೊಂಡು ಅದೊಂದು ಭವ್ಯವಾದ ದೀಪ ಬರ್ತಿದೆ. ಹಾಗಾಗಿ ಎಲ್ಲರೂ ಸಹ ಅವತ್ತಿನ ದಿವಸ ತಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಕನಿಷ್ಠ ಪಕ್ಷ 5 ದೀಪಗಳನ್ನು ಇಡಬೇಕು. ದೀಪಾವಳಿಲಿ ಹೇಗೆ ನಮ್ಮ ಮುಂದೆ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಮುಂದೆ ನಮ್ಮಲ್ಲಿ ಹೇಗೆ ದೀಪ ಇಡಬೇಕು ಅಂತಿದೆ, ಇವತ್ತು ಬರೀ 5 ಅಲ್ಲ 5 ಲಕ್ಷ ಇಡಬೇಕು ಅಂತ ಜನ ಮಾಡ್ಕೊಂಡಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಸಹ ಎಲ್ಲ ಕಡೆನೂ ದೀಪೋತ್ಸವ ಮಾಡ್ತಾ ಇದ್ದಾರೆ. ತುಂಬ ಅತ್ಯದ್ಭುತವಾಗಿ ಅದನ್ನು ನಭೂತೋ ನಭವಿಷ್ಯತಿ ಅನ್ನೋ ರೀತಿ ಮಾಡಬೇಕು ಅಂತ ಎಲ್ಲರೂ ಸಿದ್ಧ ಮಾಡ್ಕೊಂಡಿದ್ದಾರೆ. ಹಾಗಾಗಿ
ಹಾಗಾಗಿ ನೀವು ಸಹ ನಾವು ಸಹ ಎಲ್ಲರೂ ಸೇರಿಕೊಂಡು ನಮ್ಮ ಕಾಲದಲ್ಲಿ ಇದಾಗ್ತಾ ಇರೋದು ಒಂದು ಪುಣ್ಯ ಕೆಲಸ. ಆ ಪುಣ್ಯ ಕೆಲಸ ನಮ್ಮ ಕಣ್ಮುಂದೆ ಆಗ್ತಿದೆ, ಅದಕ್ಕೆ ನಾವು ಸಾಕ್ಷಿಗಳಾಗ್ತಿದ್ದೀವಿ. ಮತ್ತು ನಾವು ಯಾವಾಗಲೂ ನೋಡ್ತಾ ಇದ್ವಿ ನಮ್ಮ ಹಿಂದೂಗಳಲ್ಲಿ ನಾವು ದೇವಸ್ಥಾನಗಳು ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋದಾಗ ಅಯ್ಯೋ ಇದು ಯಾರು ಕಟ್ಟಿದ್ರೆ ಗೊತ್ತಿಲ್ಲ, ನಮ್ಮ ತಾತ ಮುತ್ತಾತ 1000 ವರ್ಷ 2000 ವರ್ಷ ಅಂತ ಕಟ್ತಿದ್ರು. ಆದರೆ ಮುಂದೆ ನಾವು ಹೋಗಿ ಹೇಳ್ಕೊಳ್ಬೋದು, ಈ ದೇವಸ್ಥಾನ ಕಟ್ಟೋದಕ್ಕೆ ನನ್ನದು ಒಂದು ಅಳಿಲ್ ಸೇವೆ ಇದೆ. ಯಾಕೆಂತ ಹೇಳಿದ್ರೆ ನಾವು 89ನೇ ಇಸ್ವಿಲಿ ಇಟಿಗೆ ಸಂಗ್ರಹ ಮಾಡಿದಾಗ ₹1 ಮತ್ತು ಇಟಿಗೆ ಸಂಗ್ರಹ ಮಾಡಿದಾಗಲೂ ನಾವು ಮಾಡಿದ್ವಿ. ಅದಾದ್ಮೇಲೆ ನಾವು ಎಲ್ಲಿ ಹೋಗಬೇಕಿದ್ರೆ ಅದನ್ನು ಕರಸೇವೆ ಮಾಡುವಾಗಲೂ ಮಾಡಿದ್ವಿ. ಈಗ ಇಲ್ಲಿ ಹಣ ಸಂಗ್ರಹ ಮಾಡಿದಾಗಲೂ ಮಾಡ್ಕೊಟ್ಟಿದ್ವಿ. ಹಾಗಾಗಿ ಪ್ರತಿಯೊಬ್ಬರ ಅಲ್ಲಿ ಶ್ರಮದಾನ ಇದೆ. ಯಾರೋ ಒಬ್ಬರನ್ನ ಕರೆದು ಯಾರೋ ಇಡೀ ದೇಶದಲ್ಲಿರೋಂಥ ಅಂಬಾನಿನೋ ಅದಾನಿನೋ ಅಥವಾ ಟಾಟಾನೋ ಬಿರ್ಲಾನೋ ಯಾರನ್ನ ಕರೆದು ಸರ್ಕಾರ ಹೇಳಿದರೆ ಕಟ್ಕೊಟ್ಬಿಟ್ರು ಅವರು. ಆ ರೀತಿಯಿಂದ ಕಟ್ಟಿದ ದೇವಸ್ಥಾನ ಆಗ್ತಿತ್ತು ಅಂದರೆ ಅವ್ರ ದೇವಸ್ಥಾನ ಆಗ್ತಿತ್ತೆ ಹೊರತು ಹಿಂದೂಗಳ ದೇವಸ್ಥಾನ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ತುಂಬ ಅದ್ಭುತವಾಗಿ ಏನು ಮಾಡಿದ್ದಾರೆ, ಪ್ರತಿಯೊಬ್ಬರು ಮನೆಯಿಂದ ₹1 ₹2 ₹3 ಕಲೆಕ್ಟ್ ಮಾಡಿದ್ದಾರೆ. ಎಷ್ಟೊಂದು ಜನ ₹20 ಕೊಟ್ಟಿರೋಂಥ ಯಾರೊಂದು ಭಿಕ್ಷುಕಿ ಅಥವಾ ಯಾವುದೋ ಒಂದು ಕಸ ಗುಡಿಸೋಳಿಗೆ ತನಗೆ ಬರುವಂಥ ₹40 ₹20 ದೇಣಿಗೆ ಕೊಟ್ಟಿರಂತೆ. ಆಕೆಗೂ ಸಹ ಅಲ್ಲಿ ಆಹ್ವಾನ ಪತ್ರಿಕೆ ಹೋಗಿದೆ. ಯಾರ್ಯಾರಿಗೆ ಆಹ್ವಾನ ಪತ್ರಿಕೆ ಹೋಗಿದೆ ಅವರು ಸಂತೋಷವಾಗಿ ಹೋಗಿ ಬರಲಿ. ಯಾರ್ಯಾರಿಗೆ ಆಹ್ವಾನ ಪತ್ರಿಕೆ ಸಿಕ್ಕಿಲ್ಲ ಅವರು ಮನೆಯಲ್ಲೇ ಕೂತ್ಕೊಂಡು ಮಾಡೋಣ. ಮತ್ತು ಶ್ರೀರಾಮ ಜಯರಾಮ ಜೈ ಜಯರಾಮ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರ ಇದೆ, ಅದನ್ನು ಪಠಿಸ್ತಾ ನಾವು ಸಂತೋಷವಾಗಿರೋಣ. ಯಾಕೆಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು, ಅಯೋಧ್ಯ ಪತಿ ಶ್ರೀರಾಮ ಭರತ ಶತ್ರುಘ್ನ ಲಕ್ಷ್ಮಣರಾದಿಯಾಗಿ ದೊಡ್ಡದಾದ ರಾಜ್ಯಾಸ ಮಾಡ್ದ. ಅದಾದಮೇಲೆ ಅವನ ಲವಾಕುಶರು ಸಹ ಅದನ್ನು ಮುಂದುವರ್ಸ್ಕೊಂಡು ಹೋದ್ರು. ಇಕ್ವಾಕ್ಷ ವಂಶ ಇತ್ತು ಅಂತ ಹೇಳಿದ್ರೆ. ಆದರೆ ಸುಮಾರು ನಾಸ್ತಿಕರ ಜನರು ಅಂತಂದರೆ ರಾಮ ಅನ್ನೋದೇ ಇರಲಿಲ್ಲ, ಅದೆಲ್ಲ ಕಟ್ಟುಕತೆ, ರಾಮಾಯಣ ನಡೆದೇ ಇಲ್ಲ, ಕಟ್ಟುಕತೆ ಅಂತ ಹೇಳ್ತಾರೆ. ಆದರೆ ಅಂಥ ನಾಸ್ತಿಕರಿಗೆ ತಿಳಿಸ್ಬೇಕಾದು ಅಂತ ಹೇಳಿದ್ರೆ ಅದನ್ನು ಬರೆದಿದ್ದಂಥ ಅದು ಎಲ್ಲ ವಾಲ್ಮೀಕಿಯನ್ನು ಋಷಿ ಬರೆದಿರೋದು ಅಂತ ಹೇಳ್ತಾರೆ, ವಾಲ್ಮೀಕಿಯನ್ನು ಮಹರ್ಷಿ ಬರೆದಿರೋದು ಅಂತ ಹೇಳ್ತಾರೆ. ಆದರೆ ಯಾವುದೇ ಒಬ್ಬ ಮಹರ್ಷಿ ಬರೀಬೇಕಿದ್ರೆ ಇಡೀ ಪ್ರಪಂಚಾದ್ಯಂತ ಅದಕ್ಕೆ ಎಷ್ಟೊಂದು ಕುರುಗಳಿರುತ್ತೆ, ಆ ಕುರುಗಳನ್ನ ಸೇರಿಸ್ಕೊಂಡು ಬರೀಬೇಕು. ಇವತ್ತಿನ ಕಾಲದಲ್ಲಿ ಎಲ್ಲಿ ಬೇಕಿದ್ರೂ ಹೋಗ್ಬೋದು, ಅವತ್ತಿನ ಕಾಲದಲ್ಲಿ ನಡೆಯೋಕ್ಕಾಗ್ತಿಲ್ಲ, ಅಲ್ಲಿ ಹೋಗೋಕ್ಕಾಗ್ತಿಲ್ಲ, ಅಂಥ ದುರ್ಗಮ ಪ್ರದೇಶದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕಟ್ಟುಕತೆ ಖಂಡಿತವಾಗಲಾರದು. ಅದಕ್ಕೊಂದು ಇತಿಹಾಸ ಇರುತ್ತೆ, ಅದಕ್ಕೊಂದು ಕುರುಹು ಇರುತ್ತೆ ಅನ್ನೋದಕ್ಕೆ ಒಂದು ಸುಮಾರು ಕಡೆ ಇದೆ. ಆದರೆ ನಾನು ಕೇವಲ ಕರ್ನಾಟಕದಲ್ಲೇ ಮಾತ್ರ, ಕರ್ನಾಟಕದಲ್ಲೂ ಸಹ 100 ಕುರುಹುಗಳಿದೆ. ಆ 100 ಕುರುಹುಗಳಿದ್ರು ನಾನು ಒಂದು ಚಿಕ್ಕದಾಗಿ ಸುಮಾರು ಪ್ರಮುಖವಾದ 7-8 ಪ್ರದೇಶಗಳನ್ನು ನಿಮಗೆ ಹೇಳಕ್ಕೆ ಬರ್ತೀನಿ. ಮೊದಲನೇದಾಗಿ ಅಂತ ಹೇಳಿದ್ರೆ ನಮಗೆಲ್ಲರೂ ಗೊತ್ತಿರೋದು ಪಂಚವಟಿಲಿ ಅವರು ಅಯೋಧ್ಯೆಯಿಂದ ಬರ್ತಾರೆ. ಅಯೋಧ್ಯೆಯಿಂದ ಬರಬೇಕಾದ್ರೆ ರಾಮ ಒಬ್ಬ ಕಾಡಿಗೆ ಹೋಗಬೇಕು ಅಂತ ಹೇಳಿದ್ರೆ ರಾಮ ಕಾಡಿಗೆ ಹೋಗ್ತೀನಿ ಅಂತ ಹೇಳಿದಾಗ ಇಲ್ಲ ನಾವು ನಿಮ್ಮ ಜೊತೆ ಬರ್ತೀನಿ ಅಂತ ಸೀತಾನೂ ಬರ್ತಾಳೆ. ಸೀತಾ ಬಂದಾಗ ರಾಮ ಸೀತಾ ಹೋಗ್ತಾ ಇರಬೇಕಿದ್ರೆ ಅಣ್ಣ ಕಾಡಲ್ಲಿದ್ದರೆ ನಾನು ಅವನ್ನ ಬಿಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಲಕ್ಷ್ಮಣನೂ ಸಹ ಅವನ ಜೊತೆ ಹೊರತಾ ಬರ್ತಾನೆ. ಸೊ ಹಾಗಾಗಿ ಅವರು ಎಲ್ಲ ಬರಬೇಕಿದ್ರೆ ಪಂಚವಟಿಲಿ ಇರ್ತಾರೆ. ಪಂಚವಟಿಯಿಂದ ಬರಬೇಕಿದ್ರೆ ಅಲ್ಲಿ ಪಂಚವಟಿ ಅಂತ ಹೇಳಿದ್ರೆ 5 ಕಾಡಿರುವಂಥ ಜಾಗ ಅಂತಾನೆ. ಒಟಿಯಲ್ಲಿ ಅಲ್ಲಿದಂದ್ರೆ ಅಲ್ಲಿ ಬರಬೇಕಿದ್ರೆ ಒಂದು ಸತಿ ಅಲ್ಲಿ ಪಂಚವಟಿಲಿ ಇವರೆಲ್ಲ ಒಂದು ಕುಟೀರದಲ್ಲಿರಬೇಕಿದ್ರೆ ಶೂರ್ಪಣಕಿ, ರಾವಣನ ತಂಗಿ ಶೂರ್ಪಣಕಿ ನೋಡ್ತಾಳೆ. ನೋಡಿ ರಾಮ ತುಂಬ ಚೆನ್ನಾಗಿರ್ತಾನೆ, ಮೋಹತ್ಲಾಗ್ಬಿಡ್ತಾಳೆ. ಹೋಗ್ಬಿಟ್ಟು ರಾಮನ ಹತ್ರ ಹೋಗಿ ಕೇಳ್ತಾಳೆ, ನನ್ನ ಮದುವೆ ಆಗು ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ನೋಡಮ್ಮ ನಾನು ಏಕಪತ್ನಿ ವ್ರತಸ್ಥ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಸುಮ್ಮನೆ ಒಂದು ತಮಾಷೆ ತಗೊಳ್ಳೋಣ ಅಂತ ನೋಡಲ್ಲಿ ನನ್ನ ತಮ್ಮ ಲಕ್ಷ್ಮಣ ಇದ್ದಾನೆ, ಅವ್ನು ಹೋಗಿ ಕೇಳು ಅಂತ ಹೇಳ್ತಾನೆ. ಸರಿ ರಾಮನಷ್ಟೇ ಅಲ್ಲಿ ಹೋಗಿ ನೋಡ್ತಾಳೆ, ಲಕ್ಷ್ಮಣ ನೋಡ್ತಾಳೆ. ಲಕ್ಷ್ಮಣ ನೋಡಿದ್ರೆ ಅವನು ತುಂಬ ಚೆನ್ನಾಗಿರ್ತಾನೆ, ಸುರದ್ರೂಪಿಯಾಗಿರ್ತಾನೆ, ರಾಮನಷ್ಟೇ ಚೆನ್ನಾಗಿರ್ತಾನೆ. ಹೋಗಿ ನನ್ನ ಮದುವೆ ಆಗು ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ, ನಿನಗೇನೋ ತಲೆಗಿಲೆ ಕೆಟ್ಟು ಹೋಗಿದೆಯಾ? ಇಲ್ಲ, ನಾನು ನಮ್ಮ ಅಣ್ಣನಿಗೋಸ್ಕರ ಇಲ್ಲಿ ಬಂದಿರೋದು, ನನಗಾಗಲೇ ಮದುವೆ ಆಗಿದೆ, ನನ್ನಲ್ಲಿ ಇದ್ದಾಳೆ, ಊರ್ಮಿಳೆ ಇದ್ದಾಳೆ, ನನಗೆಲ್ಲ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಆದರೂ ತುಂಬ ಬಲವಂತ ಮಾಡ್ತಾಳೆ. ಬಲವಂತ ಮಾಡೋದು ತುಂಬ ತಡೆಯೋಕ್ಕಾಗಲ್ಲ. ಕೋಪ ಬಂದು ಏನು ಮಾಡ್ತಾಳೆ, ಅವನ ಮೂಗನ್ನ ಕುಯ್ದು ಹಾಕ್ಬಿಡ್ತಾನೆ. ಆ ರೀತಿ ಮೂಗನ್ನ ಕುಯ್ದು ಹಾಕಿದ್ದ ಜಾಗನೇ ನಾಸಿಕ್ ಅಂತ ಹೇಳ್ತಾರೆ. ಅದು ಮಹಾರಾಷ್ಟ್ರದಲ್ಲಿದೆ. ಆ ನಾಸಿಕ್ ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿಂದ ಅವರು ಉತ್ತರದಿಂದ ದಕ್ಷಿಣದ ಕಡೆ ಬರ್ತಾರೆ. ಹಾಗೆ ಬರ್ತಾ ಇರಬೇಕಿದ್ರೆ ಸೀತಾದೇವಿ ಹಾಗೆ ಬರ್ತಾ ಇರಬೇಕಿದ್ರೆ ನಾವು ಇವತ್ತು KR ಪೇಟೆ ಏನಿದೆ, KR ನಗರದ KR ಪೇಟೆ ಹತ್ರ ಒಂದು ಚುಂಚಕಟ್ಟೆ ಅಂತ ಇದೆ. ಆ ಚುಂಚಕಟ್ಟೆದು ಏನಪ್ಪ ಮಹತ್ವ ಅಂತ ಹೇಳಿದ್ರೆ ಅಲ್ಲಿ 2 ಐತಿಹ್ಯ ಇದೆ. ಅಲ್ಲಿ ಒಂದು ಮೊದಲನೇದಂದ್ರೆ ಚುಂಚ ಮಹರ್ಷಿಗಳು, ಶಬರಿ ಏನು ಕಾಯ್ತಾ ಇದ್ದು ಅಂತ ನೋಡಿದ್ದೀವಿ ನಾವು. ಅದೇ ರೀತಿ ಚುಂಚ ಮಹರ್ಷಿಗಳು ಅಂತ ಒಬ್ಬರು ಇರ್ತಾರೆ. ಅವರು ಸಹ ರಾಮ ಬರ್ತಾನೆ, ಮುಂದೆ ಬರ್ತಾನೆ ಅಂತ ಕಾಯ್ದು ಗೊತ್ತಿರುತ್ತೆ ಅವರಿಗೆ, ಅವರು ದಿವ್ಯ ದೃಷ್ಟಿಯಲ್ಲಿ ಗೊತ್ತಿರುತ್ತೆ, ಆಗ ಕಾಯ್ತಾ ಇರ್ತಾರೆ. ಆ ರೀತಿ ಬರಬೇಕಿದ್ರೆ ಉತ್ತರದ ಕಡೆಯಿಂದ ದಕ್ಷಿಣ ಕಡೆ ಬರ್ತಾ ಇರಬೇಕಿದ್ರೆ ಚುಂಚ ಮಹರ್ಷಿಗಳು ಸಿಗ್ತಾರೆ. ಆ ಚುಂಚ ಮಹರ್ಷಿಗಳಿಗೆ ತನ್ನಲ್ಲಿ ಅವರಿಗೆ ಮೋಕ್ಷ ಕೊಡ್ತಾನೆ ಅಂತಾರೆ. ಸೊ ಹಾಗಾಗಿ ಅಲ್ಲಿರೋ ಪ್ರದೇಶ ಚುಂಚಕಟ್ಟೆ ಆಯಿತು ಅಂತ ಒಂದು ಐತಿಹ್ಯ ಹೇಳಿದ್ರೆ, ಇನ್ನೊಂದಿಲ್ಲ ಅದರಲ್ಲಿ ಚುಂಚಿ ಅಂತ 2 ರಾಕ್ಷಸರು ಇರ್ತಾರಂತೆ. ಆ ರಾಕ್ಷಸರು ತುಂಬ ಗಲಾಟೆ ಮಾಡ್ತಿರ್ತಾರಂತೆ, ತುಂಬ ಜನಗಳಿಗೆಲ್ಲ ಕಾಟ ಕೊಡ್ತಿರ್ತಾರೆ. ಮತ್ತು ಅಲ್ಲಿರೋ ಋಷಿಗಳಿಗೆಲ್ಲ ಅವರಿಗೆ ಹೋಮ ಹವನಾದಿಗಳ ತೊಂದರೆ ಕೊಡ್ತಿರ್ತಾರೆ. ಆಗ ರಾಮ ಬರ್ತಾ ಇರಬೇಕಿದ್ರೆ ಅಲ್ಲಿರೋ ಸುತ್ತಮುತ್ತಲ ಋಷಿಗಳು ಮತ್ತು ಮುನಿಗಳು ಅಂತ ಜನಗಳೆಲ್ಲ ಹೋಗಿ ಅವನ್ನ ಕೇಳ್ಕೊಳ್ತಾರೆ. ಆಗ ರಾಮ ತನ್ನ ಬಾಣ ತಗೊಂಡು ಚುಂಚಿನ ಒದಿಸ್ತಾನಂತೆ. ಆದರೆ ಚುಂಚಿ ಒದಿಸ್ತಾ ಇರಬೇಕಿದ್ರೆ ಸಾಯ್ಬೇಕಿದ್ರೆ ಅವ್ರು ಹೇಳ್ತಾರಂತೆ, ಅಲ್ಲ ನಾವೆಲ್ಲ ಸತ್ತೋಗ್ತೀವಿ, ಆದರೆ ನಮ್ಮದೇನು ಗೊತ್ತಾಗೋದಿಲ್ವಲ್ಲ, ನಮ್ಮ ಹೆಸರು ಏನು ಗೊತ್ತಿಲ್ಲದೆ ಉಳ್ಕೊಂಡು ಹೋಗ್ಬಿಡುತ್ತಲ್ಲ, ಹಾಗೆ ಹೋಗ್ಬಿಡುತ್ತಲ್ಲ, ಏನು ಹೆಸರೇ ಉಳಿಯಲ್ಲ ಅಂದಾಗ ಹಾಗೆ ಹೇಳ್ತಂದ್ರೆ ರಾಮ ಒಂದು ಅಭಯ ಕೊಡ್ತಾನಂತೆ. ಇಲ್ಲ, ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತ ಮಾಡ್ತೀನಿ ಅಂತ ಹೇಳಿ ಅಲ್ಲೊಂದು ಸುಸ್ತಾಗಿ ಯುದ್ಧ ಮಾಡಿದಂಥ ಸುಸ್ತಾಗಬೇಕಿದ್ರೆ ಒಂದು ಕಟ್ಟೆ ಮೇಲೆ ಕೂತ್ಕೊಳ್ತಾನಂತೆ. ಹಾಗೆ ಚುಂಚ ಮತ್ತು ಚುಂಚಿನ ಒದಿಸದಾದ್ಮೇಲೆ
ಕೂತ್ಕೊಂಡಿದ್ದ ಆರಾಮಕ್ಕೆ ವಿಶ್ರಾಂತಿಗೆ ಕೂತ್ಕೊಂಡಿದ್ದ ಕಟ್ಟೆನೇ ಚುಂಚಕಟ್ಟೆ ಅಂತ ಹೆಸರಾಯಿತು ಅಂತ ಮತ್ತೊಂದು ಐತಿಹ್ಯ ಇದೆಗೆ 2 ಐತಿಹ್ಯ. ಇದು ಇಲ್ಲೇ KR ನಗರದ ಹತ್ರ ಇದೆ. ಅದು ಇನ್ನೂ ಒಂದು ಅಂತ ಹೇಳಿದ್ರೆ ಅಲ್ಲೇ ಬರ್ತಾ ಇರಬೇಕಿದ್ರೆ ಒಂದು ಸತಿ ಅಂದರೆ ಇವಳು ಸ್ನಾನ ಮಾಡಬೇಕು ಅಂತ ಹೇಳ್ತಾಳೆ. ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ನೀರಿರೋದಿಲ್ಲ. ನೀರಿಲ್ಲದಿದ್ದಾಗ ಅಲ್ಲೊಂದು ಬಂಡೆಗೆ ರಾಮ ತನ್ನ ಧನಸ್ಸು ತೊಗೊಂಡು ಹೊಡಿತಾನೆ. ಆ ಧನಸ್ಸು ನೋಡಿದಾಗ ಆ ಬಂಡೆ ಸೀಳ್ಕೊಂಡು ಬರುತ್ತೆ. ಅಲ್ಲಿಂದ ಕಾವೇರಿ ಉಗಮ ಆಯಿತು ಅಂತಲೂ ಹೇಳ್ತಾರೆ. ಅಲ್ಲಿಂದ ಕಾವೇರಿ ಸೇರ್ಕೊಂಡು ಜಲಪಾತ ಬಂತು ಅಂತ ಹೇಳ್ತಾರೆ. ಆ ಜಲಪಾತ ಅಷ್ಟೇ ಅಲ್ದಲ್ಲೇ ಆಕೆ ಸೀತಾ ತನ್ನ ಸ್ನಾನ ಮಾಡ್ಕೊಳ್ಬೇಕಿದ್ರೆ ಎಣ್ಣೆ ನೀರು ಹಚ್ಕೊಳ್ತಾಳೆ, ಎಣ್ಣೆ ಸೀಗೆಕಾಯಿ ಹಚ್ಕೊಳ್ತಾಳೆ. ಇವತ್ತಿಗೂ ಸಹ ಅಲ್ಲಿ ಆ ನೀರಲ್ಲಿ ಸೀಗೆಕಾಯಿ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಪ್ರದೇಶನ ಅಂತ ಹೇಳಿದ್ರೆ ಇವತ್ತು ಆ ಜಲಪಾತನ ಸೀತಾ ಮಡಿಲು ಅಥವಾ ಸೀತಾ ಬಚ್ಚಲು ಅಂತ ಹೇಳ್ತಾರೆ. ಇದು ಮೊಟ್ಟ ಮೊದಲನೇದಾಗಿ ಒಂದು ನೋಡ್ಕೊಳ್ಬೋದು. ಸೊ ಅಲ್ಲಿಂದ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿದೆ ರಾಮಾಯಣ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಬಿಟ್ಟರೆ 4ನೇನು ಅಂತ ಹೇಳಿದ್ರೆ ನಾವು ತೊಗೊಳ್ಳೋದು ಅಂದರೆ ಆಂಜನೇಯನೇ. ಚುಂಚಕಟ್ಟೆಯಲ್ಲಿ ಅವನು ಬಾಣ ಹೊಡಿತಾನೆ. ಬಾಣ ಹೊಡೆದಲ್ಲಿಂದ ನೀರು ಬರುತ್ತೆ. ಸೊ ನೀರು ಬಂದಮೇಲೆ ಅವಳು ಸ್ನಾನ ಮಾಡ್ತಾಳೆ. ಆ ಸ್ನಾನ ಮಾಡಬೇಕಿದ್ರೆ ಇವತ್ತು ಅವಳು ಎಣ್ಣೆ ಸೀಗೆಕಾಯಿ ಹೆಚ್ಕೊಳ್ತಾಳೆ ಅಂದರೆ ಅಲ್ಲಿ ಸೀಗೆಕಾಯಿ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಹರಿತಾ ಇರಬೇಕಿದ್ರೆ ನೀರು ತುಂಬ ಬೋರ್ಗರಿತಾ ಇರುತ್ತಂತೆ. ಒಂದು ಸತಿ ಸೀತಾದೇವಿ ನಿದ್ದೆ ಮಾಡ್ತಿರ್ತಾಳಂತೆ. ಸೀತೆ ಮಾಡ್ತಾ ಇರಬೇಕಿದ್ರೆ ಅವಳಿಗೆ ನಿದ್ದೆಗೆ ಭಂಗ ಅಷ್ಟು ಬಂದ್ಬಿಡುತ್ತಂತೆ. ಆಗ ರಾಮನಿಗೆ ಕೋಪ ಬರುತ್ತಂತೆ. ಕೋಪ ಬಂದಾಗ ಮತ್ತೆ ತನ್ನ ಬಾಣ ತಗೊಂಡು ಕಾವೇರಿಗೆ ನೀರು ಬಿಡ್ತಾನೆ. ಬಿಟ್ಬಿಟ್ಟು ಹೇಳ್ತಾನೆ, ನೋಡು ನನ್ನ ಸೀತಾಮಾತೆ ಮಲಗಿದಾಳೆ. ಸೊ ಹಾಗಾಗಿ ನೀನು ಅಲ್ಲಿ ನಿಶ್ಶಬ್ದವಾಗಿ ಹರಿಬೇಕು ಅಂತ. ಆ ನಿಶ್ಶಬ್ದವಾಗಿ ಹರಿಬೇಕು ಅಂತ ಅವತ್ತು ರಾಮ ಹೇಳಿದ ಕುರುವಾಗಿ ಇವತ್ತಿಗೂ ಸಹ ಅಲ್ಲೊಂದು ಆ ಚುಂಚಕಟ್ಟೆಲೊಂದು ರಾಮನ ದೇವಸ್ಥಾನ ಇದೆ. ಆ ರಾಮ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ಆ ದೇವಸ್ಥಾನದ ಹೊರಗಡೆ ಬಂದರೆ ಜೋರಾಗಿ ನದಿ ಹರಿಯುವಂಥ ಶಬ್ದ ಬರುತ್ತೆ. ಒಂದು ಸತಿ ಗರ್ಭಗುಡಿ ಒಳಗೆ ಹೋಗಿದ ತಕ್ಷಣ ನಿಶ್ಶಬ್ದವಾಗಿರುತ್ತೆ. ಅಂದರೆ ಅವತ್ತೇನು ಸೀತಾದೇವಿ ಎಲ್ಲ ಮಲ್ಕೊಂಡಿರ್ತಾಳೆ ಆ ಜಾಗದಲ್ಲಿ ನಿಶ್ಶಬ್ದ ಆಗಿರಬೇಕು ಅನ್ನೋದನ್ನು ಇವತ್ತಿಗೂ ಇದೆ ಅನ್ನೋದನ್ನು ನೋಡ್ಬೋದು. ಇಂಥದ್ದು ಮತ್ತು ಇನ್ನೂ ಒಂದು ಹೇಳಿದ್ರೆ ಅಲ್ಲಿ ನಾವು ರಾಮಾಯಣ ಅಂದ ತಕ್ಷಣ ನಾವು ನೋಡ್ತೀವಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯನ ನೋಡ್ತೀವಿ. ಯಾವುದೇ ಒಂದು ಫೋಟೋ ನೋಡಲಿ ಅಥವಾ ಯಾವುದೇ ಒಂದು ದೇವಸ್ಥಾನದಲ್ಲಿ ರಾಮನ ಮಂದಿರ ಅಂತ ಹೇಳಿದ್ರೆ 4 ಜನ ಇರ್ತಾರೆ. ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಕೇವಲ ನಾವು ರಾಮ, ಲಕ್ಷ್ಮಣ, ಸೀತೆ ಮಾತ್ರ ನೋಡ್ಬೋದು. ಅಲ್ಲಿ ಆಂಜನೇಯ ಇರೋದಿಲ್ಲ. ಯಾಕೆ ಆಂಜನೇಯ ಇರಲ್ಲ ಅಂದರೆ ಅವರಿಗಿನ್ನೂ ಆಂಜನೇಯ ಅವರಿಗೆ ಸಿಕ್ಕಿರೋದಿಲ್ಲ. ಸೊ ಇದೊಂದು ಕುರುಹು. ಮತ್ತು ಇನ್ನೂ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಯಾವಾಗಲೂ ಬಲಭಾಗದಲ್ಲಿ ಯಾವಾಗಲೂ ಸೀತಾ ಬಲಭಾಗದಲ್ಲಿ ಇರ್ತಾಳೆ, ಎಡಭಾಗದಲ್ಲಿ ಲಕ್ಷ್ಮಣ ನಿಂತಿರೋದನ್ನು ಫೋಟೋ ನೋಡ್ತೀವಿ. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಸೀತಾದೇವಿ ಎಡಭಾಗದಲ್ಲಿದ್ದಾಳೆ, ಲಕ್ಷ್ಮಣ ಬಲಭಾಗದಲ್ಲಿ. ಇದು ಸಹ ವಿಶೇಷ. ಹೀಗಾಗಿ ರಾಮ ಕರ್ನಾಟಕಕ್ಕೆ ಬಂದಿದ್ದ ಅನ್ನೋದಕ್ಕೆ ಇದೊಂದು ದೊಡ್ಡ ಕುರುಹು ಆಗುತ್ತೆ. ಇದಾದಮೇಲೆ ನಾ ಆಗಲೇ ಹೇಳಿದೆ ರಾಮಾಯಣ ಅಂತ ಹೇಳಿದ್ರೆ 4 ಜನ ಇರಲೇಬೇಕು, ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಅಂತ ಹೇಳಿದ್ರೆ ಆಂಜನೇಯ ಸಿಕ್ಕಿದ್ದೆಲ್ಲಿ, ಆಂಜನೇಯ ಹುಟ್ಟಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ಆಂಜನೇಯ ಅಂತ ಹೆಸರಲ್ಲೇ ಅಂಜನಾದೇವಿಯ ಮಗ ಅಂಜನಾದೇವಿ ಮತ್ತು ವಾಯು ಇವರಿಬ್ಬರೂ ಗಂಡ ಹೆಂಡತಿ, ಅವರಿಬ್ಬರ ಸುಪುತ್ರನಾಗಿ ಹುಟ್ಟಿದ್ದು ಆಂಜನೇಯ. ಸೊ ಹಾಗಾಗಿ ಅಂಜನಾದೇವಿ ಇದ್ದಿದ್ದ ಜಾಗನೇ ಅದು ಇವತ್ತಿನ ಹಂಪೆಯಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಅದು ಅಂಜನಾದ್ರಿ ಅಂತ ಕರೀತಾರೆ. ಆ ಅಂಜನಾದ್ರಿಲಿ ಆಂಜನೇಯ ಹುಟ್ಟಿದ್ದಂಥ ಭಾಗ. ಸೊ ಹಾಗಾಗಿ ಆಂಜನೇಯ ಹುಟ್ಟಿದ ಜಾಗ ಅಂಜನಾದ್ರಿ. ಅಂಜನಾದ್ರಿಯಿಂದ ಕೆಳಗಡೆ ಬರ್ತಾ ಇರಬೇಕಾದ್ರೆ ಕಿಷ್ಕಿಂದ ಅಂತ ಒಂದು ಜಾಗ ಸಿಗುತ್ತೆ. ಆ ಕಿಷ್ಕಿಂದೆ ಜಾಗದಲ್ಲೇನೆ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ನನಗೆ ಆಂಜನೇಯ ಮತ್ತು ರಾಮನಿಗೆ ಇವರು ಸಿಗ್ತಾರೆ. ಆ ರೀತಿ ಸಿಗ್ತಾ ಇರಬೇಕಿದ್ರೆ ಅಲ್ಲಿಂದ ಶಬರಿ ಕಾಯ್ತಿರ್ತಾಳೆ. ನಮ್ಮ ಶಬರಿ ಗೊತ್ತಿರುತ್ತೆ. ಆ ಶಬರಿ ಇರೋಂಥ ಪಂಪ ಸರೋವರ ಏನಿದೆ ಆ ಪಂಪ ಸರೋವರನು ಅಲ್ಲೇ ಇದೆ. ಶಬರಿ ಯಾರಪ್ಪ ಅಂತ ಹೇಳಿದ್ರೆ ಅವನು ನಿಷಾದರಾಜನ ಮಗಳು. ನಿಷಾದರಾಜ ಒಬ್ಬ ಕಾಡಿನ ರಾಜ ಅವನು. ಆ ರಾಜ ಅವನೊಂದು ಮಗಳಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮದುವೆ ಮಾಡಬೇಕು. ಮಗಳಿಗೆ ಮದುವೆ ವಯಸ್ಸು ಬಂದಾಗ ಮದುವೆ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಸುಮಾರು 50-60 100 ಕುರಿಗಳನ್ನು ತರಿಸಿರ್ತಾನೆ. ನೋಡ್ತಾಳೆ, ಯಾಕಪ್ಪ ಕುರಿ ತರಿಸಿದ್ನಿಲ್ಲ, ನಿನ್ನ ಮದುವೆ ಮಾಡ್ತೀನಿ, ಮದುವೆಗೆ ಎಲ್ಲರಿಗೂ ಔತಣ ಬಡಿಸೋಕೆ ಕುದೇ ಎಲ್ಲರಿಗೂ ಕುರಿಗಳನ್ನ ವಧೆ ಮಾಡಿ ಅದರಿಂದ ಔತಣ ಕೂಟನ ಮಾಡ್ತೀನಿ ಅಂತ ಹೇಳಿದಾಗ ಆಕೆಗೆ ಬೇಜಾರಾಗುತ್ತೆ. ತನ್ನ ಮದುವೆಗೋಸ್ಕರ ಈ ಕುರಿಗಳನ್ನೆಲ್ಲ ಯಾಕೆ ಬಲಿ ಕೊಡಬೇಕು ಅಂತೇಳಿ ರಾತ್ರಿ ಯಾರಿಗೂ ಹೇಳೋದಿಲ್ಲ. ಅಲ್ಲಿಂದ ಆಕೆ ಬಂದ್ಬಿಡ್ತಾನೆ ನಿಷಾದರಾಜಿಂದ. ಅಲ್ಲಿಂದ ವಾಪಸ್ ಬಂದು ಈ ಮಾತಂಗ ಪರ್ವತ ಅಂತ ಇರ್ತಾರೆ, ಮಾತಂಗ ಋಷಿಗಳು ಇರ್ತಾರೆ, ಋಷಿಶೃಂಗ ಋಷಿಗಳು ಇರ್ತಾರಲ್ಲ, ಅಲ್ಲಿಗೆ ಬರ್ತಾಳೆ. ಋಷಿಶೃಂಗ ಪರ್ವತ ಅಲ್ಲಿಗೆ ಬಂದು ನಿಂತ್ಕೋತಾಳೆ. ಸೊ ಅಲ್ಲಿಗೆ ಬಂದು ಗುರುಗಳು ಸೇವೆ ಮಾಡ್ತಾ ಇರ್ತಾಳೆ. ಆ ಗುರುಗಳು ಸೇವೆ ಮಾಡ್ತಾ ಇರಬೇಕಿದ್ರೆ ಅವಳು ಕೊನೆಗೆ ಒಂದ್ಸತಿ ಗುರುಗಳು ಅಂತಿಮವಾಗಿ ಹೋಗ್ಬೇಕಿದ್ರೆ ಅವಳು ಹೇಳ್ತಾಳೆ, ಬೇರೆ ಏನೂ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ, ಗುರುಗಳೇ ನಿಮ್ಮನ್ನು ಬಿಟ್ಟು ನನಗೇನು ಗೊತ್ತಿಲ್ಲ, ನಾನು ನಿಮ್ಮ ಜೊತೆನೇ ಬಂದುಬಿಡ್ತೀನಿ, ನನ್ನೂ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದಾಗ ಆಗ ಮಾತಂಗ ಋಷಿಗಳು ಹೇಳ್ತಾರೆ, ಇಲ್ಲಮ್ಮ, ನೀನು ಬಂದಿರೋ ಒಂದು ಕಾರಣ ಬೇರೆ ಇದೆ, ನೀನು ಹುಟ್ಟಿರೋದೇ ಒಂದು ಬೇರೆ ಕಾರಣಕ್ಕೋಸ್ಕರ, ಹಾಗಾಗಿ ಇನ್ನೂ ಸ್ವಲ್ಪ ನೀನು ಇರಲೇಬೇಕು. ಒಂದು ಕಾಲದಲ್ಲಿ ರಾಮ ಬರ್ತಾನೆ, ರಾಮ ಬಂದಮೇಲೆ ರಾಮ ನಿಮಗೆ ಮೋಕ್ಷ ಕೊಡ್ತಾನೆ, ನೀ ಅಲ್ಲಿವರೆಗೂ ಇರಲೇಬೇಕು ಅಂತ ಹೇಳ್ತಾನೆ. ಹಾಗಾಗಿ ಪ್ರತಿ ದಿವಸನೂ ಆಕೆ ಪಂಪ ಸರೋವರದಲ್ಲಿ ಸ್ನಾನ ಮಾಡಿ, ನಿತ್ಯನ ಸ್ನಾನ ಮಾಡಿ, ಆಕೆ ಅಲ್ಲಿ ಸುತ್ತಮುತ್ತಲು ಬಿಟ್ಟಿರೋಂಥ ಒಳ್ಳೊಳ್ಳೆ ಹಣ್ಣುಗಳೆಲ್ಲ ತಂದು ರಾಮನಿಗೆ ಬೇಕು ಅಂತ ಇರ್ತಾರೆ. ಮುಂದೆ ರಾಮನ ಹುಡ್ಕೊಂಡು ಬರ್ತಾ ಇರಬೇಕಿದ್ರೆ, ಸೀತಾದೇವಿನ ಅಪಹರಣ ಮಾಡಿದ್ಮೇಲೆ ಹುಡ್ಕೊಂಡು ಬರ್ತಾ ಇರಬೇಕಿದ್ರೆ ಎಲ್ಲಿ ಅಂದರೆ ಅಯೋಧ್ಯೆ ಅಲ್ಲಿ ಇದರಿಂದ ಏನು ಪಂಚವಟಿಯಿಂದ ಆ ಕಡೆಯಿಂದ ಹುಡ್ಕೊಂಡು ಈ ಕಡೆ ಎಲ್ಲ ಬರ್ತಾ ಇರಬೇಕಿದ್ರೆ, ದಕ್ಷಿಣದ ಕಡೆ ಬರ್ತಿರ್ಬೇಕಿದ್ರೆ ಶಬರಿ ಸಿಗ್ತಾಳೆ. ಶಬರಿ ಸಿಕ್ಕಿದಾಗ ಆಕೆ ತನ್ನ
ಏನು ಏನೋ ಹಣ್ಣುಗಳನ್ನ ತಾನು ಅದು ರುಚಿಯಾಗಿದೆ, ಹಣ್ಣು ಚೆನ್ನಾಗಿದೆಯೋ ಅಂತ ಹೇಳಿ ರುಚಿ ನೋಡಿ ಕೊಡ್ತಿರ್ತಾಳೆ. ಅಲ್ಲಿಗೆ ಅದಾಗುತ್ತೆ. ಇವತ್ತಿಗೂ ಸಹ ಆ ಪರ್ವತದಲ್ಲಿ, ಆ ಋಷ್ಯಶೃಂಗ ಪರ್ವತದ ಹಿಂಭಾಗದಲ್ಲಿ ನಾವು ಇವತ್ತಿಗೂ ಸಹ ಅಲ್ಲಿ ರಾಮ ಬಂದಿರೋ ರಾಮನ ಹೆಜ್ಜೆ ನೋಡ್ಬೋದು, ಶಬರಿ ಹೆಜ್ಜೆ ನೋಡ್ಬೋದು. ಇವತ್ತು ಅಲ್ಲಿ ಪಂಪ ಸರೋವರ ಇದೆ. ಆ ಪಂಪ ಸರೋವರದ ಸ್ವಲ್ಪ ಹಿಂದೆ ಹೋದರೆ ಋಷ್ಯಶೃಂಗ ಪರ್ವತ ಸಿಗುತ್ತೆ. ಆ ಋಷ್ಯಶೃಂಗ ಪರ್ವತ ಏನಪ್ಪ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿರೋದು ವಾಲಿ ಮತ್ತು ಸುಗ್ರೀವ ಅಂತ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ. ಅವ್ರಿಗೊಬ್ಬ ರಾಕ್ಷಸ, ಅವನು ತುಂಬ ದುಂದುಬಿ ಅಂತ ಒಬ್ಬ ರಾಕ್ಷಸ ತುಂಬ ಅವರಿಗೆ ತೊಂದರೆ ಕೊಡ್ತಿರ್ತಾನೆ. ಆಗ ಒಂದು ಸತಿ ಆ ದುಂದುಬಿ ಇವನಿಗೆ ತುಂಬ ತೊಂದರೆ ಕೊಡಬೇಕಂದ್ರೆ, ತುಂಬ ಬೆಲ್ಲ ತೊಂದರೆ ಕೊಡಬೇಡ ಅಂತ ಹೇಳಿದ್ರೆ, ಎಷ್ಟೇ ತೊಂದರೆ ಕೊಡಬೇಡ ಅಂತ ಹೇಳಿದ್ರು ಅವಾಗ ಗಲಾಟೆ ಆಗುತ್ತೆ. ಒಂದು ಯುದ್ಧ ಮಾಡ್ತಾ ಇರಬೇಕಿದ್ರೆ ಆ ದುಂದುಬಿನ ಸಾಯಿಸ್ಬಿಟ್ಟು ಅವ್ನಿಗೆ ಎಷ್ಟು ಕೋಪ ಬಂದಿರುತ್ತೆ ಅಂತ ಹೇಳಿದ್ರೆ, ಅವನು ತಿರುಗಿಸಿ ದೂರಕ್ಕೆ ಎಸಿತಾನೆ. ಆ ದೂರಕ್ಕೆ ಎಸಿದಾಗ ಅವನ ಹನಿಗಳು ರಕ್ತ, ಒಂದಷ್ಟು ರಕ್ತ ಅಲ್ಲಿ ಮಾತಂಗ ಪರ್ವತದ ಮಾತಂಗ ಋಷಿಗಳ ಮೇಲೆ ಬಿದ್ದುಬಿಡುತ್ತೆ. ಆಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜಾಗಕ್ಕೆ ಬಂದರೆ ಸುಗ್ರೀವ ಬಂದರೆ, ವಾಲಿ ಈ ಜಾಗಕ್ಕೆ ಬಂದರೆ ಅವನ ತಾರೆ 1000 ಹೋಳಾಗ್ಬಿಡ್ಲಿ ಅಂತಿರ್ತಾನೆ. ಸೊ ಹಾಗಾಗಿ ಆ ಥರ ಹೋಗ್ದಲೆ ಇಲ್ಲೇ ಋಷ್ಯಶೃಂಗರ ಆಶ್ರಮದಲ್ಲಿ ಇಲ್ಲೇ ನಿಂತ್ಕೊಂಡಿರ್ತಾನೆ. ಇವತ್ತಿಗೂ ಸಹ ಅಲ್ಲಿ ಒಂದು ಗುಹೆ ಇದೆ. ಒಂದು ಸತಿ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿಬ್ಬರು ಅಲ್ಲಿ ಇರಬೇಕಿದ್ರೆ, ಈ ದುಂದುಬಿನ ಕೊಂದು ಒಳಗಡೆ ಅವನು ದುಂದುಬಿ ತಮ್ಮ ಇರ್ತಾನಲ್ಲ, ಯಾವಾಗ ದುಂದುಬಿ ತಮ್ಮ ಅಣ್ಣನ ಕೊಂದ ಅಂದ್ಬಿಟ್ಟು ತಿರ್ಗಿ ಅವನು ವಾಲಿ ಮೇಲೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಇಬ್ಬರು ಒಂದು ಸತಿ ಯುದ್ಧ ಮಾಡ್ಕೊಂಡು ಒಂದು ಗುಹೆ ಒಳಗೆ ಹೋಗ್ತಾರೆ. ಆ ಗುಹೆ ಒಳಗೆ ಸುಮಾರು ದಿವಸ ಎಷ್ಟು ದಿವಸಗಳಾದರೂ ಹೊರಗಡೆ ಬರೋದಿಲ್ಲ. ಒಂದು ಜೋರಾದ ಗುಹೆಯಿಂದ ಒಂದು ಜೋರಾದ ಆರ್ತನಾದ ಕೇಳುತ್ತೆ. ಅದಾದ್ಮೇಲೆ ರಕ್ತಗಳು ಬರುತ್ತೆ. ಅವಾಗ ಅಂದ್ಕೊಳ್ತಾನೆ ಸುಗ್ರೀವ ಹೊರಗಡೆ ಇದ್ದು, ಅಯ್ಯೋ ತಮ್ಮ ಅಣ್ಣ ಸತ್ತು ಹೋಗ್ಬಿಟ್ಟಿದ್ದಾನೆ, ಸೊ ಹಾಗಾಗಿ ತಿರ್ಗಾ ಏನಾದರೂ ರಾಕ್ಷಸ ಬಂದ್ಬಿಡ್ತಾನೆ ಅಂತ ಒಂದು ದೊಡ್ಡ ಬಂಡೆ ತಮ್ಮನೆಲ್ಲ ಇಟ್ಬಿಟ್ಟು ಬರ್ತಾನೆ. ಇವತ್ತಿಗೂ ಸಹ ಆ ಋಷ್ಯಶೃಂಗ ಆಶ್ರಮದಲ್ಲಿ ಹಿಂಭಾಗದಲ್ಲಿ ನೋಡಿದ್ರೆ ಒಂದು ದೊಡ್ಡ ಬಂಡೆ ಇದೆ. ನೀವೇನು ನಾವು ಇಲ್ಲಿ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಆ ಚಿತ್ರದಲ್ಲಿ ಅಲ್ಲಿ ಹಾಕಿದರಲ್ಲಿ ಸುಗ್ರೀವ ಮತ್ತು ವಾಲಿ ಇರೋ ಬಂಡೆ ಅಂತ. ಸೊ ಇದು 2ನೇ ಕುರುಹುವಾಗಿ ನೋಡ್ಬೋದು, ನಾವು ರಾಮಾಯಣದಲ್ಲಿ ಬಂದಿರುವಂಥದ್ದು ನೋಡ್ಬೋದು. ಇನ್ನು ಮುಂದೆ ಅಂತ ಹೇಳಿದ್ರೆ, ಅಲ್ಲಿಂದ ಬಂದರೆ ನಮ್ಗೆ ಇಲ್ಲೇ ಬೆಂಗಳೂರು ಹತ್ತಿರ ಇರುವಂಥ ರಾಮನಗರ ಇದೆ. ರಾಮನಗರದಲ್ಲಿ ರಾಮದೇವರ ಬೆಟ್ಟ ಅಂತಿದೆ. ಆ ರಾಮದೇವರ ಬೆಟ್ಟದಲ್ಲೂ ಸುಮಾರು ದಿವಸ, ಕೆಲವೊಂದು ದಿವಸಗಳ ಕಾಲ ಅಲ್ಲಿದ್ದರು, ಸುಮಾರು ದಿವಸಗಳಿದ್ದರು ಅಂತ ಹೇಳ್ತಾ ಅಲ್ಲಿ ಹೇಳ್ತಾರೆ. ಅಲ್ಲೇನಪ್ಪ ಅಂತ ಹೇಳಿದ್ರೆ, ಒಂದು 14-15 ದಿವಸ ಇರಬೇಕಿದ್ರೆ ಅಲ್ಲೂ ಸಹ ಒಬ್ಬ ಕಾಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ತುಂಬ ಕಾಟ ಕೊಡ್ತಿರ್ತಾನೆ. ಆಗ ರಾಮ ತನ್ನ ಬಾಣದಿಂದ ಕಾಕಾಸುರನ ಸಾಯಿಸ್ತಾನೆ. ಆ ಕಾಕಾಸುರನ ಸಾಯಿಸಿದ್ದೆ ಅಂತ ಹೇಳಿದ್ರೆ ಇವತ್ತಿಗೂ ಸಹ ಅಲ್ಲಿ ರಾಮನ ದೇವಸ್ಥಾನ, ರಾಮರ ಬೆಟ್ಟದಲ್ಲಿ ಒಂದು ರಾಮ ದೇವಸ್ಥಾನ ಇದೆ. ರಾಮರ ದೇವಸ್ಥಾನ ಎದುರುಗಡೆ ಕಾಕಾಸುರನ ಒಂದು ವಿಗ್ರಹ ಇದೆ. ಅದಕ್ಕೆ ಅವತ್ತಿನ ದಿವಸ ಅಂದರೆ ಒಂದು ಸತಿ ಅವನ ಕಾಗೆ ವಂಶದವನು. ಹಾಗಾಗಿ ಅಂತ ಹೇಳಿದ್ರೆ ಆ ಕಾಕಾಸುರ ಸತ್ತ ಅನ್ನೋದಕ್ಕೋಸ್ಕರನೇ ಇವತ್ತಿಗೂ ಸಹ ಅಂದಿನಿಂದ ಇಂದಿನವರೆಗೂ ಆ ರಾಮದೇವರದ ಬೆಟ್ಟದ ಸುತ್ತ ಯಾವುದೇ ಒಂದು ಕಾಗೆಗಳು ಬರಲ್ಲ ಅನ್ನೋ ಒಂದು ವಿಚಿತ್ರ ಸಂಗತಿ, ಅದನ್ನು ನಂಬಲೇಬೇಕು. ಸೊ ಹೀಗಾಗಿ ರಾಮರ ಬೆಟ್ಟದಲ್ಲೂ, ಇಲ್ಲ ರಾಮನಗರದ ರಾಮದೇವರ ಬೆಟ್ಟದಲ್ಲೂ ಅಲ್ಲಿ ನಮ್ಮ ರಾಮ, ಲಕ್ಷ್ಮಣ ಮತ್ತು ಸೀತಾದೇವಿ ಬಂದಿದ್ದರು ಅನ್ನೋದು ಕುರುಹು ಗೊತ್ತಾಗುತ್ತೆ. ಅದಾದಮೇಲೆ ನಮಗೆ ಶರಾವತಿ ನದಿ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕಕ್ಕೆ ಜೀವನದಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ವಿದ್ಯುತ್ ಇರುವಂಥದ್ದು ಜೋಗಜನಪ ಶರಾವತಿ ನದಿ ನಿಮಗೆ ಗೊತ್ತಿದೆ. ಶರಾವತಿ ನದಿ ಅಂತ ಹೇಳಿದ್ದು ನಮ್ಮ ಕರ್ನಾಟಕಕ್ಕೆ ಬೇಕಾದಂಥ ವಿದ್ಯುತ್ ಜಲಾಗಾರ ಇರೋದಲ್ಲೇ. ಸೊ ಆ ಶರಾವತಿಯ ಜನ್ಮಸ್ಥಳ ಇದೆಯಲ್ಲ, ಅದು ಅಂಬುತೀರ್ಥ ಅಂತ ಹೇಳ್ತಾರೆ. ಅಂಬುತೀರ್ಥ ಏನಪ್ಪ ಅಂತ ಹೇಳಿದ್ರೆ, ಒಂದು ಸತಿ ರಾಮ ಬರ್ತಾ ಇರ್ತಾನೆ, ರಾಮ ಸೀತೆ ಎಲ್ಲ ಬರ್ತಾ ಇರಬೇಕಿದ್ರೆ ಅವರಿಗೆ ಕುಡಿಯೋದಕ್ಕೆ ನೀರು ಬೇಕಾಗುತ್ತೆ. ನೀರು ಸಿಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ರಾಮ ತನ್ನ ಬಾಣ ತಗೊಂಡೊಂದು ಬಂಡೆ ಮೇಲೆ ಬಿಡ್ತಾನೆ. ಬಂಡೆಯಲ್ಲಿ ಸೀಳ್ಕೊಂಡು ಅಲ್ಲಿಂದ ಬರುತ್ತೆ. ಅಂದರೆ ಅಂಬು ಅಂತ ಹೇಳಿದ್ರೆ ಬಾಣದಿಂದ ಸೀಳ್ಬಿಟ್ಟು ಬಂದ ತೀರ್ಥ ಅಲ್ಲಿಂದ ಉದ್ಭವ ಆಗುತ್ತೆ. ಹಾಗಾಗಿ ಆ ಜಾಗಕ್ಕೆ ಅಂಬು ತೀರ್ಥ ಅಂತ ಹೇಳ್ತಾರೆ. ಇನ್ನು ಶರ ಅಂತ ಹೇಳಿದ್ರೆ ಬಾಣ, ಶರದಿಂದ ಹೊರಗಡೆ ಬಂದಂಥ ನದಿ. ಹಾಗೆ ಶರದಿಂದ ಉತ್ಪತ್ತಿಯಾದ ಶರಾವತಿ ಅಂತ, ಹಾಗೆ ಶರಾವತಿ ನದಿ ಹರಿಯುತ್ತೆ. ಇದೂ ಸಹ ರಾಮಾಯಣದ ಒಂದು ಐತಿಹ್ಯ ಇಟ್ಕೊಂಡಿದೆ. ಇನ್ನು ಅದಾದಮೇಲೆ ರಾಮ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ರಾವಣನ ಇಲ್ಲಿ ನಾಸಿಕ್ಕಲ್ಲಿ ನಾವು ಆಗಲೇ ಹೇಳಿದೆ, ನಾಸಿಕ್ಕಲ್ಲಿ ಏನು ಮೂಗು ಕತ್ತರಿಸ್ಕೊಂಡು ಹೋಗಿರೋಂಥ ಶೂರ್ಪಣಖಿ ಏನು ಮಾಡ್ತಾಳೆ, ಏನಾದರೂ ಮಾಡಿ ಇವನ ಬಗ್ಗೆ ಸೇಡು ತೀರಿಸ್ಕೊಳ್ಬೇಕಲ್ಲ ಅಂತ ಹೋಗಿ ರಾವಣನ ಹತ್ರ ಹೋಗಿ ಹೇಳ್ತಾನೆ, ಅಣ್ಣ ನೋಡು ನಿನಗೊಂದು ಒಳ್ಳೆ ಹೆಣ್ಣಿದ್ದಾಳೆ, ಅಲ್ಲಿ ಹೋಗಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಎಷ್ಟು ಜನಕ್ಕೆ ಗೊತ್ತಿದ್ಯೋ ಇಲ್ವೋ, ರಾಮ ಮತ್ತು ಸೀತಾದೇವಿಯ ಏನು ಅವಳದು ಸ್ವಯಂವರ ನಡೀತಿರುತ್ತೆ. ಆ ಸ್ವಯಂವರದಲ್ಲಿ ಸುಮಾರು ರಾಜರುಗಳು ಬರೆದಿರ್ತಾರೆ. ಆ ರಾಜರಲ್ಲಿ ರಾವಣಂದು ಬಂದಿರ್ತಾನೆ. ರಾವಣ ಶಿವಧನಸ್ಸನ್ನು ಎತ್ತಕ್ಕಾಗಲೇ ಬಿಟ್ಟುಟ್ಟೋಗಿರ್ತಾನೆ. ಅವನಿಗೆ ಗೊತ್ತಾಗುತ್ತೆ, ಇವಳೇ ಅಂದ್ಬಿಡು, ಸರಿ ಹೇಗಾದರೂ ಮಾಡಿ ಅವಳನ್ನ ಒಪ್ಪಿಸ್ಕೋಬೇಕಲ್ಲ ಅಂತ ಬರ್ತಾನೆ. ಬಂದು ನೋಡೋದ್ರಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ತನ್ನ ಮಾವ ಏನಿರ್ತಾನೆ ಮಾರೀಚನ ಕರೆದು, ನೋಡಪ್ಪ ನೀನು ನನಗೆ ಸಹಾಯ ಮಾಡಬೇಕು ಅಂತಾನೆ. ಆಗ ಮಾರೀಚ ಹೇಳ್ತಾನೆ, ಇಲ್ಲ ನಾನು ಚಿಕ್ಕ ಹುಡುಗದಲ್ಲೇ ರಾಮ ನನಗೆ ನನ್ನ ತಮ್ಮ ಸುಬಾಹುನ ಅವನೇ ಕೊಂದಿದ್ದಾನೆ. ಸೊ ಹಾಗಾಗಿ ಅವನ ಏಟುಗಳು ನನಗೆ ಗೊತ್ತಿದೆ, ಹಾಗಾಗಿ ನಾನು ಮಾಡಲ್ಲ ಅಂತ ಹೇಳ್ತಾನೆ. ಆದರೆ ತುಂಬ ನಾನು ರಾಜಾಜ್ಞೆ ನೀನು ಮಾಡಲೇಬೇಕು ಅಂತ ಹೇಳಿದಾಗ ವಿಧಿ ಇಲ್ದಲೇ ಒಪ್ಕೊಳ್ತಾನೆ. ಅವನೊಂದು ಉಪಾಯ ಹೇಳ್ತಾನೆ. ಏನಂತ ಹೇಳಿದ್ರೆ, ಮಾಯಾ ಜಿಂಕೆ ರೀತಿಯಲ್ಲಿ ಬರಬೇಕು. ಅವನು ಮಾಯಾ ಜಿಂಕೆಯಲ್ಲಿ ಹೋಗಿ ಅವ್ರನ್ನ ರಾಮ ಮತ್ತು ಲಕ್ಷ್ಮಣನ ಆ ಕಡೆ ಕರ್ಕೊಂಡು ಹೋಗಬೇಕು. ಆ ರೀತಿ ಕರ್ಕೊಂಡು ಹೋದಾಗ ನಾನಿಲ್ಲಿ ಅಪಹರಿಸ್ತೀನಿ ಅಂತ. ಆದರೆ ಒಲ್ಲದ ಮನಸ್ಸಿನಲ್ಲಿ ಅವನೇನು ಮಾಡ್ತಾನೆ ಅಂತಂದು, ಒಂದು ಚಿನ್ನದ ಜಿಂಕೆ ರೂಪಲ್ಲಿ ಹೋಗ್ತಾ ಇರ್ತಾನೆ. ಆ ಜಿಂಕೆ ಹೋಗ್ಬೇಕಾದ್ರೆ ಕಾಡಲ್ಲಿ ಒಳಗೆ ಬೇಕಾದ್ರೆ ಹೋಗಿ ನೋಡಿದಾಗ ಮೋಹಗೊಂಡ್ತಾಳೆ. ಮೋಹಬಿಟ್ಟು ರಾಮನಿಗೆ ಹೇಳ್ತಾಳೆ, ನನಗೆ ಜಿಂಕೆನ ಹಿಡ್ಕೊಂಬನಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅದಕ್ಕೆ ಇದು ಜಿಂಕೆ ಯಾವತ್ತೂ ಅಲ್ಲಿ
ಚಿನ್ನದಿರೋದಿಲ್ಲ ನೋಡಿ ಅಂತ ಹೇಳ್ತಾರೆ. ಆದರೂ ಇಲ್ಲ ನನ್ನ ಮಾತು ಕೇಳಲ್ವಾ ಅಂತಾರೆ. ಸರಿ ಆಯಿತು ಅಂತ ರಾಮ ಹೋಗ್ತಾನೆ. ರಾಮ ಹೋಗಿ ಸುಮಾರು ಎಷ್ಟೊತ್ತಾದ್ಮೇಲೆ ಅಲ್ಲಿ ಮಾರೀಚನ ಕೊಂದಾಗ ಏನು ಮಾಡ್ತಾನೆ, ಮಾರೀಚ ಲಕ್ಷ್ಮಣನ ಆ ಕಡೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಹೇ ಲಕ್ಷ್ಮಣ ಹೇ ಸೀತಾ ಅಂತ ರಾಮ ಕೂಗ್ದಾಗಿ ಆ ಶಬ್ದದಲ್ಲಿ ಕೂಗ್ತಾನೆ, ಅನುಕರಣೆ ಮಾಡಿ ಕೂಗ್ತಾನೆ. ಆಗ ಸೀತೆ ಹೇಳ್ತಾಳೆ, ನೋಡು ನಿಮ್ಮ ಮಣ್ಣಿಗೆ ಏನೋ ಅಪಾಯ ಆಗಿದೆ ಹೋಗು ಅಂತೇಳಿ, ಇಲ್ಲ ಅದಕ್ಕೆ ಇದಿಲ್ಲ ಏನೋದು ರಾಕ್ಷಸರ ಮೋಸ ಇದೆ ಅಂತ ಹೇಳಿದ್ರೆ, ಇಲ್ಲ ನನ್ನ ಮಾತು ಕೇಳ್ತೀಯೋ ಇಲ್ವೋ ಅಂತ ಹೇಳಿದಾಗ ಅವಾಗ ಒಪ್ಕೊಳ್ತಾಳೆ. ಆದರೂ ಅವ್ನಿಗೆ ಲಕ್ಷ್ಮಣ ಒಲ್ದ ಮನಸ್ಸಿನಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು 3 ಗೆರೆಗಳನ್ನ ಎಳೆದ್ಬಿಟ್ಟು ಹೋಗ್ತಾನೆ. ಈ ಲಕ್ಷ್ಮಣ ರೇಖೆ ಅಂತ ಹೇಳ್ತಾರೆ, ಅದನ್ನು ಹೊರಗಡೆ ದಾಟಬೇಡಿ, ಯಾವುದಾದ್ರೂ ನೀವು ಹೊರಗಡೆ ದಾಟಬೇಡಿ ಅಂತ ಹೇಳ್ತಾನೆ. ಇಲ್ಲಿ ಹೋದ್ಮೇಲೆ ಇದೇ ಸಮಯ ಕಾಯ್ತಿದ್ದಂಥ ರಾಮನು ಸಹ ಅಲ್ಲಿಂದ, ಇದೇ ಕಾಯ್ತಾ ಇದ್ದಂಥ ರಾವಣ ಅಲ್ಲಿಂದ ಏನು ಮಾಡ್ತಾನೆ, ಒಂದು ಋಷಿ ವೇಷದಲ್ಲಿ ಬರ್ತಾನೆ. ಋಷಿಯಿಂದ ಭೌತಿ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಭೌತಿ ಭಿಕ್ಷಾಂದೇಹಿ ಅಂತೇಳಿ ಬಾ ಒಳಗೆ ಬನ್ನಿ ಕೊಡ್ತೀನಿ ಅಂತ ಹೇಳಿ ಒಳಗೆ ಹೋದಾಗ ಅವ್ನು ಗೊತ್ತಾಗುತ್ತೆ, ಲಕ್ಷ್ಮಣ ರೇಖೆಯಲ್ಲಿ ಭಗ್ಗಂತ ಬೆಂಕಿ ಹತ್ಕೊಳುತ್ತೆ, ಏನೋ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಋಷಿಗಳು ನಾನು ಒಳಗೆ ಬರಲ್ಲ ನೀನೇ ಹೊರಗಡೆ ಬರೋದು ಅಂತ ಹೇಳಿದಾಗ ಉಪಾಯ ಮಾಡಿ ಅವಳನ್ನ ಹೊರಗಡೆ ಅಪಹರಿಸ್ಕೊಂಡು ಹೋಗ್ತಾಳೆ. ಸೊ ಈ ರೀತಿಯಾದ ಅಪಹರಿಸಿದ ಜಾಗ ಏನಿದೆಯಲ್ಲ, ಆ ಜಾಗ ಅಂದರೆ ರಾಮ ಕೊಂದಿದಂಥ ಜಾಗ ಇದೆಯಲ್ಲ, ಅದನ್ನು ಮೃಗವಧೆ ಅಂತ ಕರೀತಾರೆ. ಆ ಮೃಗವಧೆ ಇವತ್ತಿಗೂ ಸಹ ತೀರ್ಥಹಳ್ಳಿಯಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಆ ಮೃಗವಧೆ ಇವತ್ತು ನೋಡ್ಬೋದು. ಯಾವಾಗ ಮಾರೀಚನ ಕೊಂದಾಗ ಬ್ರಾಹ್ಮಿ ನದಿ ಇರುತ್ತೆ, ಆ ಬ್ರಾಹ್ಮಿ ನದಿ ತೀರದಲ್ಲಿ ಮಾರೀಚನ ಕೊಂದಿರ್ತಾನೆ. ಮಾರೀಚನ ಕೊಂದಾಗ ಅವನಿಗೆ ಬ್ರಹ್ಮಹತ್ಯೆ ದೋಷ ಬರುತ್ತೆ ಅಂತ ಗೊತ್ತಾಗುತ್ತೆ. ಬ್ರಹ್ಮಹತ್ಯೆ ದೋಷ ಬಂದಾಗ ಇದಾಗಬಾರ್ದು ಅಂತ ಹೇಳಾಗ ಏನು ಮಾಡ್ತಾರೆ, ಅವನ ಮಾರೀಚನ ತೊಡೆಯಲ್ಲಿ ಒಂದು ಬಾಣಲಿಂಗ ಅಂತಿರುತ್ತೆ, ಆ ತೊಡೆನ ಸೀಲದಿಂದ ಲಿಂಗನ ಅಲ್ಲೋಗಿ ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಬ್ರಾಹ್ಮಿ ನದಿ ಅದರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಅದನ್ನು ಮಲಹಾನಿಕೇಶ್ವರ ಅಂತಿರ್ತಾರೆ. ಅದಾದಮೇಲೆ ಈಗ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರೀತಾರೆ. ಇವತ್ತಿಗೂ ಸಹ ಆ ಮೃಗವಧೆಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಪ್ರತಿ ದಿವಸನಲ್ಲಿ ಪೂಜೆ ಆಗುತ್ತೆ, ನಿತ್ಯ ದಾಸೋಹ ಇರುತ್ತೆ. ತುಂಬ ಅದ್ಭುತವಾದ ದೇವಸ್ಥಾನ, ಅಲ್ಲಿಗೆ ಹೋಗಿ ಬರ್ಬೋದು. ಮೃಗನ ಕೊಂದಿದ್ದಂಥ, ಮೃಗವಧೆ ಮಾಡಿದಂಥ ಸೀತಾದೇವಿಗೋಸ್ಕರ ಚಿನ್ನದ ಜಿಂಕೆಯನ್ನು ವಧೆ ಮಾಡಿದಂಥ ಜಾಗ, ಅದನ್ನು ಮೃಗವಧೆ ಇವತ್ತಿಗೂ ಸಹ ತೀರ್ಥಹಳ್ಳಿಯಿದೆ. ಇದು ಸಹ ಒಂದು ಕುರುಹು ರಾಮಾಯಣ ನಡೆದಿದೆ ಅಂದ್ಬಿಟ್ಟು. ಇನ್ನು ಅಲ್ಲಿಂದ ಬರಬೇಕಿದ್ರೆ ರಾಮನ ಹುಡ್ಕೊಂಡು ಬರ್ತಾರೆ. ಆ ಹುಡ್ಕೊಂಡು ಬರ್ತಾ ಇರಬೇಕಿದ್ರೆ ಅಲ್ಲಿ ನಾಮಚಿಲುಮೆ ಅಂತ ಒಂದು ಅಂದರೆ ನಾಮಚಿಲುಮೆ ಅಂದರೆ ನಮ್ಮ ಇವತ್ತೇನು ತುಮಕೂರು ಹತ್ರ ಇದೆಯಲ್ಲ, ತುಮಕೂರಲ್ಲಿ ನಮ್ಮ ತುಮಕೂರು ಹತ್ರ ನಮ್ಮ ದೇವರಾಯನದುರ್ಗ ಇದೆ. ದೇವರಾಯನದುರ್ಗ ಹತ್ರ ಒಂದು ನಾಮಚಿಲುಮೆ ಅಂದರೆ ಆ ನಾಮ ಇಟ್ಕೊಳ್ಬೇಕು ಅಂತ ಹೋಗ್ತಾನೆ. ನಾಮ ಇಟ್ಕೊಳ್ಬೇಕಾದ್ರೆ ನೀರು ಸಿಗೋದಿಲ್ಲ. ನೀರು ಸಿಕ್ಕಿದಾಗ ಮತ್ತೆ ರಾಮ ಅಲ್ಲಿಂದ ಒಂದು ಬಂಡೆ ಮೇಲೆ ಒಂದು ಹೊಡಿತಾನೆ, ಅಲ್ಲೊಂದು ನೀರು ಚುಮ್ಮತ್ತೆ. ಇವತ್ತಿಗೂ ಸಹ ಆ ನೀರು ಏನು ಚುಮ್ಮತ್ತೆ, ಆ ಚಿನ್ನದಿಂದ ಅಲ್ಲಿ ನಾಮ ಇಟ್ಕೊಳ್ತಾನೆ. ಇವತ್ತಿಗೂ ಬಂಡೆ ಮೇಲೆ ಎಂಥ 365 ದಿವಸಗಳ ಕಾಲ ಎಂಥ ಬರಗಾಲ ಬರಲಿ, ಇಡೀ ಹೊರಗಡೆ ಎಷ್ಟೇ ಬರಗಾಲ ಇರಲಿ, ಎಷ್ಟೇ ಬೇಸಿಗೆ ಇರಲಿ, ಅಲ್ಲಿ ಮಾತ್ರ ನೀರು ಇವತ್ತಿಗೂ ಜಿರಿಗೋದಿಲ್ಲ. ಹಾಗಾಗಿ ನಾಮಚಿಲುಮೆ ಅಂತಿದೆ, ಇವತ್ತು ಸಹ ನೋಡ್ಕೊಂಡು ಬರ್ಬೋದು. ಹಾಗೆ ಅಲ್ಲಿಂದ ಮುಂದೆ ಬರ್ತಾ ಇರಬೇಕಿದ್ರೆ ಸೀತಾಮಾತೆ ಅಪಹರಿಸಿದ್ದರ ವಿಷಯ, ಸೀತಾದೇವಿ ಅಲ್ಲಿಂದ ರಾವಣ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವನು ತನ್ನ ಪುಷ್ಪಕಮಂದಲ್ಲಿ ಕರ್ಕೊಂಡು ಬೇಕಿದ್ರೆ ಯಾರಾದರೂ ಕಾಪಾಡಿ 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 ಅಂತ ಕೂಗ್ತಾ ಇರಬೇಕಿದ್ರೆ ಅದನ್ನು ನೋಡಿದಂಥ ಜಟಾಯು ಅಂತ ಒಂದು ಪಕ್ಷಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವನು ರಾವಣನ ಹೋಗಿ ಅವನ ಜೊತೆ ಯುದ್ಧ ಮಾಡುತ್ತೆ. ಯುದ್ಧ ಮಾಡಿದಾಗ ಸುಮಾರು ಘೋರ ಯುದ್ಧ ಆಗುತ್ತೆ. ಘೋರ ಯುದ್ಧ ಆದಮೇಲೆ ರಾವಣ ಏನು ಮಾಡ್ತಾನೆ, ತನ್ನ ಕತ್ತಿ ತೆಗೊಂಡೋಗಿ ತನ್ನ ಆಯುಧ ತೊಗೊಂಡೋಗಿ ಇದನ್ನು 2 ರೆಕ್ಕೆಗಳನ್ನು ಸಾಯಿಸ್ಬಿಡ್ತಾನೆ. ಆ ರೆಕ್ಕೆ ಸಾತ ಮೇಲೆ ಅಲ್ಲೇ ಬೀಳುತ್ತೆ. ಬಿದ್ಮೇಲೆ ಅದೇನಂತ ಹೇಳಿದ್ರೆ, ಎಷ್ಟೇ ಆಗಿದ್ರು ರಾಮ ಬರುತ್ತಾನೆ ಇಲ್ಲಿಗೆ. ರಾಮ ಬಂದಾಗ ಅವನಿಗೆ ಈ ವಿಷಯ, ರಾವಣನ ಅವನು ಸೀತಾದೇವಿನ ಎತ್ಕೊಂಡೋಗಿರೋ ವಿಷಯ ತಿಳಿಸ್ಬೇಕು ಅಂತ ತನ್ನ ಜೀವ ಉಳ್ಕೊಂಡಿರುತ್ತೆ. ಆ ರೀತಿಯಾದ ಬಂದಿದ್ದ ಜಾಗನೇ ಇವತ್ತು ಮುಂಚೆ ಕರ್ನಾಟಕಕ್ಕೆ ಸೇರಿತ್ತು, ಈಗ ಆಂಧ್ರ ಪ್ರದೇಶಕ್ಕೆ, ಅಂದರೆ ನಮ್ಮ ಬಾಗೇಪಲ್ಲಿಂದ ಸುಮಾರು 20-25 ಕಿಲೋಮೀಟರ್ ದೂರದಲ್ಲಿಂದ ಆಗ ಕರ್ನಾಟಕಕ್ಕೆ ಸೇರಿತ್ತು. ಇವಾಗಿದೆ ಲೇಪಾಕ್ಷಿ ಅಂತ ಜಾಗ ಇದೆ. ತೆಲುಗುಲಿ ಲೇ ಅಂದರೆ ಪಕ್ಷಿ ಅಂದರೆ, ಅದು ತೆಲುಗುಲಿ ಲೇ ಅಂದರೆ 7, ಪಕ್ಷಿ ಅಂದರೆ ಅಲ್ಲಿ ಮಲ್ಕೊಂಡಿರುತ್ತದು, ಹೇಳೋಕ್ಕಾಗದಿರೋದು. ಅವಾಗ ಅಂತಿಮವಾಗಿ ಎಲ್ಲ ವಿಷಯ ತಿಳಿಸಿದ ಮೇಲೆ ತನ್ನಲ್ಲಿ ಲೀನ ಮಾಡ್ಕೊಳ್ಬೇಕು ಅಂತ ಅದಕ್ಕೊಂದು ಸದ್ಗತಿ ಕೊಡಬೇಕು, ಲೇ ಪಕ್ಷಿ ಅಂತ ಹೇಳ್ತಾನೆ. ಆ ಜಾಗನೇ ಲೇಪಾಕ್ಷಿ ಅಂತಾಗಿದೆ. ಸೊ ಇದು ಸಹ ಇನ್ನೊಂದು ಕುರುಹು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಲ್ಲಿಂದ ಅಂದರೆ ನಮಗೆಲ್ಲ ಗೊತ್ತಾಗುತ್ತೆ, ರಾವಣನ ಕೊಲ್ತಾನೆ, ರಾಮಸೇತು ಕಟ್ತಾನೆ. ರಾಮಸೇತು ಆದಮೇಲೆ ಅಲ್ಲಿಂದ ರಾಮನ ಹೋಗಿ ಅಲ್ಲಿ ರಾಮ ಲಕ್ಷ್ಮಣ ಅವರೆಲ್ಲ ಹೋಗಿ ಆಂಜನೇಯ ಎಲ್ಲರೂ ಹೋಗಿ ರಾವಣನ ಕೊಂದ್ಬಿಟ್ಟು ವಾಪಸ್ ಬಂದಾದ್ಮೇಲೆ ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಯಲ್ಲಿ ಬಂದು ಸುಮಾರು ವರ್ಷಗಳ ಕಾಲ ಅವರ ಸಂತೃಪ್ತ ಜೀವನ ನಡೆಸ್ತಾರೆ. ಸಂತೃಪ್ತ ಜೀವನದ ಕುರುವಾಗಿ ಸೀತಾದೇವಿ ಗರ್ಭಿಣಿ ಆಗ್ತಾಳೆ. ಆ ಗರ್ಭಿಣಿ ಆದಾಗ ಎಲ್ಲರೂ ಅನ್ಯೋನ್ಯವಾಗಿದ್ದಾರಪ್ಪ ಅಂತ ಹೇಳಬೇಕಿದ್ರೆ, ಯಾವುದೋ ಒಬ್ಬ ಅಗಸ ತನ್ನ ಮನೆಯಲ್ಲಿರುವಂಥ, ತನ್ನ ಅರಮನೆಯಿರುವಂಥ ಅಗಸ ಯಾವುದೋ ಒಂದು ಮಾತಿಗೆ ಆ ರಾಮಂಗೆ, ಅಯ್ಯೋ ಜನಗಳು ಈ ರೀತಿಯಾಗಿ ಮಾತಾಡ್ಕೊಳ್ತೀರಲ್ಲ ಅಂತ ಬೇಜಾರಾಗಿ ಏನು ಮಾಡ್ತಾನೆ ಅವನು, ಆ ಬಸರಿಯಾಗಿರ್ಬೇಕಾದ್ರೆ ಒಂದು ಸತಿ ಕೇಳಿರ್ತಾಳೆ, ಸೀತಾದೇವಿ ಕೇಳಿರ್ತಾಳೆ, ನಾನು ನಾನು ಕಾಡಲ್ಲಿರಬೇಕಾದ್ರೆ ವಾಲ್ಮೀಕಿ ಆಶ್ರಮ ಇತ್ತು, ವಾಲ್ಮೀಕಿ ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳಿರ್ತಾಳೆ. ಅದನ್ನೇ ನೆಪ ಇಟ್ಕೊಂಡು ಲಕ್ಷ್ಮಣನ ಕರೆದು ಸೀತಾದೇವಿನ ವಾಲ್ಮೀಕಿ ಆಶ್ರಮಕ್ಕೆ ಬಿಟ್ಬಿಟ್ಟು ಅಂತ ಕಳಿಸ್ತಾನೆ. ಆ ಸೀತಾದೇವಿನ ವಾಲ್ಮೀಕಿಯಿಂದ ಕರ್ಕೊಂಡು ಬರ್ತಾ ಇರಬೇಕಿದ್ರೆ ಇವತ್ತು ಆ ವಾಲ್ಮೀಕಿ ಆಶ್ರಮ ಇರೋದೇ ನಮ್ಮ ಕೋಲಾರದ ಆವನಿ ಅಂತ ಪ್ರದೇಶ. ಆ ಕೋಲಾರದಲ್ಲಿ ಆವನಿ ಅಂತ ಇದೆ. ಆ ಆವನಿಯಲ್ಲಿ ಒಂದು ಶಂಕರಾಚಾರ್ಯದ ಒಂದು ಮಠ ಇದೆ, ಆವನಿ ಶಂಕರ ಮಠ ಅಂತಿದೆ. ಆ ಶಂಕರ ಮಠದ ಪಕ್ಕದಲ್ಲಿ ಸೀತಾದೇವಿ ಬೆಟ್ಟ ಅಂತ ಇದೆ. ಮತ್ತು ರಾಮ ಲಕ್ಷ್ಮಣ ಅಲ್ಲಿಂದ ಸೀತಾದೇವಿನ ಕರ್ಕೊಂಬರ್ಬೇಕಾದ್ರೆ ಸೀತಾದೇವಿ ಮೂರ್ಛೆ ಹೋಗ್ಬಿಡ್ತಾಳಂತೆ. ಮೂರ್ಛೆ ಹೋದಾಗ ನೀರಿದ್ದಾಗ ತನ್ನ ಬಾಣದಿಂದ ಅಲ್ಲಿ ಒಂದು ಓಡ್ತಾನೆ. ಧನುಷೋಟಿ ಅಂತ ಹೇಳ್ತಾರೆ. ಧನು ಅಂತ ಹೇಳಿದ್ರೆ ಧನುಸ್ಸು ಅಂತ ಹೇಳಿದ್ರೆ ಬಿಲ್ಲಿಂದ ಒಂದು ಧನುಷೋಟಿ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ನೀರು ಚುಮುಕ್ತಾ ಇದೆ. ಇವತ್ತು ಸಹ ಅಲ್ಲಿ ನೀರು ಒಂದು ಕಲ್ಯಾಣಿನ ನೋಡ್ಬೋದಾಗಿದೆ. ಅದಾದಮೇಲೆ ಆವನಿ ಅಂತ ಹೇಳಿದ್ರೆ ಅದು ಭೂಮಿ ಅಂತ, ಪುಣ್ಯವಾದ ಭೂಮಿ ಅಂತ. ಅಂದರೆ
ಪುಣ್ಯಭೂಮಿ ಅಂತೆಲ್ಲ ಸೀತಾದೇವಿನೂ ಗೊತ್ತು ನಮಗೆಲ್ಲರಿಗೂ. ಆಕೆ ಸೀತಾದೇವಿಯ ಮತ್ತೊಂದು ಹೆಸರೇ ಆವನಿ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಸೀತಾದೇವಿನೂ ಅವಳು ಭೂಮಿ ತಾಯಿಯ ಮಗಳು, ಪುಣ್ಯಭೂಮಿ, ಸೊ ಭೂಮಿ ತಾಯಿ ಮಗಳು, ಹಾಗಾಗಿ ಆ ಪ್ರದೇಶ ಆವನಿ ಅಂತ ಆಗುತ್ತೆ. ಇವತ್ತಿಗೂ ಸಹ ಆ ಪ್ರದೇಶದಲ್ಲಿ ಸೀತಾ ಲವಕುಶ ಹುಟ್ಟಿದ ಜಾಗ ನೋಡ್ಬೋದು, ವಾಲ್ಮೀಕಿ ಆಶ್ರಮ ಇರುವಂಥ ಒಂದು ಇವತ್ತಿಗೂ ಸಹ ಅಲ್ಲಿ ನೋಡ್ಬೋದು. ಇಲ್ಲಿ ನಾವು ಇಲ್ಲೇನು ಫೋಟೋ ನೋಡ್ತಾ ಇದ್ದೀವಿ, ಆ ಫೋಟೋದಲ್ಲಿರುವಂಥ ಕಲ್ಯಾಣಿನ ನೋಡ್ಬೋದು. ಮತ್ತು ಇಲ್ಲಿ ನಾವು ಇಲ್ಲೇನು ನೋಡ್ತಾ ಇದ್ವಿ, ಅಲ್ಲಿ ವಾಲ್ಮೀಕಿಯವರ ಒಂದು ಆಶ್ರಮದಿದೆ. ಸೀತಾದೇವಿ ಪೂಜೆ ಮಾಡಿದಂಥ ಅಲ್ಲಿ ಪಾರ್ವತಿಯ ವಿಗ್ರಹ ಇದೆ. ಅದಾದಮೇಲೆ ಹುಡ್ಕೊಂಡು ಬಂದಮೇಲೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರೂ ಬಂದಿದ್ದಕ್ಕೋಸ್ಕರ ಅಲ್ಲಿಗೋಸ್ಕರ 4 ಈಶ್ವರಗಳಿದೆ. ಇವತ್ತಿಗೂ ಸಹ ರಾಮಲಿಂಗೇಶ್ವರ, ಭರತಲಿಂಗೇಶ್ವರ, ಲಕ್ಷ್ಮಣಲಿಂಗೇಶ್ವರ ಮತ್ತು ಶತ್ರುಘ್ನಲಿಂಗೇಶ್ವರ ಅಂತ ಲಿಂಗಗಳನ್ನು ಸಹ ನೋಡ್ಬೋದಾಗಿದೆ. ಈ ರೀತಿಯಾಗಿ ಸುಮಾರು ಕುರುಹುಗಳು, ಅಂದರೆ ನಾವು ಇವತ್ತು ಹೇಳಿದ್ದು ನಿಮ್ಮೊಂದು ಪ್ರಮುಖವಾದ ಒಂದು 4-5 ಹೇಳಿದೆ, ಆದರೆ ಒಂದು 5-6 ಹೇಳಿದ್ದೀನಿ. ಅದಕ್ಕೆ ಸುಮಾರು 100 ಇದೆ. ಸೊ ಆಸ್ತಿಕರಲ್ಲಿ ಅಂತ ಹೇಳಿದ್ರೆ ನಂಬೋರು ನಂಬೋದು, ನಂಬದೇ ಇದ್ದರೆ ಬಿಡಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ. ಆದರೆ ಒಟ್ಟಿನಲ್ಲಿ ಇದು ರಾಮಾಯಣದ ಕಟ್ಟುಕತೆಯಲ್ಲ, ಅದು ರಾಮಾಯಣದು ನಡೆದಿರುವಂಥ ಕತೆ. ಅದು ನಮ್ಮ ಹಿಂದೂಗಳ ಒಂದು ಶ್ರದ್ಧೆ, ಅದು ನಂಬಿಕೆ ಅಲ್ಲ, ಅದು ಶ್ರದ್ಧೆ. ಇಲ್ಲಿ ನಡೆದಿರುವಂಥದ್ದು, ಈ ಮಣ್ಣಿನಲ್ಲಿ ನಡೆದಿರುವಂಥ ರಾಮಾಯಣ ಮತ್ತು ಮಹಾಭಾರತಗಳು ಎಲ್ಲವೂ ಇಲ್ಲಿ ನಡೆದಿರೋದಕ್ಕೆ ಸಾಕಷ್ಟು ಕುರುಹುಗಳಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಸಮಯ ಸಿಕ್ಕಾಗ ಈ ಎಲ್ಲ ಪ್ರದೇಶಗಳಿಗೂ ಒಂದು ಸತಿ ಹೋಗಿ ಅಲ್ಲಿಯ ಪ್ರದೇಶಗಳನ್ನು ನೋಡ್ಕೊಂಡು ಬನ್ನಿ. ಯಾಕೆಂತ ಹೇಳಿದ್ರೆ ಯಾವುದೇ ಪ್ರದೇಶಕ್ಕೆ ಹೋದರೆ ಆಯಾ ಪ್ರದೇಶಕ್ಕೆ ಅದರದ್ದೇ ಆದ ಒಂದೊಂದು ಇದಿರುತ್ತೆ, ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಗಳೆಲ್ಲ ನಿಮ್ಮಲ್ಲಿ ಬರಲಿ, ಆ ಕ್ಷಾತ್ರತೇಜ ಬರಲಿ, ಮತ್ತು ರಾಮನ ಒಳ್ಳೆಯ ಗುಣಗಳೆಲ್ಲ ನಿಮಗಾಗಲಿ, ಮರ್ಯಾದಾ ಪುರುಷೋತ್ತಮ ರಾಮನ ನಿಮಗೆ ಏನು ಗುಣಗಳಿದೆ ಅದೆಲ್ಲ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಈ ಸರಣಿನ ಇಲ್ಲಿ ಮುಗಿಸ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.